ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ತಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧಬುದ್ಧಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯತೀರಯೇ. ಕೃಷ್ಣೋ ವಿಮೋಚ್ಯ ಪಿತರೌ ಅಭಿವಂದ್ಯ ಸರ್ವವಂದ್ಯೋಪಿ ರಾಮಸಹಿತಃ ಪ್ರತಿಪಾಲನಾಯ ಧರ್ಮಸ್ಯ ರಾಜ್ಯಪದವೀಂ ಪ್ರಣಿಧಾಯ ಚೌಗ್ರಸೇನೆ ದ್ವಿಜತ್ವಮುಪಗಮ್ಯ ಮುಮೋಚನಂದಂ. ಏವಂ ನಿಶಮ್ಯ ವಚನಂ ಸತು ಯಾದವೋಸ್ಯ ಜ್ಞಾತ್ವಾ ಮನೋಸ್ಯ ಕಲುಷಂ ತವ ನೈವ ಪುತ್ರಾಃ ಇತ್ಯೂಜಿವಾನ್ ಸಹ ಮರುತ್ತನಯಾರ್ಜುನಾಭ್ಯಾಂ ಪ್ರಾಯಾತ್ ಪುರೀಂಚ ಸಹ ದೇವಯುತಃ ಸ್ವಕೀಯಾಂ. ಅಕ್ರೂರ ವಾಪಸ್ ಹೊರಟ. ಹೋಗ್ಬೇಕಾದ್ರೆ ಭೀಮಸೇನ, ಅರ್ಜುನ ಮತ್ತು ಸಹದೇವ 3 ಜನಗಳನ್ನು ಸಹ ಮಧುರಾಪುರಿ ಕರ್ಕೊಂಡು ಹೊರಟ. ಜ್ಞಾನಂತು ಭಾಗವತಮುತ್ತಮಮಾತ್ಮಯೋಗ್ಯಂ ಭೀಮಾರ್ಜುನೋ ಭಗವತಃ ಸಮವಾಪ್ಯ ಕೃಷ್ಣಾತ್ ತತ್ರೋಷತುರ್ಭಗವತಾ ಸಹ ಯುಕ್ತಚೇಷ್ಟೌ ಸಂಪೂಜಿತೌ ಯದುಭಿಃ ಉತ್ತಮ ಕರ್ಮಸಾರೌ. ಜ್ಞಾನಂ ತು ಭಾಗವತಂ ಉತ್ತಮಂ ಆತ್ಮಯೋಗ್ಯಂ ಭೀಮಾರ್ಜುನೌ ಭಗವತಃ ಸಮವಾಪ್ಯ ಕೃಷ್ಣಾತ್ ತತ್ರ ಊಷತುಃ ಭಗವತಾ ಸಹ ಯುಕ್ತಚೇಷ್ಟೌ ಸಂಪೂಜಿತೌ ಯದುಭಿಃ ಉತ್ತಮ ಕರ್ಮಸಾರೌ. ಅಲ್ಲಿ ಹೋದಾಗ ಕೃಷ್ಣನ ಹತ್ರ ಜ್ಞಾನಂತು ಭಾಗವತಂ, ಭಾಗವತಂ ಜ್ಞಾನಂ, ಭಾಗವತಂ ಜ್ಞಾನಂ ಅಂದರೆ ಭಗವತ್ ಸಂಬಂಧಿಯಾದ ಜ್ಞಾನ, ಭಗವತ್ ತತ್ವ, ಅದನ್ನ ಉತ್ತಮಂ ಆತ್ಮಯೋಗ್ಯಂ, ತಮಗೆ ಯೋಗ್ಯವಾದಂತಹ ಉತ್ತಮವಾದ ಭಾಗವತ ತತ್ವವನ್ನು ಭೀಮಾರ್ಜುನರು ಭಗವತಃ, ಭಗವತ್ ತತ್ವವನ್ನು ಭಗವಂತನಿಂದನೇ ಕೇಳಿದರು. ಅದು ಬಹಳ ವಿಶೇಷವಾದ ಅಂಶ. ಭಗವತಃ ಸಮವಾಪ್ಯ ಕೃಷ್ಣನ ಹತ್ತಿರ ಭೀಮಾರ್ಜುನರು ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಅಂತ ಅರ್ಥ. ಇಬ್ಬರಿಗೂ ಒಂದೇ ರೀತಿ ಅರ್ಥವಾಯಿತು ಅಂದರೆ ಇಲ್ಲ. ಆತ್ಮಯೋಗ್ಯಂ, ಭೀಮಸೇನಿಗೆ ಯೋಗ್ಯವಾದದ್ದು ಭೀಮಸೇನಿಗೆ, ಅರ್ಜುನಿಗೆ ಯೋಗ್ಯವಾದದ್ದು ಅರ್ಜುನನಿಗೆ, ಈ ರೀತಿಯಾಗಿ ಆಯಿತು. ಸಮವಾಪ್ಯ ಕೃಷ್ಣ ತತ್ರೋಷತುರ್ಭಗವತಾ ಸಹ ಯುಕ್ತಚೇಷ್ಟೌ ಸಂಪೂಜಿತೌ ಯದುಭಿಃ ಉತ್ತಮ ಕರ್ಮಸಾರೌ. ತತ್ರ ಭೂಷತುಃ ಭಗವತಾ ಸಹ ಯುಕ್ತಚೇಷ್ಟೌ, ಅಲ್ಲಿ ದೇವರ ಹತ್ರನೇ ಕೆಲವು ದಿವಸ ವಾಸ ಮಾಡ್ತಾ ಇದ್ದಾರೆ. ಸಂಪೂಜಿತೌ ಯದುಭಿಃ, ಒಟ್ಟು ಎಲ್ಲ ಇದ ಕಡೆಯಿಂದ ಸಮ್ಯಕ್ ಪೂಜಿತರಾಗಿ ಉತ್ತಮ ಕರ್ಮಸಾರೌ, ಉತ್ತಮ ಕರ್ಮಸಾರೌ, ಉತ್ತಮ ಕರ್ಮದಿಂದಾಗಿ ಶ್ರೇಷ್ಠರಾದವರು. ಭೀಮಾರ್ಜುನ ದಿಗ್ವಿಜಯ ಇತ್ಯಾದಿ ಮಾಡಿ ಬಂದಿದ್ದನ್ನೆಲ್ಲ ಕೇಳಿದ್ರು, ನೋಡಿದ್ರು, ಭಾರಿ ಖುಷಿ ಆಯಿತು. ಅದರ ಸಂಭ್ರಮದಿಂದ ಅದನ್ನು ಅವರಿಬ್ಬರನ್ನು ಸಹ ಭಾರಿ ಗೌರವಿಸಿದರು ಯಾದವರು ಅಂತ ಅರ್ಥ. ಜ್ಞಾನಂತು ಭಾಗವತಮುತ್ತಮಮಾತ್ಮಯೋಗ್ಯಂ ಭೀಮಾರ್ಜುನೌ ಭಗವತಃ ಸಮವಾಪ್ಯ ಕೃಷ್ಣಾತ್ ತತ್ರೋಷತುರ್ಭಗವತಾ ಸಹ ಯುಕ್ತಚೇಷ್ಟೌ ಸಂಪೂಜಿತೌ ಯದುಭಿರುತ್ತಮ ಕರ್ಮಸಾರೌ. ಪ್ರತ್ಯುದ್ಯಮೋ ಭಗವತೋಪಿ ಭವೇದ್ಗದಾಯಾಃ ಶಿಕ್ಷಾ ಯದಾ ಭಗವತಾ ಕ್ರಿಯತೆ ನ ಚೇಮಂ ಕುರ್ಯಾದಿತಿ ಸ್ಮ ಭಗವತ್ ಸಮನುಜ್ಞಯೈವ ರಾಮಾದ ಶಿಕ್ಷದುರುಗಾಯ ಪುರಃ ಸ ಭೀಮಃ. ಎಲ್ಲ ಧರ್ಮರಾಜ ಹೋಗಿಲ್ಲ ಅಲ್ಲಿಗೆ, ಅಲ್ಲ ಹೋಗಿಲ್ಲ ಅವ್ರಿಗೆ, ಅದೇ ಕಾರಣ. ಅದಕ್ಕೆ ಎಲ್ಲರೂ ಬರೋದಿಲ್ಲ, ಯಾಕಂದ್ರೆ ಅಲ್ಲಿ ಉತ್ತರಾಧಿಕಾರಿ ಯಾರು ಬಿಟ್ಟು ಬರಾಗಿಲ್ಲ, ಅವ್ರು ಇನ್ಚಾರ್ಜ್ ಇರ್ಬೇಕಲ್ಲಿ. ಇಬ್ರು ಉಳ್ಕೊಂಡ್ರು, ಧರ್ಮರಾಜ, ಅದ್ರ ಜೊತೆಗೆ ನಕುಲ. ಇಲ್ಲ, ಇರ್ದಿರು ಡೆಸಿಗ್ನೇಟ್ ಇದ್ದಾಗ ಅವರೆಲ್ಲ ಡೆಸಿಗ್ನೇಟ್ ಇದ್ದ ಮುಂದೆ ಬರಲೇಬೇಕು. ಸಾಮಾನ್ಯ ಚಿಕ್ಕ ಏನು ಕರೀತಾರೆ, ಈಗ ಚಿಕ್ಕ ಮಗು ಹುಟ್ಟಿದ್ರು ಕೂಡ ಏನಂತ ಕರೀತಾರೆ ಅದನ್ನ ರಾಜನಿಗೆ? ಉತ್ತರಾಧಿಕಾರಿ ಅಂತಾನೆ ಕರೆಯೋದು. ಧರ್ಮರಾಜ ಉತ್ತರಾಧಿಕಾರಿ. ಮತ್ತೆ ಇಲ್ಲಿ ಮುಂದೆ ಬರುತ್ತೆ, ಈಗ ಮುಂದೆ ಕೇಳ್ತಾನೆ. ಈ ಬಂದಿಲ್ಲ, ಮುಂದೆ ಕೇಳ್ತಾನೆ. ಅದರಿಂದ ಅದು ಇದೆ, ಯಾಕೆ ಒಳಗೆ ವಾಯುದೇವರಿಂದ ಅಧಿಕಾರ ಇದೆ. ಬಟ್ ಅಲ್ಲಿ ಬರಾಗಿಲ್ಲ, ಒಬ್ರು ಬಿಟ್ಟು ಬರಾಗಿಲ್ಲ. ಅದಕ್ಕೆ ಅವರು ಅಲ್ಲಿ ಅಡುಗೆ ಮೇಲೆ ಕಳಿಸಿದ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದವ. ಅಲ್ಲೇ ಇದ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ
ಅದು ಮಾಡಿದ ಅದು ತನಗೆ ವಿರುದ್ಧ ಆಯ್ತು. ಇದು ಕೃಷ್ಣನ ಹತ್ರ ಬರೆದಿದ್ದು ಓದಿದ್ದು ಒಂದಾಯ್ತು. ಪ್ರತ್ಯುದ್ಯಮೋ ಭಗವತೋಪಿ ಭಗವತ್ ನೋಡಿ, ಸಾಂದೀಪಿನಾಚಾರ್ಯರ ಹತ್ರ ಓದಿದಾಗ ಅದು ಕೃಷ್ಣ ನಾಟಕ ಅಂತ ಹೇಳಿ, ಅಚ್ಯುತ ಪ್ರೇಕ್ಷಾಚಾರ್ಯ ಆಚಾರ್ಯ ಓದಿದಾಗ ನಾಟಕ ಅಂತ ಕರೆದು, ಕೃಷ್ಣನ ಹತ್ರ ಭೀಮಸೇನ ಓದ ನಾಟಕ ಅಂತ ಕರೀಲಿಲ್ಲ. ಯಾತಕ್ಕೆ? ದೇವರಿಂದ ತಿಳಿಬೇಕಾದ ಯಾವಾಗಲೂ ಇದೆ, ಆದ್ದರಿಂದಾಗಿನೇ ಅದು ಕೊನೆಯೇ ಇಲ್ಲ. ಆ ದೃಷ್ಟಿಯಲ್ಲಿ ಎಲ್ಲಿ ಯಾವ ಪದ ಹೇಗಿರಬೇಕು ಅದು ಪರ್ಫೆಕ್ಷನ್ ಬೇಕು ಶಾಸ್ತ್ರದಲ್ಲಿ. ಕತೆ ಹೇಳಿದ್ರೆ ಅದು ಶಾಸ್ತ್ರ ಆಗೋದಿಲ್ಲ. ಆದ್ದರಿಂದ ಅದು ಪೂಜೆ ತಿಳ್ಕೊಂಡಿರ್ತಾನೆ ಹೇಳಿ. ಪ್ರತ್ಯುದ್ಯಮೋ ಭಗವತೋಪಿ ಭಗವೇದ್ಗದಾಯಾಃ ಶಿಕ್ಷಾ ಯದಾ ಭಗವತಾ ಕ್ರಿಯತೆ ನ ಚೇಮಂ ಕುರ್ಯಾದಿತಿ ಸ್ವ ಭಗವತ್ ಸಮನುಜ್ಞಯೈವ ರಾಮಾದಶಿಕ್ಷದುರುಗಾಯ ಪುರಸ್ಸ ಭೀಮಃ. ಪ್ರತ್ಯುದ್ಯಮಃ ಭಗವತಃ ಅಪಿ ಭವೇತ್ ಗದಾಯಾಃ ಶಿಕ್ಷಾ ಯದಾ ಭಗವತಾ ಕ್ರಿಯತೆ ನ ಚ ಇಮಂ ಕುರ್ಯಾತ್ ಇತಿ ಸ್ಮ ಭಗವತ್ ಸಮನುಜ್ಞಯೈವ. ಭಗವತ್ ಸಮನುಜ್ಞಯೈವ ಒಂದೇ ಪದ. ಭಗವತ್ ಸಮನುಜ್ಞಯ ಏವ, ಭಗವತ್ ಸಮನುಜ್ಞಯ ಏವ ರಾಮಾತ್ ಅಶಿಕ್ಷತ್ ಉರುಗಾಯ ಪುರಃ ಸಹ ಭೀಮಃ. ಭೀಮಃ ಭೀಮಸೇನ ರಾಮಾತ್ ಬಲರಾಮದೇವರಿಂದ ಉರುಗಾಯ ಪುರಃ ಕೃಷ್ಣನ ಎದುರೇನೆ ಗದಾವಿದ್ಯೆಯನ್ನ ಅಶಿಕ್ಷತ್ ಕಲಿತುಕೊಂಡ್ರು. ಭೀಮಸೇನ ಗದಾಯುದ್ಧವನ್ನ ಬಲರಾಮನ ಹತ್ರ ಅಧ್ಯಯನ ಮಾಡಿದರು ಅಂತ ಹೇಳಿದ್ರು. ಅನೇಕ ಪ್ರಶ್ನೆ, ಕೃಷ್ಣನ ಹತ್ರ ಯಾತಕ್ಕೆ ಮಾಡಲಿಲ್ಲ ಅಂತ ಮೊದಲನೇ ಪ್ರಶ್ನೆ ಬಂತು. ಯಾಕೆ ತತ್ವಶಾಸ್ತ್ರ ಅಲ್ಲಿ ಕೇಳಿದ್ವಿ, ಬಲರಾಮನಿಂದ ಕೇಳಲಿಲ್ಲ ತತ್ವಶಾಸ್ತ್ರನ. ಯಾಕೆ? ಭಗವತ್ತರು ಭಗವಂತನ ಹೇಳಬೇಕು, ಬಲರಾಮ ಭಗವಂತನಲ್ಲ, ಆದ್ದರಿಂದ ಕೇಳಕ್ಕೆ ಹೋಗ್ಲಿಲ್ಲ. ಆದರೆ ಗದಾಯುದ್ಧವನ್ನು ಯಾಕೆ ಮಾಡಲಿಲ್ಲ? ಹಾಗಿದ್ರೆ ಅಲ್ಲೂ ಕಲಿಬೇಕಾಗಿತ್ತಲ್ಲ. ಅಂದರೆ ಪ್ರತ್ಯುದ್ಯಮ ಭಗವತಃ ಅಪಿ ಭವೇತ್ ಗದಾಯಾಃ ಶಿಕ್ಷಾ ಯದಾ ಭಗವತ ಕ್ರಿಯತೆ ನ ಚ ಇಮಂ. ಭಗವತಃ ಪ್ರತ್ಯುದ್ಯಮ ಅಪಿ, ಗದಾಯುದ್ಧನ ಕರೆದಾಗ ಗದಾಯುದ್ಧ ಸುಮ್ಮನೆ ಕಲಿಯಾಗಿಲ್ಲ, ತಿರುಗಿ ಹೊಡಿಬೇಕು. ಆದ್ರೆ ಮಾಡಬಾರ್ದು, ದೇವರಿಗೆ ಎಷ್ಟು ಕೂಡ ವಿರುದ್ಧವನ್ನ ಮಾಡಬಾರ್ದು. ಅದಕ್ಕೋಸ್ಕರ ಕೃಷ್ಣನಂತ ಕಲೀಲಕ್ಕೆ ಹೋಗ್ಲಿಲ್ಲ. ಏನಾಗುತ್ತೆ, ಏಟ್ ಹೊಡಿಬೇಕಾಗತ್ತೆ. ಅಪ್ರೋಚೇ ಏನಲ್ಲ, ಅವರಿಗೆ ಇಷ್ಟ ಇಲ್ಲ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರಃ. ಪ್ರತ್ಯುದ್ಯಮೋ ಭಗವತಃ ಅಪಿ ಭವೇತ್ ಗದಾಯಾಃ ಶಿಕ್ಷಾ ಯದಾ ಭಗವತಾ ಕ್ರಿಯತೆ. ಯದಾ ಗದಾಯಾಃ ಶಿಕ್ಷಾ ಭಗವತಾ ಕ್ರಿಯತೆ. ಗದಾಯುದ್ಧದ ಶಿಕ್ಷಣವನ್ನ ಕೃಷ್ಣನ ಜೊತೆಗೇನು ಮಾಡಿದಾಗ ಏನಾಗ್ತಾ ಇತ್ತು? ಪ್ರತ್ಯುದ್ಯಮ ಮಾಡಬೇಕಾಗ್ತಿತ್ತು. ಪ್ರತಿಯಾಗಿ ಹೊಡೆಯಲೇಬೇಕು ಗದಾಯುದ್ಧ, ಬೇರೆ ದಾರಿಯೇನಿಲ್ಲ. ಆದ್ದರಿಂದಾನೆ ಭೀಮಸೇನ ಗದಾಯುದ್ಧವನ್ನ ಕೃಷ್ಣನ ಹತ್ರ ಮಾಡಲಿಲ್ಲ. ನಚ ಇಮಂ ಕುರ್ಯ ಎತ್ತಬೇಕು, ಹೊಡೆದ ತಿರುಗಿ ಹೊಡಿಬೇಕು. ಗದಾ ಯುದ್ಧ ಕಲಿಯಕ್ಕಾಗೋದಿಲ್ಲ. ಖಡ್ಗ ಯುದ್ಧ ಗದಾ ಯಾವುದೇ ಕಲ್ತರು ಕೂಡ ಏನದು ಗದಾ ಒಂದು ಉಪಲಕ್ಷಣ. ಯುದ್ಧ ಕಲಿಬೇಕಾದ್ರೆ ಏನ್ ಮಾಡಬೇಕು? ಹೊಡಿ, ನೀನು ಹೊಡಿ ಈಗ ಅಂತ ಹೇಳ್ತಾರೆ, ಹೊಡಿಬೇಕು. ಇಲ್ದವ್ರು ಯುದ್ಧ ಗದಾ ಯುದ್ಧ ಅದು ಕಲ್ತಾಗ ಆಗೋದೇ ಇಲ್ಲ. ನೋಡೋರಿಗೆ ಕೂಡ ಅದೇನು ಅನ್ಸುತ್ತೆ, ಇದೇ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತಾಗುತ್ತೆ. ಅದರಿಂದ ಅದು ಬೇಡ ಅಂತ ಬಿಟ್ಬಿಟ್ಟು, ಇದೇ ಶುದ್ಧ ಧರ್ಮ ಅಂದ್ರೆ ಯಾವುದೇ ಕಾರಣಕ್ಕೂ ದೇವ್ರಿಗೆ ವಿರೋಧ ಎಂಬ ಪ್ರಶ್ನೆ ಬರಲೇಬಾರ್ದು. ಬಂತು ಅಂದ್ರೆ ಧರ್ಮ ಹೋದಾಗೇನೆ. ಹಾಗಿದ್ರೆ ಪಾಠ ಹೇಳಿಸ್ಬೇಕಾದ್ರೂ ಕೂಡ ಹಾಗಾಗಬಹುದಲ್ಲ ಅಂತ ಪ್ರಶ್ನೆ ಬರ್ಬೋದು, ಗೊತ್ತಾಯ್ತಾ? ಆದರೆ ಪಾಠ ಹೇಳ್ಬೇಕಾದ್ರೆ ಪ್ರಶ್ನೆ ಕೇಳಬೇಕಾಗಿಲ್ಲ, ಅರ್ಥ ಆಯ್ತಾ? ಕೇಳಬಹುದು, ಅದು ಕೇಳಬೇಕಾಗಿಲ್ಲ. ಯಾಕಂದ್ರೆ ಕೇಳಿದರೆ ಮಾಡ್ಲಿಕ್ಕೆ ಬರುತ್ತೆ, ಸುಮ್ಮನೆ ಕೇಳ್ಬೋದು ಬೇಕಾದ್ರೆ. ಅದು ಸುಮ್ಮನೆ ಯುದ್ಧ ಮಾಡಕ್ ಬರಲ್ಲ. ಇಲ್ಲ ಬೇಕಿಲ್ಲ. ವಾದಕತೆಯಲ್ಲೂ ಕೂಡ ಎಲ್ಲ ಸರಿಯಾಗಿ ಅರ್ಥ ಕೇಳಬೇಕಂತ ನಿಯಮ ಇಲ್ಲ. ಡೌಟ್ ಇದ್ರೆ ಕೇಳಬೇಕು, ಡೌಟ್ ಇದ್ರೆ ಕೇಳಬೇಕು ಅಷ್ಟೇ ಹೊರತು ಅದು ಕೇಳೋ ನೆಸಿಟಿ ಇಲ್ಲ. ಇಲ್ಲ ಅಲ್ಲ, ಡೌಟ್ ಇದ್ರೆ ಡೌಟ್ ಇಲ್ಲಲ್ಲ ಅವ್ರಿಗೆ, ಸುಮ್ಮನೆ ಕೇಳಬಾರ್ದು ಅಂತಿಲ್ಲ. ಈ ಪ್ರವಚನ ಕೇಳಬಾರ್ದು ಕೇಳ್ತಾರೆ, ಮತ್ತೆ ಕೇಳಲ್ಲ, ಮತ್ತೆ ಕೇಳಿಲ್ಲ, ಪ್ರಶ್ನೆಗಳನ್ನ ಕೇಳಬೇಕಾಗಿಲ್ಲ. ಅಲ್ಲ ವಾದ ಅಂದ್ರೆ ಅದು ಬೇರೆ, ಇದು ವಾದ ಅಲ್ಲ. ಪಾಠ ಕೇಳ್ಬೇಕಾದ್ರೆ ಮತ್ತೆ ಪ್ರಶ್ನೆ ಕೇಳ್ಬೋದು, ಕೇಳದೇನೆ ಇರಬಹುದು. ಕೇಳಬೇಕು ಅಂತ ನಿಯಮ ಏನಿಲ್ಲ. ಅರ್ಥ ಆಗ್ತಿದ್ರೆ ಏನ್ ಮಾಡ್ಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಒಂದು ಪ್ರಶ್ನೆನೂ ಕೇಳೋದಿಲ್ಲ. ಫಸ್ಟ್ ರ್ಯಾಂಕ್ ಬಂದ, ಬರೀ ಪ್ರಶ್ನೆ ಕೇಳ್ತಾನೆ ಇದ್ದ ಫೇಲ್ ಆದ. ನನ್ನ ಅರ್ಥ ಏನಂದ್ರೆ ಅರ್ಥ ಆಗಿದೆ ಅವರಿಗೆ, ಸಮಸ್ಯೆನೇ ಬಂದಿಲ್ಲ. ಯುದ್ಧದಲ್ಲಿ ಹಾಗಲ್ಲ. ಏನ್ ಮಾಡ್ಬೇಕಲ್ಲಿ? ಹೊಡಿಲೇಬೇಕು ತಿರುಗಿ. ನನ್ಗೆ ಗೊತ್ತಿದ್ದೆ ಸುಮ್ಮನೆ ಕೂಡ ಆಗಿಲ್ಲ, ಕಲೀಲೇಬಾರ್ದು. ಹಾಗಿದ್ರೆ ಕಲ್ತ ಮೇಲೆ ಏನ್ ಮಾಡ್ಬೇಕಾಗ್ತದೆ. ಎಷ್ಟು ಡಿಫರೆನ್ಸ್ ಇದೆ. ಪಾಠ ಇದೆ, ಅದು ವಾದ ಮಾಡೋದಿಲ್ಲ. ವಾದ ಮಾಡೋದು ಏನಾಗತ್ತಾಗ? ಅರ್ಜುನ ಮಧ್ಯೆ ಪ್ರಶ್ನೆ ಕೇಳ್ತಿದ್ದ ಕೃಷ್ಣನ ಗೀತೆಯಲ್ಲಿ. ಕೃಷ್ಣ ಭೀಮಸೇನ ಬರಲಿಲ್ಲ, ಪ್ರಶ್ನೆ ಬರಲಿಲ್ಲ. ಯಾಕಂದ್ರೆ ಕೇಳಲೂ ಇಲ್ಲ, ಬರಲೂ ಇಲ್ಲ. ಗೊತ್ತಿತ್ತು. ಆದ್ದರಿಂದ ಪ್ರಶ್ನೆ ಕೇಳ ನಿಯಮ ಇಲ್ಲ. ಅಕಸ್ಮಾತ್ ಕೇಳಿದ್ರೆ ಲೋಕ ಶಿಕ್ಷಣ ಅಂತ ಹೇಳ್ಬಹುದು, ಬಟ್ ಪ್ರಸಂಗ ಬರೋದಿಲ್ಲ, ಆದ್ರಿಂದ ಇಲ್ಲ. ಇಲ್ಲಿ ಲೋಕ ಶಿಕ್ಷಣ ಯಾವ್ದು ತಪ್ಪಲ್ಲ. ಪ್ರಶ್ನೆ ಕೇಳಿದ್ರೆ ಯಾರಿಗೆ ಉಳಿದವ್ರ ದೃಷ್ಟಿಯಿಂದ ಕೇಳ್ಬೋದು, ಉಳಿದವ್ರ ದೃಷ್ಟಿಯಿಂದ. ತಮಗೆ ಡೌಟ್ ಇಲ್ಲ, ಉಳಿದವ್ರಿಗೆ ಡೌಟ್ ಬಂದ್ರೆ ಕ್ಲಿಯರ್ ಆಗಲಿ ಅಂತ ಕೇಳ್ಬೋದು, ಅದು ತಪ್ಪಲ್ಲ. ಬಟ್ ಅಷ್ಟನ್ನು ಮಾಡೋ ಪ್ರಸಂಗ ಬರೋದಿಲ್ಲ. ಬೇಕಾದ್ರೆ ಮಾಡೋದು ಏನ್ ಮಾಡ್ಬೋದು, ಸುಮ್ಮನೆ ಇದ್ಬಿಡ್ಬೋದು.
ಗದಾ ಯುದ್ಧದಲ್ಲಿ ಹಾಗಲ್ಲ, ಕಲೀಲೇಬೇಕಾಗತ್ತೆ, ಅದಕ್ಕೆ ಅಲ್ಲಿ ಮಾಡಲಿಲ್ಲ. ಭಗವತ ಕ್ರಿಯತೇನ ಚೇಮಂ ಕುರ್ಯಾದಿತಿ ಸ್ಮ ಭಗವತ್ ಸಮನುಜ್ಞಯೈವ. ಕೃಷ್ಣನ ಹತ್ರ ಕಲೀಲಿಲ್ಲ, ಬಲರಾಮನ ಕಲ್ತರು. ಕಲಿಬೇಕಾದ್ರೆ ಭಗವತ್ ಸಮನುಜ್ಞಯೈವ, ಕೃಷ್ಣ ಅಪ್ಪಣೆ ತಗೊಂಡೇ ಕಲ್ತರು. ಆದ್ದರಿಂದ ಸಾಮಾನ್ಯವಾಗಿ ದೊಡ್ಡವ್ರ ಹತ್ರ ಅಪ್ಪಣೆ ತಗೊಂಡು ಚಿಕ್ಕವ್ರ ಹತ್ರ ಹೋಗ್ಬೋದು. ಕೃಷ್ಣ ದೊಡ್ಡವ್ರದ್ದು ಪ್ರೂವ್ ಆಯ್ತು. ಈಗ ಮತ್ತು ಬಲರಾಮ ಕೃಷ್ಣ ಇಬ್ಬರು ಬೇರೆ ಬೇರೆ. ಕೃಷ್ಣ ಸಾಕ್ಷಾತ್ ರೂಪ, ಬಲರಾಮನ ಆವೇಶ ಇದೆ ಅಷ್ಟೇ. ಇವೆಲ್ಲ ಗೊತ್ತಾಗ್ಲಿಕ್ಕೆ ಕೃಷ್ಣ ಹೃದಯ ತಗೊಂಡೇ ಬಲರಾಮ ದೇವರ ಹತ್ರ ಯುದ್ಧ ಕಲ್ತಿದ್ದೆ ಹೊರತು ಗದಾ ಯುದ್ಧವನ್ನು ಬೇರೆ ಅಲ್ಲ. ಅನುಜ್ಞೆಯವ ರಾಮಾದಶಿಷ್ಠ ದುರ್ಗಾಯ ಪುರಃ ಸಭೀಮಃ. ಏನ ಯಾವುದಕ್ಕೆ ಅದು ಮುಂದೆ, ಅದು ನೆಕ್ಸ್ಟ್ ಹೇಳ್ತಾರೆ. ಈಗ ಇದಿಷ್ಟು ಒಂದು ಪಾಯಿಂಟ್ ಇದು, ಇನ್ನೊಂದು ಪಾಯಿಂಟ್ ಇದೆ ಮುಂದೆ. ಈಗ ಅದಕ್ಕೆ ಉತ್ತರ ಮುಂದೆ. ಈಗ ಅವ್ರಿಗೇನು ಕಲಿಬೇಕಾಗಿಲ್ಲ. ಅದು ಕೂಡ ಏನದು ಲೋಕ ಶಿಕ್ಷಣ ಅಷ್ಟೇ. ಲೋಕ ಶಿಕ್ಷಣ ಅದೇ ಅಲ್ಲ ಅಲ್ಲ ಲೋಕದೃಷ್ಟಿಯಲ್ಲಿ ಹಿಂದೆ ಹೇಳಿದ್ದಾರೆ. ಸಾಂದೀಪನ್ಯಾಚಾರ್ಯ ಯಾಕೆ ಹೋಗ್ಬೇಕಾಗಿತ್ತು ಅಂದ್ರೆ ಧರ್ಮ ಶಿಕ್ಷಣ. ಧರ್ಮೋ ಹಿ ಸರ್ವ ವಿದುಷಾಮಪಿ ದೈವತಾನಾಂ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಜ್ಞಾನಾದಿ ಗುಹನಂ ಉತ ಅಧ್ಯಯನಾದಿ ಅತ್ರ. ಮತ್ತೆ ಹಿಂದಿನ ಅಧ್ಯಾಯದಲ್ಲಿ ಹೇಳಿರೋದ್ರಿಂದ ಅಷ್ಟು ಮಾಡಲೇಬೇಕು. ಇದೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲೇ ಹೇಳ್ಬಿಟ್ಟಿದ್ದಾರೆ, ಇದೇ ಅಧ್ಯಾಯದಲ್ಲಿ. ಆದ್ದರಿಂದ ಅದು ಅಷ್ಟು ಮಾಡಬಹುದು. ಆದರೆ ಎದುರು ಹೊಡಿಯೋದವ್ರು ಬರೆಸಿಲ್ಲ, ಸಾಧ್ಯನೇ ಇಲ್ಲ. ಆಯುಧ ಅದ್ರ ಬಗ್ಗೆ ಡೈರೆಕ್ಟ್ ಕರೀಲಿಲ್ಲ. ಇಲ್ಲಿ ಕಲ್ತರು, ನಿಜವಾಗ್ಲೂ ಕಲ್ತರಲ್ಲ, ಕಲ್ತಾಗ ಮಾಡಿದ್ರು ಅಷ್ಟೇ. ಇನ್ನು ಬಲರಾಮ ದೇವರಿಗೆ ಉಪಯೋಗ ಆಗ್ಬೇಕು ಅಂತ ಇವರಿಗೆಲ್ಲ ಅದು ಮುಂದಿನ ಪಾಯಿಂಟ್. ಯಾರಿಗೆ ಅವರೆಲ್ಲ ಅದು ಗಮನಿಸಲಿಲ್ಲ. ಅದೇ ಹೇಳಿದ್ದಾಗ ಗಮನಿಸಲಿಲ್ಲ. ಯಾಕೆಂದ್ರೆ ಅವ್ರ ಶುದ್ಧ ಧರ್ಮ ಅಂತ ಹೇಳಿಲ್ಲ. ಅವರಿಗೆ ಶುದ್ಧ ಧರ್ಮ ಭಾಗವತ ಧರ್ಮ ಅಂತ ಹೇಳಿಲ್ಲ. ಅದರಿಂದಾಗಿನೇ ಆ ಪ್ರಶ್ನೆ ಬರೋದಿಲ್ಲ. ರಾಮೋಪಿ ಶಿಕ್ಷಿತ ವರೀಂದ್ರ. ಅದು ಅರ್ಜುನನ ಬಗ್ಗೆ ಕೂಡ ಹಾಗೇನೆ. ಅರ್ಜುನ ಕೃಷ್ಣ ಹತ್ರ ಕೆಲವು ಯುದ್ಧ ಕಲಿತಾನೆ, ಕೃಷ್ಣ ಹತ್ರ ಕಲಿತಾನೆ ಕೆಲವನ್ನ. ಇದಿಲ್ಲ ಆತನಿಗೆ, ಏನಿಲ್ಲ, ಶುದ್ಧವಾಗುತ್ತ ಧರ್ಮ ಇಲ್ಲ. ಒಂದು ರೌಂಡ್ ಕಡಿಮೆ ಆದ್ದರಿಂದ ಕಲ್ತು. ರಾಮೋಪಿ ಅದು ಮುಂದೆ, ಅದು ಮುಂದೆ ಫಸ್ಟ್ ಸ್ಟೇಜ್ ಹೇಳ್ತಾರೆ. ಇದು ವಿವರ ಫಸ್ಟ್ ಸ್ಟೇಜಿಗೆ ಬರುತ್ತೆ. ರಾಮೋಪಿ ಶಿಕ್ಷಿತ ವರೀಂದ್ರ ಧರಾತ್ ಪುರೋ ಅಸ್ಯ ಭೀಮೇ ದದಾವಥ ಪರಾಣಿ ಹರೇರವಾಪ ಅಸ್ತ್ರಾಣಿ ಶಕ್ರತನಯ ಸಹದೇವ ಆರ ನೀತಿಂ ತಥೋದ್ಧವ ಮುಖಾತ್ ಸಕಲಾಬುದಾರಾಂ. ರಾಮಃ ಅಪಿ ಶಿಕ್ಷಿತಂ ಅರೀಂದ್ರಧರಾತ್ ಪುರಃ ಅಸ್ಯ ಭೀಮೇ ದದೌ ಅಥ ಪರಾಣಿ ಹರೇಃ ಅವಾಪ ಅಸ್ತ್ರಾಣಿ ಶಕ್ರತನಯಃ ಸಹದೇವಃ ಆರ ನೀತಿಂ ತಥಾ ಉದ್ಧವ ಮುಖಾತ್ ಸಕಲಾಂ ಮುದಾರಾಂ. ರಾಮೋಪಿ ಬಲರಾಮದೇವರು ಹೇಳಿಕೊಟ್ರು ಭೀಮಸೇನಿಗೆ. ಹಾಗಿದ್ರೆ ಬಲರಾಮದೇವರಿಗೆ ಅಷ್ಟು ಗೊತ್ತಿತ್ತ ಅಂದರೆ ಕೃಷ್ಣದಿಂದ ಕಲ್ತಿದ್ದೆ ಹೊರತು ಏನಲ್ಲ ಸ್ವಂತ ಕಲ್ತಿಲ್ಲ. ಕೃಷ್ಣ ಯಾರಿಂದ ಕಲ್ತ ಅಂತ ಪ್ರಶ್ನೆ ಇಲ್ಲೇ ಇಲ್ಲ. ಬಲರಾಮದೇವರು ಎಲ್ಲಿಂದ ಬಂತು ಅಂದ್ರೆ ಕೃಷ್ಣದಿಂದ ಕಲ್ತಿದ್ರು ಅಂತ ಹೇಳಿದ್ರು. ಆದ್ದರಿಂದ ಮೂಲ ಅಲ್ಲಿದೆ, ಮೂಲ ದೋಷ ಇಲ್ಲ. ಶಿಕ್ಷಿತ ಮರೀಂದ್ರ ಧರಾತ್ ಪುರೋ ಅಸ್ಯ ಭೀಮೇ ದದೌ ಅಥ ಪರಾಣಿ ಹರೇರವಾಪ ಅಸ್ತ್ರಾಣಿ ಶಕ್ರತನಯ. ಅದೇ ಸಮಯದಲ್ಲಿ ಶಕ್ರತನಯ ಅರ್ಜುನ ಹರೇ ಕೃಷ್ಣನಿಂದಲೇ ಅಸ್ತ್ರಗಳನ್ನ ಪಡ್ಕೊಂಡ. ಗೊತ್ತಾಯ್ತು? ಇಷ್ಟಿಲ್ಲ. ಈಗ ಭೀಮಸೇನೆ ಅಸ್ತ್ರ ಪಡ್ಕೊಳ್ಳಕ್ಕೆ ಹೋಗಲಿಲ್ಲ, ಅದು ಬೇಕೇ ಇಲ್ಲ. ಗದಾ ಯುದ್ಧ ಲೋಕ ಶಿಕ್ಷಣಕ್ಕೋಸ್ಕರ ಕಲ್ತಿದ್ದು. ಅದು ಕೂಡ ಬಲರಾಮ ದೇವರ ಹತ್ರ, ಕೃಷ್ಣನ ಹತ್ರ ಅಲ್ಲ. ಅರ್ಜುನ ಹಾಗಲ್ಲ, ಕೃಷ್ಣನ ಹತ್ರನೇ ಕಲ್ತ. ಸಹದೇವ ಆರ ನೀತಿ, ಆರ ಅಂದ್ರೆ ಪ್ರಾಪ. ಸಹದೇವ ನೀತಿ, ರಾಜನೀತಿಯನ್ನು ಯಾರ ಹತ್ರ ಕಲ್ತ? ಉದ್ಧವನ ಹತ್ರ ಕಲ್ತ. ಉದ್ಧವ ಯಾರು? ಬೃಹಸ್ಪತಿ ಅವತಾರ. ಆದ್ರಿಂದ ದೇವಗುರು ಅವರು. ಅವರಿಂದ ಕಲಿಯಬೇಕು. ದೊಡ್ಡವರೇ ಅವರು. ಸಕಲ ಸೇವೆ ಭಾರಿ ದೊಡ್ಡವರು ಅಶ್ವಿನಿ ದೇವತೆಗಳಿಗಿಂತ. ಬೃಹಸ್ಪತಿ ಆಚಾರ್ಯ ಭಾರಿ ದೊಡ್ಡವರು, ಉದ್ಧವ ಭಾರಿ ದೊಡ್ಡವರಾದ್ರಿಂದ ಕಲ್ತಿದ್ದೇನೋ. ಸರಿ ಹೋಗಿ ಪ್ರಾಪ ಹೊಂದಿದ, ತಿಳ್ಕೊಂಡ್ರು ಅಂತ. ಹೊಂದಿದರು, ವಿದ್ಯೆಯನ್ನ ಹೊಂದಿದರು, ಪಡೆದರು ಅಂತ ತಾತ್ಪರ್ಯ. ತಥೋದ್ಧವ ಮುಖಾತ್ ಸಕಲಾಮುದಾರಾಮ್. ಅದಕ್ಕೆ ಸಹದೇವ ನೀತಿ ಕೋವಿದ ಅಂತ ಪ್ರಸಿದ್ಧನಾಗಿಬಿಡ್ತಾನೆ. ನಕುಲ ಸಹದೇವ ಇಬ್ಬರಲ್ಲಿ ಕೂಡ ಸಹದೇವನಿಗೆ ನೀತಿ ಕೋವಿದ ಅಂತ ವಿಶೇಷ. ಇಲ್ಲಿ ಓದಿದ್ದೆ 3 ವರ್ಷ ಆಯ್ತು, ಒಟ್ಟು 3 ವರ್ಷ ಇದ್ರಲ್ಲಿ ಅವರು. ಆದ್ದರಿಂದ ಅದ್ರ ಒಳ್ಳೆ ಶಿಕ್ಷಣ ಆಯಿತು, ಉಪಯೋಗ ಆಯ್ತು. ಅರ್ಜುನಿಗೂ ಉಪಯೋಗ ಆಯಿತು, ಸಹದೇವನಿಗೂ ಉಪಯೋಗ ಆಯ್ತು. ಭೀಮಸೇನಿಗೆ ಏನೂ ಇಲ್ಲ. ಆದರೆ ಕೃಷ್ಣನ ಹತ್ರ ತತ್ವವಿದ್ಯೆ ಕೇಳಿದಾಗ ಮಾತ್ರ ಪ್ರಯೋಜನ ಆಯ್ತು. ಅದೇನದು ಎಲ್ಲ ಗೊತ್ತಿದ್ರು ಕೇಳಿದ್ರು ಅಂದರೆ ವಿಶೇಷ ಲಭಿಸ್ತು ಅಂತ, ವಿಶೇಷ ಒಂದು ಬಂತು. ಇವೆರಡು ಮಾತ್ರ ಲೋಕ ಶಿಕ್ಷಣ ಅಷ್ಟೇ, ಇನ್ನೇನಿಲ್ಲ. ಅಸ್ತ್ರಾಡಿ ಶಕ್ರತನಯ ಸಹದೇವ ಆರ ನೀತಿಂ ತಥಾ ಬುದ್ಧವ ಮುಖಾತ್ ಸಕಲಾಮುದಾರಾಂ ಕೃಷ್ಣೋಥ ಚ. ಅದರಿಂದ ಯಾವಾಗಲೂ ಕೂಡ ಲೋಕದೃಷ್ಟಿಯಲ್ಲಿ ಯಾರ್ಯಾರು ಹೇಳ್ತಾರೆ. ಇವತ್ತು ಅದಕ್ಕೆ ಒಂದು ಪದ್ಧತಿ ಬಂದ್ಬಿಟ್ಟಿದೆ. ಚಿಕ್ಕವರು ಪ್ರವಚನ ಮಾಡ್ತಿದ್ರು, ದೊಡ್ಡವರು ಕೇಳ್ತಾ ಕೂತಿರ್ತಾರೆ. ಅದರಿಂದ ಅವ್ರು ಕಲ್ತ್ಕೊಂಡ್ರು ಅಂತ ಅರ್ಥ ಅಲ್ಲ. ಅದರಿಂದ ಅರ್ಥ ಏನದಕ್ಕೆ? ಅವರಿಂದ ಇದ್ದಿದ್ದರಿಂದ ಅವ್ರು ಸರಿಯಾಗಿ ಕಲಿತಾನೆ, ಸರಿಯಾಗಿ ಹೇಳ್ತಾನೆ. ದೊಡ್ಡವ್ರು ಕೂತ್ಕೊಂಡು ಕೇಳ್ತಾ ಅಂದ್ರೆ ಏನು ಮಾಡ್ತಾರಾಗ? ಸರಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಬರ್ತಾರೆ.
ಇಲ್ಲದ ಹೋದ್ರೆ ಯಾರು ಇಲ್ಲ ಹೋದ್ರೆ ವ್ಯವಸ್ಥೆ ಇಲ್ಲ ಬಿಡಿ ಅಂತ ಹೇಳಿ ಬಾಯಿ ಬಂದಿದ್ದು ಹೇಳಿದ್ದಾರೆ. ದೊಡ್ಡವರಿದ್ದಾಗಲೇ ಹೇಳೋರಿದ್ದಾರೆ, ಇಲ್ಲ ಸಣ್ಣವರಿದ್ದಾಗ ಕತೆ ಮುಗೀತು. ದೊಡ್ಡವರಿದ್ದಾಗಲೇ ಆ ರೀತಿ ಬಾಯಿ ಬಂದವರು ಹೇಳ್ತಾರೆ, ಹೇಳಿ ಮಾಡಬಾರ್ದು, ದೊಡ್ಡ ಅನ್ಯಾಯ. ಅವತ್ತಿಗೆ ಸರಿಯಾಗಿ ತಯಾರಾಗಿ ಬರಲಿ ಅಂತಾರೆ ಅವ್ರು ಹೇಳ್ತಾರೆ. ಅವಾಗ ಏನಾಗುತ್ತೆ, ಅದರಿಂದ ಒಂದು 2 ಪ್ರಶ್ನೆ ಕೇಳ್ಬೋದು ಅವರು. ಇವರು ಭಾಳ ಇದು ಬರುತ್ತೆ, ಅಲ್ಲಿ ಕೂಡ ಕೇಳಿದ ಅನುಗ್ರಹ ಮಾಡಿದ್ರು ಅಂತ ಕರೀತಾರೆ ಹೊರತು ತಿಳ್ಕೊಂಡ್ರು ಅಂತ ಕರೆಯೋದಿಲ್ಲ. ಅದು ಇವತ್ತಿಗೂ ಲೋಕದ ಪದ್ಧತಿ ಬಂದಿದೆ. ಆದ್ದರಿಂದ ಇಲ್ಲಿ ಕೃಷ್ಣ ಬಲರಾಮನ ಹತ್ರ ಹಾಗೆ ಮಾಡಿದರೆ ಲೋಕದೃಷ್ಟಿಯೊಳಗೆ ಅದು ಏನು ದೊಡ್ಡ, ಅದು ಹದ್ಯಪುರಾಚಾರ ಓದಿದ್ದು ಸ್ಪಷ್ಟ ಹೇಳೇಬಿಟ್ಟು ಎಲ್ಲ ದೇವರಿಗೆ ಕಲಿಬೇಕಾದ ಯಾರ ಹತ್ರ ಇಲ್ಲ. ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವಚ ಕರ್ಮ, ಆ ವಿಷಯ ರೂಲ್ಡ್ ಔಟ್. ಆದರೆ ಇವರು ದೊಡ್ಡವರು ಭೀಮಸೇನ ದೇವರಂತವ್ರು ಕೇಳ್ತಾರೆ, ಅವ್ರಿಗೆ ಗೊತ್ತಿದ್ರು ಕೇಳ್ತಾರೆ. ಏನಾಗುತ್ತೆ ಅದರಿಂದ ದೊಡ್ಡವರಿಗೆ ಕೆಲವೊಮ್ಮೆ ಏನಾಗಬಹುದು, ಎಷ್ಟೋ ಸರ್ತಿ ಶಾಸ್ತ್ರ ಎಷ್ಟು ವಿಶೇಷ ಅಂತ ಕೇಳಿದ್ರೆ ಆ ಚಿಕ್ಕ ಹುಡುಗರೇ ಹೇಳ್ತಾ ಇರ್ಬೋದು ಅಂತ ತಿಳ್ಕೊಂಬ. ದೊಡ್ಡವ್ರು ಕೇಳ್ತಾ ಇರ್ತಾರೆ, ಅವ್ರು ಹೇಳ್ತಾರೆ, ಇವರು ಒಂದೇನೋ ಫ್ಲಾಶ್ ಆಗುತ್ತೆ, ಕೇಳ್ತಿರುವಾಗ ಫ್ಲಾಶ್ ಆಗುತ್ತೆ. ಅಕೇಶನ್ ಬಂತು, ಅದರಿಂದ ಅವರಿಂದ ಕಲ್ತಿದ್ದಲ್ಲ ಅವರು, ಬಟ್ ಆ ಪ್ರಸಂಗದಲ್ಲಿ ಕಲ್ತಿದ್ದು. ಎಷ್ಟೋ ಸರ್ತಿ ಪಾಠ ಪ್ರವಚನ ವಿಶೇಷ ಏನು ಅಂತ ಕೇಳಿದ್ರೆ ಅದ್ರ ಅರ್ಥ ಹೇಳ್ತಿರ್ಬೇಕಾದ್ರೆ ಕೆಲವೊಬ್ಬೆ ಅವ್ರ ಗುರುಗಳಿಂದ ಅವ್ರು ಕಲ್ತಿದ್ದು ಹೇಳ್ತಾರೆ. ಇವರಿಗೆ ಅದು ಗೊತ್ತಿರೋದಿಲ್ಲ, ಕಲಿಬಹುದು, ಏನೂ ತಪ್ಪಿಲ್ಲ ಅದರಿಂದ. ಯಾಕೆಂದ್ರೆ ಅವ್ರದ್ದು ವಿಷಯ ಅಲ್ಲ, ಗುರುಗಳಿಂದ ಕಲ್ತಿದ್ದು, ಅವ್ರಗಳಿಂದ ಕಲ್ತಿರ್ತಾರೆ. ಅದರಿಂದ ವಿದ್ಯೆಯ ಮೂಲಕ ಬಂತು ಅಂತ ಅರ್ಥ, ದೋಷ ಅಲ್ಲ ಅದು. ಅಥವಾ ಅವರಿಗೆ ಫ್ಲಾಶ್ ಆಗ್ಬೋದು, ಓ ಇದು ಹೇಳ್ತಿದ್ದಾರೆ, ಇನ್ನೊಂದು ಆಂಗಲ್ ಯೋಚನೆ, ಸುಮ್ಮನೆ ಕೂತ್ ಕೇಳ್ತಿರೋದಿಲ್ಲ ಅವರು, ಓದ್ತಾ ಇರ್ತಾರೆ, ಇವರು ಹೊಸ ವಿಷಯ ಹೊಡೆಯುತ್ತ, ಅದು ತಪ್ಪಲ್ಲ. ಅದು ಅದರಿಂದ ಚಿಕ್ಕವರಿಂದ ಕಲ್ತ್ಕೊಟ್ರು ಅಂತ ಅರ್ಥ ಆಗೋದಿಲ್ಲ. ದೊಡ್ಡವ್ರ ವಿಷಯನೇ ಚಿಕ್ಕವ್ರ ಬಾಯಿಂದ ಬಂತು ಅಷ್ಟು. ಗಂಗಾ ನದಿಯಿಂದ ಯಾರು ತಂದು ಕೊಡ್ತಾರೆ ಒಬ್ರು, ನಿಮ್ಮಿಂದ ನಾನೇ ತಗೊಳ್ಳಿ ಅಂತ ಕೇಳೋದಿಲ್ಲ. ಯಾಕದು ಗಂಗಾ, ಅದು ಇವ್ರು ಭಾರಿ ಎಷ್ಟೋ ಸ್ವಾಬಡಿಗೆ ತಂದು ಕೊಡ್ತಾರೆ. ಅಲ್ಲಿ ಹೋದೋ ಗೃಹಸ್ಥರು ಹೋಗಿದ್ದೆ ತಗೊಳ್ಳಿ, ದೊಡ್ಡ ಇದು ಕೊಡ ತಂದಿರ್ತಾರೆ, ಮುಂದೆ ಪ್ರಸಾರ ಮಾಡ್ತಾರೆ ತಗೊಂಡು. ನಿಂತ ನಾನೇ ಹಾಕೊಳ್ಳಿಗೆ ಅಂತ ಕೇಳೋದಿಲ್ಲ. ಯಾಕೆ ತಂದೋದು ಇವ್ರಿರ್ಬಹುದು. ನೀರು ಯಾವುದದು? ಗಂಗಾ ನೀರು, ವಿಷ್ಣು ಪಾದೋದಕ್ಕಾದ್ರಿಂದ ತಪ್ಪಲ್ಲ. ಆದಷ್ಟೇ 2-3 ಕಾರಣದಿಂದ ಚಿಕ್ಕವ್ರು ಹೇಳ್ತಿದ್ರು ಕೂಡ ದೊಡ್ಡವ್ರು ಕೇಳಿದ್ರೆ ಏನೂ ತಪ್ಪಲ್ಲ. ಅದು ಶಿಷ್ಯರಾದ್ರು ಅಂತ ಅರ್ಥ ಅಲ್ಲ ಅದಕ್ಕೆ, ಗೊತ್ತಾಯ್ತು? ಶಿಷ್ಯರಾದ್ರು ಕಡಿಮೆ, ಅವರು ಕಡಿಮೆ ಗೊತ್ತಿದ್ದವ್ರು ಹಾಗೆಲ್ಲ ತಿಳ್ಕೊಳ್ಳೋಕೆ ಹೋಗ್ಬಾರ್ದು, ಗೊತ್ತಾಯ್ತಾ? ಅನುಗ್ರಹ ಅಷ್ಟೇ. ನೀತಿಂ ತಥಾ ಬುದ್ಧವ ಮುಖಾತ್ ಸಕಲಾ ಮುದಾರಾಮ್ ಕೃಷ್ಣೋ, ಅದು ಅಹಂಕಾರ ಪಡೋ ನೋಡಿ ಅವರೇ ನಾನು ಕೇಳ್ತಾರೆ, ನಮ್ಮ ಭಾರಿ ದೊಡ್ಡ ಅಂತ, ಅದು ಮೂರ್ಖತನ ಪರಮಾವಧಿ. ಏನು ಇದ್ದಿದ್ದು ಹೋಗ್ಬಿಡುತ್ತೆ, ಏನು ಕಲ್ತಿರ್ತಾನೆ ಬೈ ಚಾನ್ಸ್, ಅದು ಕೂಡ ನಡ್ಕೊಂಡ್ಬಿಡ್ತಾನೆ, ಅದು ಅಲ್ಲೇ ನಡ್ಕೊಂಡ್ಬಿಡ್ತಾನೆ, ಅದು ಅಲ್ಲೇ. ಕೃಷ್ಣೋಥ ಚೌಪಗವಿ ಮುತ್ತಮ ನೀತಿ ಯುಕ್ತಂ ಸಂಪ್ರೇಷಯನ್ನಿದಮುವಾಚ ಗೋಕುಲಾಯ ದುಃಖಂ ವಿನಾಶಯ ವಚೋಭಿರರೇ ಮದೀಯೈಃ ನಂದಾದೀನಾಂ ವಿರಹಜಂ ಮಮ ಚಾಶುಯಾಹಿ. ಕೃಷ್ಣಃ ಅಥ ಚ ಔಪಗವಿಂ ಉತ್ತಮ ನೀತಿಯುಕ್ತಂ ಸಂಪ್ರೇಷಯನ್ ಇದಂ ಉವಾಚ ಹ ಗೋಕುಲಾಯ ದುಃಖಂ ವಿನಾಶಯ ವಚೋಭಿಃ ಅರೇ ಮದೀಯೈಃ ನಂದಾದಿನಾ ವಿರಹಜಂ ಮಮ ಚ ಆಶುಯಾಹಿ. ಕೃಷ್ಣಃ ಅಥ ಚ ಔಪಗವಿಂ ಉತ್ತಮ ನೀತಿಯುಕ್ತಂ. ಔಪಗವಿ ಅಂದ್ರೆ ಯಾರು? ಉದ್ಧವ, ಉಪಗವನ ಮಗ, ಅದಕ್ಕೆ ಔಪಗವಿ ಅಂತ ಹೆಸರು. ಅದಕ್ಕೆ ಉಪಗವ ರಾಮಧೇಯಾತ್ ಅಂತ ಹೇಳಿದ್ದಾನೆ. ಉಪಗವ ಯಾದವನ ಮಗನಾಗಿದ್ದಕ್ಕೆ ಔಪಗವಿ ಅಂತ ಹೆಸರು. ಅಂಥ ಉದ್ಧವನನ್ನ ಕೃಷ್ಣ ಉತ್ತಮ ನೀತಿಯುಕ್ತ, ಒಳ್ಳೆ ನೀತಿಶಾಸ್ತ್ರ ಪಾರಂಗತ, ಸ್ವರೂಪತಃ ಎಲ್ಲಿ ಕಲ್ತಿದ್ದಾನೆ ಅದನ್ನ? ಬೃಹಸ್ಪತ್ಯಾಚಾರ್ಯ ಅವತಾರನೆ. ಜೊತೆಗೆ ಎಲ್ಲಿ ಕಲ್ತಿದ್ದಾನೆ ಮತ್ತೆ ಅದನ್ನ? ಭರದ್ವಾಜರವರಪ್ಪ, ಅವರ ಅಪ್ಪನ ಹತ್ರ ಕಲ್ತಿದ್ದು, ತನ್ನ ಮಗನ ಹತ್ರ ತಾನು ಕಲ್ತಿದ್ದು. ಅರ್ಥ ಆಯ್ತಾ? ಈಗ ಇಲ್ಲಿ ಅಪ್ಪ ಸ್ವರೂಪತಃ ಅಪ್ಪ ಮಗ ಇಂಟರ್ಚೇಂಜ್ ಆಗಿಬಿಟ್ಟಿದ್ದಾರೆ. ಮದುವೆದಲ್ಲಿ ಬಂತಲ್ಲ, ತನ್ನ ಮಗನಾಗಿ ಹುಟ್ಟಿ ಆಚಾರ್ಯ ಶಾಸ್ತ್ರಕ್ಕೆ ಉದ್ಧಾರ ಆದ ಅಂತ ಹೇಳಿದ್ದ. ಆ ರೀತಿ ಅದು ತಾನು ಹೇಳಿಕೊಟ್ಟಿದ್ದೆ. ಯಾರೋ ಪುಸ್ತಕ ತಾನು ಹೇಳ್ಕೊಟ್ಟಿದ್ದು, ಯಾರು ಬರ್ಕೊಟ್ರು, ತಾನು ಪರಿಸ್ಥಿತಿ ನೋಟ್ಸ್ ಇತ್ತು, ಇಸ್ಕೊಂಡು ನೋಡಿದ. ಮತ್ತೆ ಹುಡುಗನ ತಿಂದೆ ನೋಟ್ಸ್ ಇಸ್ಕೊಂಡು ನೋಡ್ದ. ಇದ್ರು ಕೂಡ ತಾನು ಬರೆಸಿದ ನೋಟ್ಸೇ ಅದು. ಆದ್ರಿಂದ ಏನಾಗ್ಲಿಲ್ಲ, ಅದರಿಂದ ಅವರಿಂದ ಕಲ್ತ ಅಂತ ಆಗ್ಲಿಲ್ಲ. ಅವ್ರು ಮೀಡಿಯಾ ಆಯ್ತಾ, ಮಧ್ಯ ಆಯ್ತಾ ಹೊರತು ಅವ್ರ ಗುರುತ್ವ ಅಂತ ಬರಲಿಲ್ಲ. ಬಹಳ ಇಂಪಾರ್ಟೆಂಟ್ ಅದು. ಮತ್ತೆ ಕೃಷ್ಣನ ಹತ್ರ ನೀತಿ ಕಲ್ತಿದ್ದ ಆತ. ಕೃಷ್ಣನ ಹತ್ರ ಕೂಡ ನೀತಿ ಅಧ್ಯಯನ ಮಾಡಿದ್ದ. ಆದ್ದರಿಂದ ಅಂತ ನೀತಿಯನ್ನು ತಿಳಿದಿದ್ರಿಂದ ಉತ್ತಮ ನೀತಿಯುಕ್ತಂ. ಶುಕ್ರಾಚಾರ್ಯದ ಅವರ ನೀತಿ ಅದು ದೈತ್ಯ ನೀತಿ, ಅದು ಗೊತ್ತಾಯ್ತಾ? ಇವರು ಬಂದಿದ್ದು ಉತ್ತಮ ನೀತಿ. ಆದ್ದರಿಂದ ದುರ್ಯೋಧನ ಕಲ್ತಿದ್ದ ಯಾವುದು? ಗಣಿಕ ನೀತಿಯನ್ನು ಕಲ್ತರು, ಅದು ಶುಕ್ರಾಚಾರ್ಯ ನೀತಿ, ಅದು ದೈತ್ಯ ನೀತಿ, ಇದು ದೇವನೀತಿ. ಅದಕ್ಕೆ ಉತ್ತಮ ನೀತಿಯುಕ್ತಂ ಆತನನ್ನ ಸಂಪ್ರೇಷಯನ್ ನಿಧಿ ಮುವಾಚ ಚ ಗೋಕುಲಾಯ, ಗೋಕುಲಕ್ಕೆ ಕಳಿಸ್ಕೊಡ್ತಾ ಇದ್ದಾನೆ. ಉದ್ಧವ, ಇನ್ನು ಗೋಕುಲಕ್ಕೆ ಹೋಗಿ ಬಾ, ನಂದಾದಿಗಳು ನಾನು ಬಿಟ್ಟಿರೋದು ಬಹಳ ಕಷ್ಟ ಆಗಿದೆ ಅವರಿಗೆ, ನೀನು ಸಮಾಧಾನ ಮಾಡಿ ಬಾ ಅಂತ ಹೇಳಿ ಕೃಷ್ಣ ಉದ್ಧವನ ಕಳಿಸ್ಕೊಡ್ತಾ ಇದ್ದಾನೆ. ಬನ್ನಿ, ನೀವೇ ಬಂದಿಲ್ಲ, ನೀವೇ ಲೇಟಾಗಿ ಬಂದರೆ ಹೋಯ್ತಷ್ಟೆ.
ಅವ್ರು ಬಂದು ನೀವು ಬಂದಿಲ್ಲ ಅಷ್ಟೇ, ಬರಲಿಲ್ಲ ಅಷ್ಟೇ, ಬಂದಿಲ್ಲ ಅವರು. ಕೃಷ್ಣೋಥ ಚೌಪಗವಿಭುತ್ತಮ ನೀತಿಯುಕ್ತಂ ಸಂಪ್ರೇಷಯನ್ನಿದಮುವಾಚ ಗೋಕುಲಾಯ ದುಃಖಂ ವಿನಾಶಯ ವಚೋಭಿರರೆ. ಅರೆ ಎಲೈ ಅಂತರ್ಥ ನೋಡು ಉದ್ಧವ. ದುಃಖಂ ವಿನಾಶಯ ವಚೋಭಿಹಿ ಮದೀಯೈಹಿ. ನಾನು ಹೇಳೋ ಮಾತುಗಳಿದೆಯಲ್ಲ ಅದನ್ನು ಹೇಳಿ ಅವ್ರ ದುಃಖವನ್ನು ಕಡಿಮೆ ಮಾಡು, ಅವರೆಲ್ಲ ದುಃಖವನ್ನು ಪರಿಹಾರ ಮಾಡುವಂತ ಕಳಿಸಿದ. ವಿರಹಜಂ ಮಮ ವಿರಹಜಂ. ಸ್ವಲ್ಪ ಸಾಮಾನ್ಯರೇ ತಮ್ಮ ಸಮಾನ ಸ್ಕಂದರು ಚಿಕ್ಕವರೇ ಇರಬಹುದು. ತುಂಬ ಪ್ರಿಯರಾಗಿದ್ದಾಗ ಬಿಟ್ಟು ಹೋಗಿಬಿಟ್ರೆ ಬಹಳ ಬೇಸರ ಅನಿಸುತ್ತೆ. ಕೃಷ್ಣನ ಬಿಟ್ಟಿರೋದು ಅವರಿಗೆ ಸಹಜವಾಗಿ ಬಹಳ ಕಷ್ಟ. ಮಮ ವಿರಹಜಂ ಶುಚಂ. ನನ್ನ ವಿರಹದಿಂದ ಉಂಟಾಗಿರ್ತಕ್ಕಂಥ ನೋವನ್ನ ಶೋಕವನ್ನ ನೀನೇನ್ ಮಾಡ್ಬೇಕೀಗ? ದುಃಖವನ್ನ ವಿರಹಜಂ ಮಮ ವಿರಹಜಂ ದುಃಖಂ ಏನ್ ಮಾಡ್ಬೇಕು ನೀನು? ಮದೀಯೈಹಿ ವಚೋಭಿರರೆ ವಿನಾಶಯ. ನಾಶಪಡಿಸು, ಪರಿಹಾರ ಮಾಡು. ಆಶು ಯಾಹಿ, ಬೇಗ ಹೋಗು ಅಂತ ಹೇಳ್ತಾರೆ, ಬೇಗ ಕಳಿಸ್ಕೊಡ್ತಾರೆ. ಇದು ಕೃಷ್ಣ ಗೋಕುಲಕ್ಕೆ ಮತ್ತೆ ಹೋಗೋದೇ ಇಲ್ಲ, ಮೆಸೇಜ್ ಕಳಿಸ್ತಾರೆ ಅಷ್ಟೇ. ನಾನು ಬರೋದೇನೆ ಕಳಿಸ್ತಾರೆ. ಈ ರೀತಿ ಏನಾಯ್ತು ಈಗ? ಬಹಳ ಇಂಪಾರ್ಟೆಂಟ್ ಇದು. ಕೃಷ್ಣ ತಾನು ಉದ್ಧವರ ಮೂಲಕ ಅವರಿಗೆ ಸಂದೇಶ ಕೊಟ್ಟ. ಮಾತು ಯಾರದು? ತಂದೆ ಮದೀಯೈಹಿ, ನನ್ನ ಮಾತನ್ನು ಹೇಳು ಅಂತ ಹೇಳಿ. ಇವತ್ತು ಯಾರೇ ಶಾಸ್ತ್ರ ಭಾಷೆ ಯಾರ ಮಾತವೋ ದೇವ್ರ ಮಾತೇ ಹೊರತು ಅವ್ರ ಸ್ವಂತದ ಮಾತುಗಳೆಲ್ಲ. ಇವ್ರು ಹೇಳೋ ಅವ್ರು ಹೇಳೋ ಅವರೇ ಬರ್ಬೋದೇ ಹೊರತು ಯಾರೋ ಸ್ವಂತ ಹೇಳ್ತಿದ್ರೆ ಅದಕ್ಕೆ ಬೆಲೆ ಇಲ್ಲ. ದೇವರ ಅನುಗ್ರಹದಿಂದ ಬಂದಿರೋದೇ ಹೊರತು ಈ ದೃಷ್ಟಿಯಿಂದ ಎಲ್ಲರಿಗೂ ಗುರು. ಕೃಷ್ಣ ರೂಪದಿಂದನೂ ಗುರು, ವ್ಯಾಸ ರೂಪದಿಂದನೂ ಗುರು ಪರಮಾತ್ಮ. ಯಾತಕ್ಕೆ? ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಈ ಮಾತು ಯಾವಾಗಲೂ ತಿಳ್ಕೊಂಡಿರ್ಬೇಕು. ಸ್ವಂತ ಎಂಬ ಕಾನ್ಸೆಪ್ಟ್ ಇದ್ರೆ ತುಂಬಾ ತಪ್ಪದು ಶಾಸ್ತ್ರದಲ್ಲಿ. ಅಕಸ್ಮಾತ್ ಹೊಡಿತು ಅಂತ ತಿಳ್ಕೊಬೇಡ. ಸ್ವಂತ ಹೊಡೆದಿದ್ದಲ್ಲ, ಆಚಾರ ಆದ್ರೂ ಉತ್ತರ ಕೊಡ್ತಾರೆ. ಜನ್ಮಾಂತರೇ ಶ್ರುತಾಸ್ತಾಸ್ತು. ಜನ್ಮಾಂತರದಲ್ಲಿ ಕೇಳಿದ್ದು ಈಗ ಫ್ಲಾಶ್ ಆಯ್ತಾ ಹೊರತು ಅವ್ರಿಗೆ ಗೊತ್ತಿಲ್ಲದ ಫ್ಲಾಶ್ ಆಯ್ತು ಅಂತ ಹೇಳೋದಾದ್ರೆ ಅದು ಸುಳ್ಳು ಮತ್ತು ಇನ್ವ್ಯಾಲಿಡ್ ಕೂಡ ಹೌದು. ಎರಡೆರಡು ತಪ್ಪಾಗೇ ಇರುತ್ತೆ ಹೊರತು ಸರಿಯಲ್ಲ. ತುಂಬಾ ಜನ ಭ್ರಾಂತಿಗೊಳಗಾಗ್ಬಿಡ್ತಾರೆ, ಎಂದು ಒಳಗಾಗಬಾರ್ದಾಗಿ. ಹಾ ಹೇಳಿ ಏನು ಏನು ಏನಿದೆ? ಹ್ಮ್ ಹೌದು 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 ಹೌದು. ಈಗ ಅದೇ ಸಾಕಷ್ಟು ಹೇಳ್ಬಿಟ್ಟಿದಾರಲ್ಲ, ಏನಂತ? ಅದೇ ಹಿಂದೆ ಹೇಳಿದಾರೆ, ತುಂಬಾ ಸತ್ ಹೇಳಿ ಆಗಿದೆ, ತುಂಬಾ ಸತ್ ಹೇಳ್ಬಿಟ್ಟಿದ್ದಾರೆ ಅದ್ರಾಗ್ಲೇನೆ. ಹಿಂದೆ ಕೂಡ ಏನಂತ ಹೇಳಿ, ದೊಡ್ಡವರ ಚಿಕ್ಕವ್ರ ಹತ್ರ ಕಲ್ತ್ರೆ ಲೋಕ ಶಿಕ್ಷಣಕ್ಕೆ ಹೊರತು ಅವರಿಂದ ಗದ ಇದ್ದ ಕ್ಷತ್ರಿಯ ಕಲ್ತೇ ಇಲ್ಲ ಅಂತ ಆಗಬಾರ್ದು. ಕಲ್ತೆ ಇವತ್ತು ಅಷ್ಟೇ ಲೋಕದಲ್ಲಿ ಕಾಣುತ್ತೆ. ಒಳ್ಳೆ ಔಷಧಿ ಕೊಡ್ತಾರೆ ಕೆಲವರು, ಸೂಪರ್ ಡಾಕ್ಟ್ರೇ ಔಷಧಿ ಕೊಡ್ತಾರೆ, ಅಷ್ಟು ಜೋರಾಗಿರ್ತಾರೆ. ಬಟ್ ಅಪಾಯಿಂಟ್ ಮಾಡಕ್ಕೆ ಬರೋದಿಲ್ಲ, ಅದು ಕ್ವಾಲಿಫಿಕೇಶನ್ ಇವ್ರ ಹತ್ರ. ಈ ದಡ್ಡನ್ನೇ ಮಾಡ್ಬೇಕು ಹೊರತು ಅವ್ರು ಭಾಳ ಇಲ್ಲ. ಅದು ಒಂದ್ಸತ್ ಮಾಡ್ಬಿಟ್ಟು ಏನಾಗುತ್ತೆ, ಎಲ್ಲರೂ ತಪ್ಪೇ ಬಿಡುತ್ತೆ. ಅವ್ರು ಹೇಳ್ತಾರೆ ಸಾರಿ ಅಂತಾನೆ ಹೇಳ್ತಾರೆ. ಇಲ್ದವ್ರು ಕೆಲವ್ರು ಏನ್ ಮಾಡಿದಾರೆ ಗೊತ್ತಾ? ಎಷ್ಟೋ ಸರ್ ದೊಡ್ಡ ನಮ್ಮ ಪಂಡಿತರುಗಳನ್ನೇ ಕಾಶಿಯಲ್ಲಿ ಹೋದಾಗ ಇವ್ರು ವಿದ್ವತ್ತನ್ನು ನೋಡಿ ನೀವು ಇಲ್ಲೇ ಅಧ್ಯಾಪಕರಾಗಬೇಕು ಅಂತ ಹೇಳ್ತಾರೆ. ಕ್ವಾಲಿಫೈಡ್ ಅಲ್ಲಿ ಏನು ಕ್ವಾಲಿಫಿಕೇಶನ್ ಇಲ್ಲ ಇವ್ರ ಹತ್ರ. ಇವತ್ತು ವಿದ್ವತ್ ಮಾಡ್ಕೊಂಡು ಕ್ವಾಲಿಫಿಕೇಶನ್ ಇರುತ್ತೆ ಇಲ್ಲ. ಏನ್ ಮಾಡಿದಾರೆ ಅಂತಾಗ ಅವರು ಒಂದು ಇದು ಮಾಡಿ ಕಮಿಟಿ ಮಾಡಿ ಫಾರ್ಮಲ್ ಎಕ್ಸಾಮಿನೇಷನ್ ಮಾಡಿ ಕ್ವಾಲಿಫಿಕೇಶನ್ ಕೊಡಿಸಿ ಅಪಾಯಿಂಟ್ ಮಾಡಿದ್ರಂತ. ಆಮೇಲೆ ಅದು ಅಷ್ಟರ ಮಟ್ಟಿಗೆ. ಅದು ಯಾಕೆ? ರೂಲ್ಸ್ ಭಂಗ ಮಾಡಬಾರ್ದು. ರೂಲ್ ಭಂಗ ಮಾಡಿಬಿಟ್ರೆ ಏನಾಗುತ್ತಾಗ ಲೋಕಕ್ಕೆ ರಾಂಗ್ ಮೆಸೇಜ್. ಅದಕ್ಕೇನೆ ಭೀಮಸೇನ ದೇವರು ಅಚ್ಯುತ ಆಚಾರ್ಯ ಆಶ್ರಮ ಯಾಕೆ ತಗೋಬೇಕಿತ್ತು ಆಚಾರ್ಯರು? ಅವರೆಲ್ಲಿ ಇವರೆಲ್ಲಿ ಏನೇನು ಇನ್ಚಾರ್ಜ್ ಯಾರೋ ಇರ್ತಾರೆ, ಅವನಿಂದ ಚಾರ್ಜ್ ತಗೋತಾರೆ. ಅವನು ಆ್ಯಕ್ಚುಲಿ ಟೆಂಪರ್ ಚಾರ್ಜಲ್ಲಿ ಇರೋರು ಅಷ್ಟೇ. ಬಟ್ ಅವರಿಂದಲೇ ಬೇರೆ ದಾರಿ ಇಲ್ಲ. ಇಲ್ದವ್ರು ಇನ್ವ್ಯಾಲಿಡ್ ಆಗುತ್ತೆ. ಅವ್ರ ಮೂಲಕನೇ ಬರ್ಬೇಕು. ಪರಂಪರೆ ಕಟ್ಟಾಗಬಾರ್ದು. ಅದಕ್ಕಾಗಿ ಗುರುಗಳ ಹತ್ರ ಓದ್ದಾಗ ಮಾಡ್ತಾರೆ ಹೊರತು ಅವ್ರು ಓದಿದ್ದಲ್ಲ. ಗೊತ್ತಾಯ್ತಾ? ಬಲರಾಮ ದೇವ್ರು ಇವ್ರಿಗೆ ಏನು ಗೊತ್ತಿಲ್ಲ ಅಂತ ಓದಬೇಕಾಗಿದೆ ಮೊದಲು. ಅವರಿಗೆ ಗೊತ್ತಿಲ್ಲೋದು ಬೇಕಾದಷ್ಟಿದೆ. ಆದ್ದರಿಂದ ಇನ್ನೊಂದು ದೃಷ್ಟಿಯಿಂದ ಅನುಗ್ರಹ ಮಾಡಿದ್ದಾರೆ. ಬಲರಾಮ ದೇವ್ರಿಗೆ ಒಂದು ಕ್ರೆಡಿಟ್ ಕೊಟ್ರು, ಏನಂತ? ಭೀಮಸೇನ ಗುರು ಸ್ವಲ್ಪ ಸಿದ್ಧ ಅಂತೇಳಿ ಅಷ್ಟೇ ಹೊರತು ಮತ್ತೇನೇ ಇಲ್ಲ. ಅದ್ರ ವಸ್ತುಸ್ಥಿತಿಯಲ್ಲಿ ಅವರಿಂದ ಏನೂ ಕಲ್ತಿಲ್ಲ, ಅವರಿಗೆ ಕಲಿಸ್ಕೊಟ್ಟಿದ್ದಾರೆ. ಎಷ್ಟೋ ಸರಿ ಕಲಿಸುತ್ತೆ, ಹೌದಲ್ಲ? ಇದನ್ನ ಪಟ್ಟು ನನಗೆ ಗೊತ್ತಿದ್ದಿಲ್ಲ ಅಂತ ಅನಿಸ್ಬೇಕು ಅವ್ರಿಗೆ. ಅದನ್ನ ಸಹಜ. ಅದು ಇವರ ಸ್ವರೂಪತ ಯಾರು? ತಂದೆ ಗರುಡಶೇಷ ರುದ್ರರೆಲ್ಲ ಯಾರವರು? ವಾಯುದೇವರ ಮಕ್ಕಳವರು, ಬ್ರಹ್ಮದೇವರ ಮಕ್ಕಳ. ಆದ್ದರಿಂದ ಅದೇನು ಅಲ್ವೇ ಅಲ್ಲ. ಹಿಂದೆ ಅದೆಲ್ಲ ತಿಳಿದಾಗ ಪ್ರಶ್ನೆ ಬರೋದಿಲ್ಲ. ಮತ್ತೋ ವಿಯೋಗ ಇಹ, ಮಕ್ಕಳು ಹೌದು, ಶಿಷ್ಯರು ಹೌದು. ಮತ್ತೋ ವಿಯೋಗ ಇಹ ಕಶ್ಚಿದಸ್ತಿ ನೈವ ಯಸ್ಮಾದಹಂ ತನುಭೃತಾಂ ನಿಹಿತೋಂತರೇವ ನಾಹಂ ಮನುಷ್ಯ ಇತಿ ಕುತ್ರ ಚ ನೋಸ್ತು ಬುದ್ಧಿ ಬ್ರಹ್ಮೈವ ನಿರ್ಮಲತಮಂ ಪ್ರವದಂತಿ ಮಾಂಹಿ. ಏನು ಸಂದೇಶ ಅಂತ ಹೇಳ್ತಾರೆ ಅವರು. ಉದ್ಧವನ ಮೂಲಕ ಕೇಳಿಸ ಕೃಷ್ಣನ ಸಂದೇಶ ಏನು? ಮತ್ತಃ ವಿಯೋಗ ಇಹ, ಇದೇ ಭ್ರಮರಗೀತೆ. ಅದೇನೆ ಸ್ವಲ್ಪ ಮುಂದೆ ಬರುತ್ತೆ. ಈಗ ಭ್ರಮರಗೀತೆ ಈ ಭಾಗದಲ್ಲೇ ಬರುತ್ತೆ. ಮತ್ತಃ ವಿಯೋಗ ಇಹ ಕಸ್ಯಚಿತ್ ಅಸ್ತಿ ನಾ ಏವ ಯಸ್ಮಾತ್ ಅಹಂ ತನುಭೃತಾಂ
ನಿಹಿತಃ ಅಂತರ ಏವ. ಗೊತ್ತಾಯ್ತಾ? ಅಂತಹ ಏವ, ಗೊತ್ತಾಯ್ತಾ? ಅಂತಹ ಏವ ನಾನು ತನುಭೃತಾಂ ಅಂತಹ ಏವ ಯೋ ಅಂತಃ ಪ್ರವಿಶ್ಯ, ಎಲ್ಲ ದೇಹ ಜೀವರ ಒಳಗೆ ಇರೋದ್ರಿಂದ ನಾನು ನನ್ನ ಬಿಟ್ಟಿರ್ಲಿಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಆದ್ರಿಂದ ವಿರಹ ಬಂದು ತಿಳ್ಕೊಳ್ಳೋಕೆ ಹೋಗಬೇಡ. ಇದೆಲ್ಲರಿಗೂ ಸಂದೇಶ, ಅವರಿಗೆಲ್ಲ. ದೇವ್ರು ನಮ್ಮ ಜೊತೆ ಬಿಂಬರೂಪಿ ಪರಮಾತ್ಮ ಎಲ್ಲಿದ್ದಾನೆ? ನಮ್ಮ ಜೊತೆಗೆ ಇದ್ದಾನೆ. ಆದ್ರಿಂದಾಗಿನೇ ಏನು ಸಮಸ್ಯೆ ಇಲ್ಲ. ದೇವ್ರನ್ನ ಬಿಟ್ಟಿದ್ದೀವಿ ಅಂತ ತಿಳ್ಕೊಳ್ಳೋ ಕಾರಣನೇ ಇಲ್ಲ. ದೇವ್ರು ನೋಡಕ್ ಹೋಗಿದ್ವಿ ಅಂತ ಅಂತಾರೆ ಅಂತ ತಿಳ್ಕೊಬೇಡ. ನಾವು ಕಾಶಿಗೆ ಹೋಗಿದ್ವಿ, ತಿರುಪತಿಗೆ ಹೋಗಿದ್ವಿ, ಉಡುಪಿ, ಅದು ನಿಜನೇ. ಆದರೆ ಬಿಂಬರೂಪದಲ್ಲಿಲ್ಲ ದೇವ್ರನ್ನ ಅಲ್ಲಿ ಆರೋಪದಲ್ಲಿ ನೋಡ್ತಾ ಇದ್ದೇವೆ ಹೊರತು ಇನ್ನು ಆಕಾಶ ನೋಡ್ಲಿಕ್ಕೆ ನಾವು ಇದಕ್ಕೆ ಹೋಗಿದ್ವಿ ಅಂತ ಹೇಳ್ತಾರಾ? ಆಕಾಶ ಇಲ್ಲೇ ಇದೆ ಈಗ. ಆಕಾಶ ರೋಡ್ ದೊಡ್ಡ ಪ್ರೋಗ್ರಾಮ್ ಒಂದು ಆಕಾಶ ರೋಡ್ಲಕ್ಕೆ ಊರಿಗೆ ಹೋಗೋಣ ಬನ್ನಿ, ಒಂದು 500 ಕಿಲೋಮೀಟರ್ ಟ್ರಿಪ್ ಹೋಗೋಣ ಅಂತ ಕೇಳಿದ್ರೆ ಇಲ್ಲೇ ಇದೆ ಅಲ್ಲ ಆಕಾಶ. ದೇವ್ರು ನಮ್ಮ ಜೊತೆಗೆ ಇದ್ದಾನೆ, ಯಾವಾಗ ನಮ್ಮ ಹೃದಯದಲ್ಲೇ ಇದ್ದಾನೆ. ಒಳ್ಳೆ ನಮಗಿಂತ ಹತ್ರ ದೇವರು. ನಮಗೆ ಇನ್ನೂ ಆಶ್ಚರ್ಯ ಗೊತ್ತಾ? ನಮಗೆ ನಾವು ಹತ್ರ ಅಲ್ಲ, ನಮಗಿಂತ ಹತ್ರ ದೇವರೇ. ಯಾಕೆ ನಮ್ಮೊಳಗೆ ಮತ್ತೆ ಇದ್ದಾನೆ. ಆದ್ರಿಂದ ದೇಹದೊಳಗಿದ್ದಾನೆ, ಮತ್ತೆ ನಮ್ಮೊಳಗಿದ್ದಾನೆ. ಅದಕ್ಕೆ ಹೇಳಿದ್ದೇನೆ, ದೂರ ದೂರತರಮ್ಯಂತೂ ತದೇವಾಂತಿಕ ಮಂತಿಕ. ಹತ್ತಿರಕ್ಕೆ ಹತ್ತಿರ, ದೂರಕ್ಕೆ ದೂರ. ತಿಳ್ಕೊಳ್ಳೋದಾದ್ರೆ ದೂರಕ್ಕೆ ದೂರ, ತಿಳ್ಕೊಂಡ್ರೆ ಹತ್ತಿರಕ್ಕೆ ಹತ್ತಿರ ದೇವರು. ಅದನ್ನ ತಿಳಿಸ್ತಾ ಇದ್ದಾರೆ. ಹೆಸರಿಗೆ ಅವರಿಗೆ ಸಂದೇಶ ಇದು, ವಾಸ್ತವ ಎಲ್ಲರಿಗೂ ಸಂದೇಶ. ದೇವ್ರನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂಟಿ ಅನ್ನೋ ಭಾವನೆ ಎಂದೂ ಬರಬಾರದು. ಬಂದರೆ ಏನಾಗುತ್ತೆ? ಭಯ ಶುರುವಾಗತ್ತ. ಒಂಟಿ ಅನಿಸಿದ ತಕ್ಷಣ ಭಯ ಶುರುವಾಗುತ್ತೆ. ಯಾರನ್ನೋ ನಂಬ್ತಾನೆ. ಆಕ್ಚುಲಿ ಅವರಿಂದ ಎಷ್ಟೋ ಸತ್ತೆ ಮನೆಯಲ್ಲಿ ಸೈಕಾಲಜಿ ಏನು ಗೊತ್ತಾ? ಯಾರು ಇಲ್ಲ, ಒಬ್ಬ ದೊಡ್ಡ ಮನೆ ಒಬ್ಬರೇ ಇರಬೇಕು. ಒಂದು ಮಗು ಇರುತ್ತೆ, ಏನೋ ಧೈರ್ಯ, ಒಂದು ಮಗು ಇದೆ ಪರ, ಮಗು ಏನು ಮಾಡಲ್ಲ. ಅದು ಏನೋ ಒಂದು ಧೈರ್ಯ. ಯಾಕೆ? ಮಗು ಅಲ್ಲ, ಒಳಗೆ ಅಲ್ಲಿ ದೊಡ್ಡ ರೂಪ ಇದೆ ಮತ್ತೆ, ಅದು ಅಡಿಷನಲ್ ರೂಪ ಇದ್ದಾಗಲೇ ಇವನಿಗೇನೋ ಭ್ರಮೆ ಅದಾಯ್ತು ಅಂತೇಳಿ ತಪ್ಪು ಯೋಚನೆ ಮಾಡ್ಬೇಕಾಗ್ತದೆ. ಮಗುವಿನಿಂದ ಏನೇನು ಇನ್ಫ್ಯಾಕ್ಟ್ ಪ್ರಾಬ್ಲಮ್ ಇಟ್ಕೊಳ್ಳೋದ್ರಿಂದ ಆದರೂ ಕೂಡ ಏನಿದೆ ಒಂಥರ ಧೈರ್ಯ ಇತ್ತು. ಇನ್ನೊಂದು ಭಗವದ್ ರೂಪ ಪಕ್ಕದಲ್ಲಿದೆ ಅಂತ ಅರ್ಥ. ಒಬ್ಬ ನಿಜವಾಗ್ಲೂ ಒಬ್ಬರೇ ಇದ್ದಿದ್ರೆ ಯಾವಾಗಲೂ ಭಯದಲ್ಲೇ ಇರಬೇಕು. ಜ್ಞಾನಿಗಳಿಗೆ ಭಯ ಯಾತಕ್ಕಿಲ್ಲ? ಅಭಯಂ ಸತ್ವ ಸಂಶುದ್ಧಿ. ಯಾತ ಭಯ ಇರೋದಿಲ್ಲ ಅಂದ್ರೆ ದೇವ್ರ ಜೊತೆಗೆ ಯಾವಾಗಲೂ ಇದ್ದಾನೆ. ದ್ವಾಸುಪರ್ಣ ಸಯುಜ ಸಖಾಯ ಅಂತ ಇರೋದ್ರಿಂದ ಭಯ ಇಲ್ಲೇ ಇಲ್ಲ. ಪ್ರಹ್ಲಾದ್ರೆ ಆ ಧೈರ್ಯ ಇದ್ದಿದ್ದಕ್ಕೆ ಏನು ಮಾಡ್ತೀವಿ ಮಾಡ್ಕೋ ಹೋಗು ಅಂತ ಹೇಳಿದ್ವಿ. ಏನು ಮಾಡ್ತೀವಿ ಮಾಡು, ದೇವರಿದ್ದಾನಲ್ಲ. ನೀನು ಬರಕೊಟ್ಟ ಬ್ರಹ್ಮದೇವರಿದ್ದಾರೆ, ಅವರು ಬಿಂಬರೂಪಿ ಅಲ್ಲ. ಒಂದು ರೀತಿಯಿಂದ ಹೌದು, ಯಾಕಂದ್ರೆ ದೊಡ್ಡವರೆಲ್ಲ ಬಿಂಬರೇ. ಆದರೆ ಸಾಕ್ಷಿ ಎಲ್ಲರಿಗೂ ಅವರಿಗೂ ಬಿಂಬರೇ ಆದವನು ಪರಮಾತ್ಮ. ಅಂದ್ರೆ ನಾನೇ ಯೋಚನೆ ಮಾಡಬೇಕು. ಆಗ ಅಭಯ ಬಂದ್ರೆ ಅದು ಜ್ಞಾನದಿಂದ ಅಭಯ ಬರುತ್ತೆ ಎಂಬ ಕಾರಣ ಅದೇ. ಹೌದು, ಸೋಹಂ ಸ್ವಾಹ ಅಂದ್ರೆ ಅರ್ಥ ಹಾಗೆ. ಮಾಂ ಹಿ ನಾಹಂ ಮನುಷ್ಯ ಇತಿ ಕುತ್ರ ಚ ಓ ಅಸ್ತು ಬುದ್ಧಿ. ನಾನು ಮನುಷ್ಯ ಅಂತಕ್ಕಂಥ ಭ್ರಮೆ ಮಾತ್ರ ಎಂದು ಬರಬಾರದು ನಿಮಗೆ. ಬ್ರಹ್ಮೈವ ನಿರ್ಮಲತಮಂ ಪ್ರವದಂತಿಯ ಮಾಂಹಿ. ನನ್ನನ್ನೇನು ಜನ ತಿಳ್ಕೊಂಡಿದ್ದಾರೆ ಜ್ಞಾನಿಗಳೆಲ್ಲ ಸ್ಪಷ್ಟವಾಗಿ. ಬ್ರಹ್ಮೈವ ಅಥಾತೋ ಬ್ರಹ್ಮ ಜಿಜ್ಞಾಸ ಅಥಾತೋ ಕೃಷ್ಣ ಜಿಜ್ಞಾಸ ಅಂತಾನೆ ಅರ್ಥ. ಬ್ರಹ್ಮ ಅಂದ್ರೆ ವಿಷ್ಣು, ವಿಷ್ಣು ಅಂದ್ರೆ ಕೃಷ್ಣ, ಕೃಷ್ಣ ಅಂದ್ರೂ ಬ್ರಹ್ಮ. ಪ್ರವದಂತಿ ಮಾಂಹಿ. ಅದಕ್ಕೆ ನಮೋ ವೇದಾಂತ ವೇದ್ಯಾಯ, ನಮೋ ವೇದಾಂತ ವೇದಿನೇ, ವೇದಾಂತ ವೇದಿನೇ ಅಂತ ವೇದಾಂತದಿಂದ ತಿಳಿಯಲ್ಪಡುವವನು, ವೇದಾಂತವನ್ನು ತಿಳಿದವನು ಎರಡೂ ಆಗಿದ್ದ. ಮನೋವಿಯೋ ಮತ್ತೋ ವಿಯೋಗ ಇಹ ಕಶ್ಚಿದಸ್ತಿ ನೈವ ಯಸ್ಮಾದಹಂ ತನುಹೃತಾಂ ನಿಹಿತೋಂತರೇವ ನಾಹಂ ಮನುಷ್ಯ ಇತಿ ಕುತ್ರ ಚ ವಸ್ತು ಬುದ್ಧಿ ಬ್ರಹ್ಮೈವ ನಿರ್ಮಲತಮಂ ಪ್ರವದಂತಿ ಮಾಂಹಿ. ನಿರ್ಮಲತಮಂ ಅಂದ್ರೇನು? ನಿರ್ದೋಷ. ಗೊತ್ತಾ? ಬ್ರಹ್ಮ ಇವ ಗುಣಪೂರ್ಣ, ಗುಣಪೂರ್ಣನಾದ ನಿರ್ದೋಷನಾದ ಭಗವಂತ ನಾನೇ. ಆದ್ದರಿಂದ ನೀವು ನನ್ನನ್ನ ಬಿಟ್ಟಿದ್ದೇವೆ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಜೊತೆಗೆ ಯಾವಾಗಲೂ ಇರ್ತೇನೆ, ಒಳಗೆ ಇರ್ತೇನೆ ಅಂತೇಳಿ ಪರಮಾತ್ಮ ಅವರಿಗೆ ಸಂದೇಶವನ್ನ ಉದ್ಧವರ ಮೂಲಕ ಕಳಿಸಿದ. ಉದ್ಧವನ ಕಳಿಸೋದಕ್ಕೆ ಏನು ಕಾರಣ ಅಂದ್ರೆ ಉದ್ಧವನಿಗೆ ಏನಿತ್ತು? ಈಗಾಗಲೇ ನೀತಿಯುಕ್ತ ಅಂತ ಪ್ರಸಿದ್ಧನಾಗಿದ್ದ. ಯಾರು ಕಳಿಸ್ಬೇಕಾದ್ರೆ ಏನಾಗಿರ್ಬೇಕು? ಡೆಪ್ಯೂಟ್ ಮಾಡುವಾಗ ಯಾರ್ಯಾರನ್ನ ಡೆಪ್ಯೂಟ್ ಮಾಡೋದಿಲ್ಲ. ಏನಾಗಿರ್ಬೇಕು? ಅವರು ಒಂದು ರೀತಿ ಒಂದು ಕನ್ಸರ್ನ್ ಇರ್ಬೇಕು ಅವ್ರಿಗೆ. ಯಾವುದೋ ಸ್ಟೇಟಸ್ ಇದ್ದವ್ರು ಮಾಡೋದಿಲ್ಲ. ಉದ್ಧವನಿಂದ ಹೋಗಿದ್ದಕ್ಕೆ ಅವ್ರು ಒಪ್ಕೊಂಡ್ರು. ಅದೇ ಆಚಾರ್ಯ ಏನ್ ಮಾಡಿ ಇಲ್ಲೇನ್ ಮಾಡಿದ್ರು? ಕೃಷ್ಣ ಉದ್ಧವನ ಕಳಿಸಿದ್ದಕ್ಕೆ ಸಮಾಧಾನ ಆಯ್ತು. ಆಚಾರ್ಯನೇ ಕಳಿಸ್ಬಿಟ್ಟಿದ್ದಾನೆ ಆಚಾರ್ಯ ಪರಮಾತ್ಮ. ಕಲಿಯುಗದಲ್ಲಿ ತಾನು ಬರೋದಿಲ್ಲ, ಆದ್ರಿಂದ ಏನ್ ಮಾಡ್ತಾನೆ? ಗೋಕುಲಕ್ಕೆ ತಾನು ಹೋಗ್ಲಿಲ್ಲ, ಕಲಿಯುಗದಲ್ಲಿ ತಾನು ಬರೋದಿಲ್ಲ. ಅದು ಯಾರನ್ನ ಕಳಿಸ್ದ? ನೆಕ್ಸ್ಟ್ ಅವರೇ, ಇನ್ಯಾರೂ ಇಲ್ಲ ಅಂಥವ್ರು. ಪುರುಷರಲ್ಲಿ ಬೇರೆ ಯಾರೂ ಇಲ್ಲ, ಅದನ್ನು ಕಳಿಸ್ಕೊಡ್ತಾನೆ. ಆದ್ದರಿಂದ ದೇವ್ರನ್ನ ಏನಂತ ಕರೀತಾರೆ? ಭಾರಿ ಕರುಣ. ಏನು ಹೋಲಿಕೆ ಇತ್ತು? ಸುಂದರ. ಎಷ್ಟು ಸುಂದರ! ಎಷ್ಟೋ ಸರ್ತಿ ಜೆರಾಕ್ಸ್ ಮಾಡಿಸ್ತಾರಲ್ಲ, ಒರಿಜಿನಲಿ ಚೆನ್ನಾಗಿ ಕಾಣುತ್ತೆ. ಹಳೇ ಸರ್ಟಿಫಿಕೇಟ್ ಇರುತ್ತೆ, ಜೆರಾಕ್ಸ್ ಮಾಡಿಸ್ತಾನೆ, ಕಲರ್ ಜೆರಾಕ್ಸ್ ಮಾಡಿಸ್ತಾನೆ, ಡಿಫ್ರೆನ್ಸ್ಗಿಂತ ಇದೇ ಚೆನ್ನಾಗಿ ಕಾಣಿಸುತ್ತೆ. ಸ್ಟಿಲ್ ಏನದು ಅಷ್ಟೇ. ರಿಸೆಂಬ್ಲೆನ್ಸ್ ಇತ್ತು ಅಂದ್ರೆ ಏನರ್ಥ? ಅಥವಾ ತಾರತಮ್ಯದಲ್ಲಿ ಮೇಲೆ ಇರೋದ್ರಿಂದ ರಿಸೆಂಬ್ಲೆನ್ಸ್. ಅಲ್ಲಿ ನೋಡೋರಿಗೆ ನೆಕ್ಸ್ಟ್ ಆತ್ನೆ, ಅಲ್ಲಿ ನೋಡೋರಿಗೆ ಜಾಸ್ತಿ ಇರೋದು ಇವರು ಮೊಮ್ಮಗಳಿಗೆ, ಅವರಿಗೆಲ್ಲ ಇವರೇ ನೋಡೋರಿಗೆ ಏನು ಅನ್ಸುತ್ತೆ? ಓ ಇವರೇ ಅಂತಾನೆ. ಆ ಥರ ಇತ್ತು ಅಷ್ಟೇ ಹೊರತು ಬೇರೆ ಅಲ್ಲ. ಇದು ಬಿಂಬ ಪ್ರತಿಬಿಂಬ ಭಾವ ಹೇಳೋದಕ್ಕೆ ಹೊರಟಿದ್ದ ಹೊರತು ಈ ರೀತಿ ಸಾಮ್ಯ ಅಲ್ಲ. ಆಕ್ಚುಲಿ ಸಿಮಿಲಾರಿಟಿ ಅಲ್ಲ ಅದು. ಸಿಂಹ ಹೇಗಿದೆ? ಸಿಂಹ ಚಿತ್ರ ಹೇಗಿದೆ?
ಫೋಟೋ ಸಿಂಹದ ಫೋಟೋ ಹೇಗಿರುತ್ತೆ? ಸಿಂಹ ಅಲ್ಲೇ ಅಲ್ಲ, ಅದು ಎಷ್ಟೇ ಚೆನ್ನಾಗಿದ್ರು ಏನದು, ಇವಾಗ ಎಷ್ಟೋ ಸತ್ಯ ಅಲ್ಲ, ದೊಡ್ಡದು ಹಾಕಿಬಿಟ್ರೆ ಎದುರು ಸಿಂಹ ಇದ್ದಾಗೆ ಇರುತ್ತೆ, ತಕ್ಷಣ ಬರೀ ಭಯಬೇಡಾಗಿರುತ್ತೆ. ಇಷ್ಟಾದ್ರೂ ಕೂಡ ಏನಲ್ಲ, ಸಿಂಹ ಅಲ್ಲ. ಅಂತಹ ಸಾಮ್ಯ ಹೋಗ್ತೇವೆ ಹೊರತು ಯಾವ ಸಾಮ್ಯ ಇರೋದಿಲ್ಲ. ಇದೆಲ್ಲ ಇದೆ, ಬರುತ್ತೆ ಅದೇ ಹೇಳಿದ್ದು. ಉದ್ಧವೋ ನಾ ಅಣ್ವಪಿ ಮನ್ಯೂನಃ. ಉದ್ಧವ ನನಗಿಂತ ಸ್ವಲ್ಪ ಕೂಡ ಕಡಿಮೆ ಅಲ್ಲ ಗೊತ್ತಾ ಅಂತ ಹೇಳ್ತಾನೆ ಕೃಷ್ಣ. ಡೆಪ್ಯುಟೇಷನ್ ಹೋದ ಕಾಲಕ್ಕೆ ಮಾತು ಹಾಗೇನೆ, ಅವನು ಏನು ಮಾಡ್ಕೊಂಬರ್ತಾನೆ ಅದು ವ್ಯಾಲಿಡ್ ಅದು, ಗೊತ್ತಾಯ್ತಿಲ್ಲ. ಈ ಮುಖ್ಯ ಯಜಮಾನ ಬಂದರೆ ಎಷ್ಟು ನಡೆಯುತ್ತೋ ಅಷ್ಟೇ ನಡೆಯುತ್ತೆ. ಡೆಪ್ಯುಟಿ ಹೋಗಿರ್ತಾನಲ್ಲ, ಆ ರೈಟ್ ಕೊಟ್ಟೆ ಕಳಿಸಿರೋದು ಅವನ್ನ. ಅವ್ನು ಮಾತಾಡ್ತಾ ಅಗ್ರಿಮೆಂಟ್ ಮಾಡ್ಕೊಂಬರ್ತಾನೆ ಡೆಪ್ಯುಟಿ ಹೋಗಿ, ಫುಲ್ಲಿ ವ್ಯಾಲಿಡ್ ಅದು. ಇವು GPA ಕೊಡ್ತಾರಲ್ಲ, ಹಂಡ ಕೊಟ್ಟರೆ ವ್ಯಾಲಿಡ್ ಹೋದೇ ಒಪ್ಪಲೇಬೇಕು, ಬೇರೆ ದಾರಿ ಇಲ್ಲ. ಅವನು ಬಂದರೆ ಹೇಗೋ ಹಾಗೆ. ಅದಕ್ಕೆ ನನಗಿಂತ ಉದ್ಧವ ಏನೂ ಕಡಿಮೆ ಅಲ್ಲ ಅಂದರೆ ನನ್ನ ಪ್ರತಿನಿಧಿ ಹೇಗೆ ಬಂದಿದ್ದಾನೆ ಆದ್ದರಿಂದ ಆ ಮಾತನ್ನು ನಂಬಬೇಕು ನೀವು ಅಂತ ಅರ್ಥ. ಏನು ನೀವು ಇನ್ನೊಂದು ಮತ್ತೆ ಹೇಳೋದಾದ್ರೆ ಕಳಿಸ್ಬೇಕು ಅದಕ್ಕೆ. ಇವ್ರನ್ನ ಕಳಿಸಿ ತಾರೋ ಮತ್ತೆ ಹೇಳೋದಾದ್ರೆ ಪರ್ಪಸ್ ಏನೋ, GPA ಕೊಟ್ಟ ತಾರೋ ಹೋದ್ರು ಸೈನ್ ಮಾಡ್ಲಿಕ್ಕೆ, ಮತ್ತೆ ಏನು ಮಾಡ್ಬೇಕೀಗ? ಈ ಪರ್ಪಸ್ಸೇ ಸರ್ವಾಗಿ. GPAಗೆ ಅಷ್ಟು ವ್ಯಾಲಿಡಿಟಿ ಹೇಗೋ ಅಂತ, ಅದಕ್ಕೆ ಅರ್ಥಲ್ಲಿ ಅದು ಎಷ್ಟು ಮಟ್ಟಿಗಿದೆ ಈಗ, ಅವನು ಸೈನ್ ಮಾಡಿದ ಡಾಕ್ಯುಮೆಂಟ್ ಆಯಿತು. ಎಷ್ಟು ಡಾಕ್ಯುಮೆಂಟ್ ಅದೀಗ? ಚೂರು ಕೂಡ ಕಡಿಮೆ ಇಲ್ಲ. ಅವನೇ ಬಂದು ಸೈನ್ ಮಾಡಿ ಎಷ್ಟು ಅಷ್ಟೇ. ಆ ಅರ್ಥದಲ್ಲಿ ನನಗಿಂತ ಕಡಿಮೆ ಅಲ್ಲ ಅಂತ ಹೇಳ್ತಾನೆ ಹೊರತು ಇದರಲ್ಲಲ್ಲ, ತಾರತಮ್ಯಾದಿಗಳನ್ನ ಹೇಳಿದ ಮಾತಲ್ಲ. ಏನು ಹೇಳ್ತೇನೆ ನಿಮಗೆ, ಉದ್ಧವ ಹೇಳೋದನ್ನ ನಂಬಿ ಅಷ್ಟೇ. ಉದ್ಧವನೇ ಅಷ್ಟು ಅಕ್ಯುರೇಟ್ ಆದಾಗ ಆಚಾರ್ಯರು ಆಜ್ಞಾಮ್ ಅನ್ಯೈರಧಾರ್ಯ, ಇದು ಅನ್ಯೈರಧಾರ್ಯಾಮ್ ಏನಲ್ಲ, ಅದು ಅನ್ಯೈರಧಾರ್ಯ ಮಾಡಿದಾರಿಂದ ಆಚಾರ್ಯ ಬಗ್ಗೆ ಇದೆಲ್ಲ ಕಂಪ್ಯಾರಿಸನ್ ಹೋಗ್ಬೇಕಲ್ಲಿ. ಮುಖ್ಯವಾಗಿ ಆಚಾರ್ಯರು ಎಷ್ಟು ದೊಡ್ಡವರು ಅಂತ ಅಲ್ಲಿ ಕೃಷ್ಣ ಸರ್ವೋತ್ತಮ ಅಂತ ಯಾವಾಗಲೂ ಅನುಸಂಧಾನ ಮಾಡಿದರೆ ಅದು ಶಾಸ್ತ್ರ, ಇಲ್ಲದವ್ರ ಕಥೆ ಆಗಿಬಿಡುತ್ತೆ ತಕ್ಷಣನೇ. ನಾಹಂ ಮನುಷ್ಯ ಇತಿ ಕುತ್ರಚ ಓ ಅಸ್ತು ಬುದ್ಧಿ, ಎಂದು ಕೂಡ ಯಾವ ಕಾಲಕ್ಕೂ ನನ್ನ ಬಗ್ಗೆ ತಪ್ಪು ತಿಳಿಬೇಡಿ ಅಂತ ಹೇಳಿದ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ ಮತ್ತೆ ಕೃಷ್ಣ. ಅದು ದಶಮಸ್ಕಂದ ಅಲ್ಲಿ ನಡೆದಿದ್ದು ಇಲ್ಲಿ ಜ್ಞಾಪಕ ಮಾಡ್ತಾನೆ ಅವ್ರಿಗೆ. ಅಲ್ಲಿ ಆಚಾರ್ಯ ಬರೆದು ಇಲ್ಲಿ ಬರೀತಾ ಇದ್ದಾರೆ. ಯಾತಕ್ಕೆ ಅಂದ್ರೆ ಇಲ್ಲಿ ಥಿಯರಿ ಹೇಳಿದ, ಪ್ರಾಕ್ಟಿಕಲ್ ಆಗಿ ಒಂದು ದೃಷ್ಟಾಂತ ಇದೆ ನೋಡಿ ಅಂತ ಹೇಳೋದಕ್ಕೆ ಹೇಳ್ತಾ. ಏನದು? ಪೂರ್ವಂ ಯದಾ ಹಿ ಅಜಗರೋ ನಿಜಗಾರ ನಂದಂ ಸರ್ವೇನ ಶೇಕುರಥ ತತ್ ಪ್ರವಿಮೋಕ್ಷಣಾಯ ಮತ್ಪಾದ ಸಂಸ್ಪರ್ಶ್ಯತಃ ಸ ತದಾ ದಿವ್ಯೋ ವಿದ್ಯಾಧರಸ್ತುತಿತಂ ನಿಖಿಲಂ ಸ್ವರಂತು. ಪೂರ್ವಂ ಯದಾ ಹಿ ಅಜಗರಃ ನಿಜಗಾರ ನಂದಂ ಸರ್ವೇ ನ ಶೇಕುಃ ಅಥ ತತ್ ಪ್ರವಿಮೋಕ್ಷಣಾಯ ಮತ್ಪಾದ ಸಂಸ್ಪರ್ಶ್ಯತಃ ಸಹ ತದಾ ಅತಿದಿವ್ಯಃ ವಿದ್ಯಾಧರಃ ತದುದಿತಂ ನಿಖಿಲಂ ಸ್ಮರಂತು. ಪೂರ್ವಂ ಹಿಂದೆ, ಯದಾ ಹಿ ಅಜಗರಃ ನಿಜಗಾರನಂದಂ, ಒಂದು ವನಕ್ಕೆ ಹೋದ ಯಾರೋ ಕಾಡಿಗೆ, ನಂದ. ದೊಡ್ಡ ಹೆಬ್ಬಾವಿತ್ತು, ನುಂಗಿಬಿಟ್ಟು ಹಿಡಿದ್ಬಿಟ್ಟ ಯಾತನನ್ನ. ಹಾವ ಅರ್ಧ ನುಂಗಿಬಿಟ್ಟಿದೆ, ಹಿಡ್ಕೊ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ನಂದನ. ನಿಜಗಾರ ಅಂದ್ರೆ ನುಂಗಿದ. ನಂದಂ ಸರ್ವೇನ ಶೇಖೋರಥ, ಆಮೇಲೆ ನೋಡ್ತಾರೆ ಇಲ್ಲ, ಹುಡ್ಕೊಂಬಂದ್ರು, ನಾನು ಸಿಕ್ಕಾತ. ಅವ ಎಲ್ಲ ಭಾರಿ ಪ್ರಯತ್ನ ಪಟ್ಟು ಬಿಡಿಸ್ಲಕ್ಕಾಗಲಿಲ್ಲ. ನಂದನನ್ನು ಹೆಬ್ಬಾವಿನಿಂದ ಸಿಕ್ಕ ಬಿಡಿಸೋ ಸುಲಭದ ಕೆಲಸ ಅಲ್ಲ, ಭಾರಿ ಕಷ್ಟ. ವಿಮೋಕ್ಷಣಾಯ ನಶೇಕುಹು, ಸಮರ್ಥರಾಗಲೇ ಇಲ್ಲ. ಆಗ ನಾನು ಹೋದೆ, ಮತ್ಪಾದ ಕಾಲಿಲ್ ಒದ್ದೆ ತಕ್ಷಣ ಏನಾಯ್ತದ? ಅವನು ತದಾ ಅತಿ ದಿವ್ಯ, ಬಿಡಿತ ಅಷ್ಟೇ ಅಲ್ಲ, ಹಾವೇ ಇಲ್ಲ ಅಲ್ಲಿ. ಎಲ್ಲ ವಿದ್ಯಾಧರ, ಒಬ್ಬ ಶಾಪದಿಂದ ಸುದರ್ಶನ ಅಂತ ಅವನ ಹೆಸರು. ವಿದ್ಯಾಧರ ಶಾಪದಿಂದ ಹುಟ್ಟಿದ್ದ. ಶಾಪ ಪಾದ ಮುಟ್ಟಿದ ತಕ್ಷಣ ಏನಾಯ್ತು? ಪಾದ ಸ್ಪರ್ಶವಾಗ್ತಿರ್ಲಿಕ್ಕೆ ಶಾಪ ಹೋಗಿಬಿಡ್ತು. ಪರಮಾತ್ಮನ ಪಾದ ಅಂದ್ರೆ ಪದ, ಅದಕ್ಕೆ ಕೇಳುತ್ತೆ ಶಾಸ್ತ್ರ, ಕಿವಿ ಬೀಳ್ತಿಲ್ಲ, ಅದು ಕಾಲಿಯಲ್ಲೇ ಬಿಟ್ಟಿದ, ಇಲ್ಲಿ ಕಿವಿಗೆ ಹಾಕಿ ಬಿದ್ದರೆ ಸಾಕು ಶಬ್ದ ಏನಾಗುತ್ತೆ ಅಲ್ಲಿಗೆ? ಪಾಪ ಪರಿಹಾರ. ಶ್ರುತಂ ಹರತಿ ಪಾಪಾನಿ ಒಂದು ಮಾತಿದೆ, ನಿಮ್ಗೆ ಅರ್ಥ ಆಗ್ಲಿ ಬಿಡ್ಲಿ. ಶಾಸ್ತ್ರ ಕೇಳಿದ್ರೆ ಕಿವಿ ಬಿದ್ದರೆ ಏನಾಗತ್ತೆ? ಪಾಪಗಳು ಪರಿಹಾರ ಆಗ್ತಾ ಇರ್ತವೆ. ವ್ಯಾಕ್ಸಿನ್ ಕೊಡ್ತಾವೆ, ಏನು ಗೊತ್ತೋ ಅವ್ನು ಏನು ಬಿಟ್ಟಿದ್ರೆ ಏನು ಅರ್ಥನೇ ಆಗಲ್ಲ, ಮಾಡಿಲ್ಲ. ಅವೇನಾಯ್ತು? ತೊಗೊಂಡಿಗೆ ವಾಸಿ ಆಯ್ತೋ ಇಲ್ವೋ? ಚಂಡ ಕಾಣದೆ ಮುಟ್ಟಿದರೂ ಸರಿ, ಗಂಟು ಮುಟ್ಟಲು ದಹಿಸದಿಪ್ಪುದೆ. ಆದ್ದರಿಂದ ನಾವು ತಿಳಿದು ಮಾಡಿದ್ರೆ ಪುಣ್ಯ ಜಾಸ್ತಿ, ಹೌದು. ಅದು ತಿಳಿದೇ ಮಾಡಿದ್ರು ಕೂಡ ಕೆಲವು ವಿಷಯಗಳು ಏನಾಗುತ್ತೆ, ಮಕ್ಕಳಿಗೆ ಏನೋ ಗೊತ್ತಾ, ನಮಸ್ಕಾರ ಮಾಡಂತ ಮಾಡಿಸ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ. ಬಟ್ ಆ ಪುಣ್ಯ ಬರದೇ ಬರುತ್ತೆ. ಅವ್ರು ಮಾಡಿಸಿದ ಪುಣ್ಯ ಇವರಿಗೆ, ಅವರಿಗೂ ಪುಣ್ಯ ಬಂದೇ ಬರುತ್ತೆ. ಅನ್ನೋಯಿಂಗ್ಲಿ ಸ್ವಲ್ಪ ಪುಣ್ಯ ಬರುತ್ತೆ. ಇವರಿಗೆ ಜಾಸ್ತಿ ಪುಣ್ಯ ಮಾಡಿಸಿದ್ದಕ್ಕೆ. ದೊಡ್ಡವನ ಮಾಡಿದಾಗ ಇವನಿಗೆ ಅವ್ರಿಗೇನೆ ಪುಣ್ಯ. ಮಾಡಿಸಿ ಕಳಿಸಿದ ಪುಣ್ಯ ಇದ್ದೇ ಇರುತ್ತೆ, ಅವ್ರಿಗೆ ಹೋಗೋದಿಲ್ಲ. ಹೌದೌದು, ಎಲ್ಲಿ ವೇಸ್ಟ್ ಆಗೋದಿಲ್ಲ. ಪ್ರವದಂತಿ ಮಾಮ್ಮಿ, ಅಜಗರ ನುಗ್ಗಿದಾಗ ನಾನು ಹೋದೆ, ಬಿಡಿಸಿದೆ. ವಿದ್ಯಾಧರರು ಬಹಳ ರೂಪಕ್ಕೆ ಪ್ರಸಿದ್ಧ ಅವರು. ಅತಿ ದಿವ್ಯಂ ವಿದ್ಯಾಧರ, ಅತಿ ದಿವ್ಯಂ ವಪು, ಅತ್ಯಂತ ದಿವ್ಯವಾದ ರೂಪವನ್ನು ಪಡೆದ ವಿದ್ಯಾಧರ. ತದುತಿತಂ ನಿಖಿಲಂ ಸ್ಮರಂತು, ಇದು ಒಂದು ನೀವೆಲ್ಲ ಕಣ್ಣಾರೆ ಕಂಡಿದ್ದಿದ್ದು. ಯಾರಿಗೂ ಆಗದೆ ಇದ್ದದ್ದು ನಾನು ಕೇವಲ ಸ್ಪರ್ಶ ಮಾತ್ರದಿಂದ ಬಿಡಿಸಿದೆ, ಗೊತ್ತಾಯ್ತಾ? ಇದು ನೀವು ನೆನ್ಪು ಮಾಡ್ಕೊಳ್ಳಿ. ಈಗ ಅವನೊಂದು ಮಾತು ಹೇಳಿದೆ, ಅದನ್ನು ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳ್ತಾ. ಇನ್ಸಿಡೆಂಟ್ ಇದು.
ಅವನ ಬಾಯಿಲು ಬಂತು. ಅವನ ಬಾಯಿಲಿ ಬಂತು ಏನಂತ, ಪರಂತು ಕೆಲವರು ಇರ್ತಾರೆ ಅವ್ರಿಗೆ ನಾನೇ ವಾಸಿ ಮಾಡಿದ ರೋಗ ಅಂತ ಹೇಳಿದ. ಅಲ್ಲಿ ದೂರ ಹೋಗ್ತಿರ್ತಾರೆ, ವಾಸಿ ಮಾಡಿದ ರೋಗ ಅಂತ ಹೇಳಿದ. ಅವನಿಗೆ ಕಾಂಟ್ಯಾಕ್ಟೇ ಇಲ್ಲ, ಸುಳ್ಳೇ ಹೇಳ್ತಿರ್ತಾರೆ ಅಷ್ಟೇ. ಅವ್ನು ಹೋಗ್ಬೇಕಾದ್ರೆ ಕೇಳಿ, ಅವಾಗ ಏನಾಗುತ್ತೆ, ಹೌದು ಹೌದು ಅಲ್ಲೇ ಅದು ಸರಿ ಹೋಗು, ಇವ್ ಸುಳ್ಳು ಯಾರು ಕರ್ಕೊಂಬೇಡಿ ಹೇಳಿದ್ದೆ, ಯಾರು ಕರ್ಕೊಂಬೇಡಿ. ಈಗ ಅವನ ಇನ್ನೊಮ್ಮೆ ಹೇಳಿದ್ರೆ ಒದ್ದು ಬಿಡ್ತೀರಿ, ಸುಳ್ಳು ಹೇಳ್ತಾರೆ ನಾನು ಅಲ್ಲಿ ಮಾಡಿಸ್ಕೊಂಡ್ಬಂದಿದ್ದೀನಿ. ಎಷ್ಟೋದ್ರೆ ಅದು ಚಟ್ಟ ಅವ್ರಿಗೆ ಕೆಲವು ಯಾರ ಕೆಲಸ ನಾನೇ ಕೊಡಿಸಿದ್ದು ಅಂತ ಹೇಳ್ತಾರೆ, ಸುಳ್ಳು ಸುಳ್ಳು. ನಾನೇ ಆ್ಯಕ್ಚುಲಿ ಬಿಡಿಸೋಕೆ ಟ್ರೈ ಮಾಡಿರ್ತಾರೆ, ಆಗಿರೋದಿಲ್ಲ. ಕೊನೆ ನಾನೇ ಕೊಡಿಸಿದ್ದು ಶುರು ಮಾಡ್ತಾರೆ ಕೆಲವು. ಯಾವಾಗ ಅದೇ ಅವ್ರದ್ದು ಬದುಕೆ ಅಂಥದ್ದು, ಏನೇ ಮಾಡಿದ್ರೆ ನಾನೇ ಮಾಡಿದೆ ನಾನೇ ಮಾಡಿದೆ ಅನ್ನೋದು. ಆದರೆ ಕೃಷ್ಣ ಹೇಳಿದ್ನ ಬೇಕಾ, ಅವ್ರು ಹೇಳಿದ ಮಾತು ಕೇಳಿ. ಆಗಿದ್ರೆ ಈಗ ಇವೆಲ್ಲ ಯಾತಕ್ಕೆ ಹೇಳ್ತಾರೋ ಗೊತ್ತಾ, ಮಾತನ್ನು ಸುಮ್ಮನೆ ನಂಬಬೇಡಿ, ಗೊತ್ತಾಯ್ತಾ. ಯಾವುದೇ ಇದ್ರು ಕೂಡ ಒಂದು ಅಥೆಂಟಿಸಿಟಿ ಒಂದು ಬೇಕು. ಸುಮ್ಮನೆ ಹೇಳ್ಕೊಳ್ಳೋದಕ್ಕಲ್ಲ. ಕೃಷ್ಣ ಉದ್ದಕ್ಕೂ ತಾನು ನಾರಾಯಣ ಅಂಬುದನ್ನ ಏನು ಹೇಳಿದ ನೋಡು ಅರ್ಜುನ, ಮತ್ತಃ ಪರತರಂ ನಾಣ್ಯತ್ ಕಿಂಚಿದತ್ಯ ಧನಂಜಯ ಅಂತ ಹೇಳಿದ. ಮಾತ್ರ ಮೊದಲಿಂದ ತೋರಿಸ್ತಾ ಬಂದಿದ್ದ, ಅವತಾರ ಕಾಲದಿಂದ ಹೇಳಿ ತೋರಿಸ್ತಾ ಬಂದಿದ್ದಾನೆ ಕೃಷ್ಣ. ಸುಮ್ಮನೆ ಇದ್ದಕ್ಕಿದ್ದಾಗ ಹೇಳಿದ್ದಲ್ಲ ಅದು. ಅಂದರೆ ವೆಲ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್, ಪ್ರಮಾಣ ಸಿದ್ಧವಾದ ವಿಚಾರ. ಸುಮ್ಮನೆ ಅಂಥ ಅವತಾರ ಇಂಥ ಅವತಾರ ಅಂತ ಹೇಳಿದ್ರೆ ಭಾರಿ ತಪ್ಪಾಗುತ್ತೆ. ಯಾವ ಗಂಟೆ ತಮ್ಮ ಅವತಾರ ಹೇಳೋದು, ಒಂದು 10 ರೂಪಾಯಿ ಸಾಲ ಕೊಡ್ತೀರಾ ಅಂತ ಕೇಳಿದ್ರೆ ಎಷ್ಟು ಆಭಾಸ ಆಗಲಿಲ್ಲ ಆಗ, ಎಷ್ಟು ಮೂರ್ಖತನ ಅದು. ಅಂಥವ್ರು ಆ್ಯಕ್ಚುಲಿ ಸಿಗ್ತಾರೆ, ಬೇಕಾದಷ್ಟು ಸಿಗ್ತಾರೆ. ಅವ್ರಿಗೇನೋ ಭ್ರಮೆ, ಇಂಥ ಅವತಾರ ಹೇಳ್ಕೊಂಡ್ಬಿಟ್ರೆ ಭಾರಿ ದೊಡ್ಡದಾಗತ್ತೆ ಅಂತ. ಏನು ಉಪಯೋಗ, ಅದೇ ಅವಮಾನ ಮಾಡಿದಾಗತ್ತೆ ಅಷ್ಟೇ, ಅವ್ರಿಗೆ ಇನ್ನೇನೇ ಇಲ್ಲ. ಅದು ಅದಕ್ಕೆ ಒಳಗಾಗಬಾರ್ದು. ಅದೊಂಥರ ಡಿಸೀಸ್ ಅವೆಲ್ಲ, ಕಾಂಪ್ಲೆಕ್ಸ್ ಕ್ರಿಯೇಟ್ ಆಗುತ್ತೆ ಅಂತೀವಲ್ಲ, ಆ ಥರ ಡಿಸೀಸ್ ಬಂದಾಗ ಲೆಕ್ಕ. ಅದೆಲ್ಲ ಮಾಡ್ಕೋಬಾರ್ದಾಗ. ಮತ್ಪಾದ ಸಂಸ್ಪರ್ಶ್ಯತಃ ಸಹ ತದಾ ಅತಿ ದಿವ್ಯ ವಿದ್ಯಾಧರ ತದುದಿತಂ ನಿಖಿಲಂ ಸ್ಮರಂತು. ಅವನಾಗ ಹೇಳಿದ, ಅದನ್ನ ನೆನಪು ಮಾಡಿಕೊಳ್ಳಿ. ಪೂರ್ವಂ ಸ್ವರೂಪ ಮದತಃ ಪ್ರಜಹಾಸ ವಿಪ್ರಾನ್ ನಿತ್ಯಂ ತಪಃಕೃಶತರಾಂಗಿರಸಃ ವಿರೂಪಾನ್ ತೈ ಪ್ರಾಪಿತ ಸಪದಿ ಸೋ ಅಜಗರತ್ವಮೇವ ಸ್ಮತ್ತೋ ನಿಜಾಂ ತನುಮವಾಪ್ಯ ಜಗಾದನಂದಂ. ಪೂರ್ವಂ ಸಹ ರೂಪಮದತಃ ಪ್ರಜಹಾಸ ವಿಪ್ರಾನ್ ನಿತ್ಯಂ ತಪಃಕೃಶತರಾಂಗಿರಸಃ ವಿರೂಪಾನ್ ತೈಃ ಪ್ರಾಪಿತಃ ಸಪದಿ ಸಹ ಅಜಗರತ್ವಮೇವ ಮತ್ತಃ ನಿಜಾಂ ತನುಂ ಅವಾಪ್ಯ ಜಗಾದನಂದಂ. ಅವನು ಯಾರು ವಿದ್ಯಾಧರ ಅಂತ ಕೇಳಿದ್ರೆ, ಪೂರ್ವಂ ಸಹ ರೂಪಮದತಃ, ಬಹಳ ಸುಂದರ ಅವನು. ಯಾರು ಅಂಗಿರಸ್ ಗೋತ್ರ ಋಷಿಗಳನ್ನು ನೋಡಿದ. ಅವ್ರು ಪಾಪ ತಪಃಕೃಶ ಶರೀರಾನ್, ಅವ್ರು ಎಂಥವ್ರು, ಅವರು ತಪಸ್ ಮಾಡಿ ಮಾಡಿ ಪಾಪ ಹೀಗಿದ್ರು, ಗೊತ್ತಾಯ್ತಾ. ಸಣಕಲ ದೇಹ ಹಾಗಿದ್ರು. ಇವ್ನು ನೋಡ್ದ, ಭಾರಿ ಸುಂದರ ಇವನು. ನಕ್ಕು ಬಿಟ್ಟ, ಅವ್ರು ನೋಡ್ಬಿಟ್ಟು ನಕ್ಕ. ಕುರೂಪಿಗಳು ಒಬ್ಬ ರೀತಿಯಲ್ಲಿ ನಕ್ಕ. ತಕ್ಷಣ ಏನಾಯ್ತಾಗ, ನಿತ್ಯಂ ತಪಕರಾನ್ ಅಂಗಿರಸೋ ವಿರೂಪಾನ್, ತಪಸ್ ಮಾಡಿ ಮಾಡಿ ಅವರು ವಿರೂಪರಾಗಿದ್ರು. ಅದನ್ನ ನೋಡಿ ಅಪಹಾಸ್ಯ ಮಾಡ್ದ. ನಕ್ಕ ಅಂದ್ರೆ ಅಪಹಾಸ್ಯ ಮಾಡ್ದ ಅಂತ ಅರ್ಥ. ತಕ್ಷಣ ಶಾಪ ಕೊಟ್ಟರು. ತೈಃ ಪ್ರಾಪಿತ ಸಪದಿ ಸಹ ಅಜಗರತ್ವಮೇವ, ಅಜಗರವಾಗಿ ಹುಟ್ಟು. ಆ ಹೆಬ್ಬಾವ ಅಸಹ್ಯಪರಾಗಿರುತ್ತದೆ. ನಾಗರಾವ್ ನೋಡಿದ್ರೆ ಒಳ್ಳೆ ಅಟ್ರಾಕ್ಟಿವ್ ಕಾಣುತ್ತೆ. ಇದು ಆ ಹೆಬ್ಬಾವು ನೋಡಿರ್ತಾರೆ, ಮೊಸಳೆ ಹಬ್ಬಗಳು ನೋಡಿದ ತಕ್ಷಣ ಏನಾಗುತ್ತೆ, ಸ್ವಲ್ಪ ಅಸಹ್ಯವಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ವಿರೂಪ ಅಂತ ಹೇಳಿದೆ, ನಿನಗಂತ ಗತಿ ಬರಲಿ ಅಂತ ಹೇಳಿದೆ. ಅದೇ ರೆಸಿಪ್ರೊಕೇಟ್ ಏನು ಮಾಡ್ತಾರೆ, ಅದೇ ರೀತಿ ಬರೋದು. ಯಾವ ರೀತಿ ತಪ್ಪು ಶಾಪ ಯಾವಾಗಲೂ ಸುಮ್ಮನೆ ಕೊಡೋದಿಲ್ಲ, ಒಂದೇ ರೀತಿ ಕೊಡೋದಿಲ್ಲ. ಅವ್ರು ತಪ್ಪಿತಕ್ಕಂತೆ ಶಾಪ ಕೊಡ್ತಾರೆ. ಅದು ಮ್ಯಾಚಿಂಗ್ ಇರಬೇಕು. ಶಿಕ್ಷೆ ಕೊಡ್ಬೇಕಾದ್ರೆ ಹೇಗಿರುತ್ತೋ ಆ ಥರ ಅದು ಶಿಕ್ಷೆ ಇದೆ. ಶಾಪ ಅಂದರೆ ಶಿಕ್ಷೆ ಅದು. ಇನ್ನು ಹಾಂ ಹೇಳಿ, ಏನಾಯ್ತು? ಯಾರಿಗೆ ಪುಣ್ಯ ಶಾಪ ಕೊಡೋದು ಶಾಪ ಕೊಡೋದು ಎರಡು ವಿಧ. ಒಂದು ಶಾಪ ಎಂಥದ್ದು, ತಾವೇ ಎಕ್ಸೈಟ್ ಆಗಿ ಶಾಪ ಕೊಡೋದು, ಅದು ಪುಣ್ಯ ಹೋಗ್ಬಿಡುತ್ತೆ. ಕೆಲವು ಶಿಕ್ಷೆ ಕೊಡೋದು, ಶಿಕ್ಷೆ ನ್ಯಾಯಾಧೀಶ ಇರ್ತಾರೆ, ಅವ್ರು ಶಿಕ್ಷೆ ಕೊಟ್ಟರೆ ಏನಾಗುತ್ತದೋ ಅವ್ರಿಗೆ ಇದು ಜಾಸ್ತಿ ಬರುತ್ತೆ ಸಂಬಳ. ಸರಿಯಾದ ಜಡ್ಜ್ಮೆಂಟ್ ಕೊಡ್ತಾ ಹೋಗ್ಬಿಟ್ಟೆ ಅವ್ರಿಗೆ ಪ್ರಮೋಷನ್ ಬರುತ್ತೆ ಬೇಗ. ಆದರೆ ತಪ್ಪಾಗಿ ಕೊಟ್ಟರೆ ಹೋಗ್ಬಿಡುತ್ತೆ. ಆದ್ದರಿಂದ ಅದು ಶಿಕ್ಷೆ ಅಂತ ಕೊಟ್ಟಾಗ ಅದು ದೋಷ ಅಲ್ಲ. ಬೈಕೊಂಡು ಕೊಟ್ಟಾಗ ಏನದು, ಅದು ಪುಣ್ಯ ಕಳ್ಕೊಂಡ್ಬಿಡ್ತಾರೆ. ಶಾಪದಲ್ಲಿ ಎರಡು ವಿಧ. ಬ್ರಹ್ಮದೇವ್ರ ಶಾಪ ಎಲ್ಲೆಲ್ಲಿ ಕೊಡ್ತಾರೋ ಏನಿದೆ ಅವರಿಗೆ, ಬರೀ ಪುಣ್ಯ. ಯಾತಕ್ಕೆ, ಅದು ಶಿಕ್ಷೆ ಕೊಡ್ತಾರೆ. ಉಳಿದ ಎಷ್ಟೋ ಋಷಿಮುನಿಗಳಿಗೆ ಎರಡು ಟೈಪು ಇದ್ದಾರೆ. ಕೆಲವು ಎಮೋಷನಲ್ ಆಗಿ ಕೊಟ್ಬಿಡ್ತಾರೆ, ಪುಣ್ಯ ಕಳ್ಕೊಂಡ್ಬಿಡ್ತಾರೆ. ಕೆಲವರು ಶಿಕ್ಷೆ ಅಂತಾನೆ ಕೊಡ್ತಾರೆ, ಬುದ್ಧಿ ಬರಲಿ ಅಂತ ಹೇಳಿ, ಪುಣ್ಯ ವೃದ್ಧಿ ಆಗುತ್ತೆ ಅವ್ರಿಗೆ. ಎಲ್ಲರ ಶಾಪವು ಕೂಡ ಕಡಿಯುತ್ತೆ ಅಂತ ಅರ್ಥ ಅಲ್ಲ. ನಿಷ್ಕಾರಣ ಶಾಪ ಕೊಟ್ಟ ಪುಣ್ಯ ಹೋಗೇ ಹೋಗುತ್ತೆ. ಅದು ತಪ್ಪು ಮಾಡೇ ಇಲ್ಲ ಶಾಪ ಕೊಡ್ತಾರೆ. ಅವಾಗ ಏನಾಗುತ್ತಾಗ ಪುಣ್ಯ ಅಲ್ಲಿ ಅವರಿಗೆ ಹೋಗುತ್ತೆ. ಯಾರಿಗೆ ಶಾಪ ಕೊಡ್ತಾರೆ ಅವ್ರಿಗೆ ಹೋಗುತ್ತೆ ಪುಣ್ಯ. ಅವನ್ ತಾನೇ ಪಾಲ್ಟಿ. ಅದೆಲ್ಲ ದೇವ್ರಿಗೆ ಕೆಡ್ತಿರಲ್ಲ ನೀವು. ಮತ್ತೆ ಶಿವಾಚಾರ್ಯ ಪುಣ್ಯ ಹೋಯ್ತು ತಿಳ್ಕೊಬೇಡಿ. ನಿಮ್ಮ ಲೆಕ್ಕದ ಪ್ರಕಾರ ಆಗತ್ತ ಅದು. ಇಷ್ಟೆಲ್ಲ ಕೇಳಿದ್ಮೇಲೆ ಪ್ರಶ್ನೆ ಬರಬಾರ್ದು, ಗೊತ್ತಾಯ್ತಾ. ದೇವ್ರ ಭಕ್ತರಿಗೆ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ದೇವ್ರಿಗೆ ಹೇಳಿದ್ದ ಬರುತ್ತೆ ಈಗ. ಅದು ಹೇಳಿದ್ದು ಅರ್ಥ ಆಯ್ತಾ.
ಅಂಗಿರಸೋ ವಿರೂಪ ತೈ ಪ್ರಾಪಿತ ಸಪತಿಸೋ ಅಜಗರತ್ವಮೇವ ಮತ್ತಃ ನಿಜಾಂ ತನುಂ. ಸಾಮಾನ್ಯ ತರ್ಕ ಇರ್ಕ ಓದ್ಬೇಕಾದ್ರೆ ಪ್ರತಿ ಅಕ್ಷರನವರು ಯಾವ ರೀತಿ ಓದ್ತಿರ್ತಾರೆ, ಅತಿವ್ಯಾಪ್ತಿಯಾಗಿ ದೋಷ ಬರಬಾರದು ಒಬ್ಬ ರೀತಿ ಹೇಳ್ತಾ ಇರ್ತಾನೆ. ಅಷ್ಟೇ ಅದು. ಅಲ್ಲಿ ದೇವರ ವ್ಯಾಪ್ತಿಗೆ ದೋಷ ಅತಿವ್ಯಾಪ್ತಿ ಅಲ್ಲ, ವ್ಯಾಪ್ತಿಗೆ ದೋಷ ಬರಬಾರ್ದು. ದೇವರ ಗುಣಗಳ ಚಿಂತನೆ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಇದು ಇಲ್ಲಿರುವ ಶಾಸ್ತ್ರದ ವೈಶಿಷ್ಟ್ಯ ಇದು. ಅವ್ರು ಅಲ್ಲಿ ಟೈಮ್ ಹಾಳು ಮಾಡ್ಕೊಂಡ್ಬಿಡ್ತಾರೆ, ಆ ಟೈಮ್ ಇಲ್ಲಿ ಹಾಕ್ಬೇಕು. ಗೊತ್ತಾಯ್ತಿಲ್ಲ, ಅದು ಬೇಡ ಅಂತ ಹೇಳೋದಿಲ್ಲ. ಬರೀ ಅದರಲ್ಲೇ ಕಾಲ ಕಳೆದ್ರೆ ತಪ್ಪಾಗುತ್ತೆ. 24 ತಾಸು ಅದೇ ಇದ್ರೆ ಆಟ ಆಡೋದು ತಪ್ಪಲ್ಲ. ಕ್ಲಾಸ್ ಬಿಟ್ಟು ಆಟ ಆಡಿದ್ರೆ ತಪ್ಪೇ. ಆಟ ವ್ಯಾಯಾಮ ಆಗಲ್ಲ, ಉಪಯೋಗ ವೇಸ್ಟ್ ಏನಲ್ಲ ಆಟ. ಬಟ್ ಕ್ಲಾಸ್ ಬಿಟ್ಟು ಹೋದ್ರೆ ಆ ವೇಸ್ಟೇ. ಆದ್ದರಿಂದ ತುಂಬಾ ದಿನ ತರ್ಕ ಬೈತಾರೆ ಅಂತ ತರ್ಕ ಬೈತಾ ಇಲ್ಲ, ಓವರ್ ಇಂಪಾರ್ಟೆನ್ಸ್ ಕೊಟ್ರೆ ಬೈತಾರ. ಅದು ಅಂಗ, ಅದು ಉಳಿದ ಅಂಗಶಾಸ್ತ್ರಕ್ಕೆ. ಅಂಗ ಅಂದ್ರೆ ಏನದು? ಸೆಕೆಂಡರಿ ಅಂತ, ನಾಟ್ ಪ್ರೈಮರಿ ಅಂತ. ಸೆಕೆಂಡರಿ ಶಾಸ್ತ್ರ ಪ್ರೈಮರಿಯಾಗಿ ಓದ್ಬಿಟ್ರೆ ತಪ್ಪಾಗ್ಲಿಲ್ಲ, ಅದು ಓದಬಾರ್ದಾಗ. ಅದಕ್ಕೆ ಹಿಂದಿನ ಕಾಲದಲ್ಲೂ ಕೂಡ ಇಂಜಿನಿಯರ್ ಹೋಗ್ಬೇಕಾದ್ರೆ PCM ಚೆನ್ನಾಗಿ ಓದ್ಬಿಡೋದು. ಉಳಿದನ್ನು ಬರೀ ಜಸ್ಟ್ ಪಾಸ್ ಗೊತ್ತಿದ್ರೆ ಯಾಕೆ ಆ ಟೈಮ್ ಇಲ್ಲಿ ಹಾಕೋಣ ಅಂತ ಹೇಳಿ, ಅದು ಜಾಣತನ. ಗೊತ್ತಾಯ್ತಾ? ಇಲ್ಲಿ ಏನಾಗಿ ಬಿಟ್ಟಿದೆ, ಅದು ಬಿಟ್ಟು ಕೊನೆಗೆ ಪೂರ್ತಿ ಸಬ್ಜೆಕ್ಟ್ ಫೇಲ್ ಆದಾಗ. ಅದೇ ಓವರ್ ಇಂಪಾರ್ಟೆಂಟ್. ಇವತ್ತು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅದು. ಗೊತ್ತಾಯ್ತಾ? ಇವ್ರು ಓದಿದ್ದಾರೆ ಅಂದ್ರೆ ತರ್ಕಶಾಸ್ತ್ರ ಅವ್ರ ಪ್ರಕಾರ ಶಾಸ್ತ್ರ ಅಂದ್ರೆ ಏನು? ವ್ಯಾಕರಣ ಕೂಡ ಅಲ್ಲ. ವ್ಯಾಕರಣ ವೇಸ್ಟ್ ಆಗಲ್ಲ, ಎಷ್ಟೊತ್ತು ಉಪಯೋಗಕ್ಕೆ ಬರುತ್ತೆ ವ್ಯಾಕರಣ. ಯಾಕೆ ವ್ಯಾಕರಣದ ಒಂದು ಪರ್ಪಸ್ ಇದೆ. ಇದು ಹಾಗಲ್ಲ, ಬರೀ ಬುದ್ಧಿ ಚಾತುರ್ಯ ಇದೆ. ಬುದ್ಧಿ ಯಾರು ಜಾಸ್ತಿ ಅವ್ರು ಗೆದ್ದು ಬಿಡ್ತಾರ ಅಷ್ಟೇ. ಆಮೇಲೆ ಹೋದ್ರೆ ಅವ್ರು ತಪ್ಪಿರಬಹುದು, ಆ ಕಾಲಕ್ಕೆ ಗೆದ್ದು ಬಿಡ್ತಾರೋ. ಆಮೇಲೆ ಹೇಳಿದ್ರೆ ಉಪಯೋಗ ಇಲ್ಲ. ಅದು ತರ್ಕದ ಭಾರಿ ಡೇಂಜರಸ್. ತುಂಬಾ ಗಮನ ಕೊಟ್ಟರೆ ತಪ್ಪಾಗುತ್ತೆ. ಹೇಳಿದ್ದಾನೆ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಓದೇ ಇಲ್ಲ, ಡ್ರೆಸ್ ಮಾಡ್ಕೊಂಡಿದ್ದೆ ಇದು ಮಾಡಿದ್ದೇನೆ. ಗೊತ್ತಾಯ್ತಾ? ಈಗ ನೋಡಿ ಫೇಲ್ ಅವನು, ಯಾಕೆ ಓದೇ ಇಲ್ಲ ಫಸ್ಟ್. ಇವೆಲ್ಲ ಏನಿವು ಡ್ರೆಸ್ ಅವೆಲ್ಲ ಬೇಕು, ತಪ್ಪು ಅಂತಲ್ಲ, ಟೂ ಮಚ್ ಆಗಬಾರ್ದು. ಇದು ಭಾರಿ ತಪ್ಪಾಗುತ್ತೆ. ಅದು ಇವತ್ತು ಆಗಿರೋದು ಹಾಗೆ. ಯಾವ್ದಕ್ಕೆ ಪ್ರಾಧಾನ್ಯ ಕೊಡಬೇಕು ವಿವೇಕ ಇಲ್ಲದೆ ಮಾಡಿದ್ರೆ ತಪ್ಪಾಗಿಬಿಟ್ಟತ್ತ. ಅದು ಯಾರು ಹೇಳೋರೇ ಇಲ್ಲ, ಆ ಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ರೆ ಹೇಳೋದು ಯಾರು? ಈಗ ಆ ಸ್ಥಿತಿ ಬಂದಿದೆ. ಅದೇ ತತ್ವಶಾಸ್ತ್ರ ಹೋಗ್ಬಿಡುತ್ತೆ ಪೂರ್ತಿಯಾಗಿ. ಪೂರ್ವಂಸ ರೂಪವದತಃ ತುಂಬಾ ಭಾರಿ ಡೇಂಜರಸ್. ಇಂಥ ಕೆಲಸ ಆಗುತ್ತ. ವಿಪ್ರಾನ್ ನಿತ್ಯಂ ತಪಃ ಕೃಶತರಾಂಗಿರಸಃ ವಿರೂಪಾನ್. ತಪಸ್ಸಿನಿಂದಾಗಿ ಕೃಶತರ. ಬ್ರಾಹ್ಮಣನೇ ಆಗಿರ್ತಾನೆ ಸಾಮಾನ್ಯ, ಪೈಲ್ವಾನ್ ಇದ್ದಾಗಿರೋದಿಲ್ಲ ಬ್ರಾಹ್ಮಣ. ಇದ್ರೆ ಬ್ರಾಹ್ಮಣ ಅಲ್ಲ ಅಂತಾನೆ ಅರ್ಥ. ಜಾಸ್ತಿ ತಿಳ್ಕೊಂಡಿದ್ದಾರೆ ಅಂತ ಅರ್ಥ ಆಗ. ಕೃಶತರ, ತಪಸ್ ಮಾಡಿ ಇನ್ನೂ ಥಂಡ ಆಗ್ಬಿಟ್ಟಿದ್ದ ಪಾಪ. ಮಾತು ಹೇಳ್ತಾರೆ, ಬ್ರಾಹ್ಮಣಸ್ಯ ದೇಹೋಯಂ ಕ್ಷುದ್ರ ಕಾಮಾಯ ನಿಶ್ಯತೆ ಕೃಚ್ಛಾಯ ತಪಸೇ ಚೇಹ ಪ್ರೇತ್ಯ ಅನಂತ ಸುಖಾಯ. ವಿದ್ಯಾರ್ಥಿ, ಬ್ರಾಹ್ಮಣ ಅಂದ್ರೆ ವಿದ್ಯಾರ್ಥಿ. ಅವನು ವಿದ್ಯಾರ್ಥಿಗಳು ನೋಡಿ ಅಬ್ಸರ್ವ್ ಮಾಡಿ ನೀವೀಗ. ಎಲ್ಲೋ ಕೆಲವರು ಡಿಸೀಸ್ ಇದ್ರೆ ದಪ್ಪ ಇರ್ತಾರಷ್ಟೇ, ಅದರ್ವೈಸ್ ಹೇಗಿರ್ತಾರೆ ಸಾಮಾನ್ಯವಾಗಿರ್ತಾರೆ, ಲೀನಾಗಿರ್ತಾರೆ. ಕೆಲ್ಸಕ್ಕೆ ಸೇರ್ತಾರೆ, 1 ವರ್ಷಕ್ಕೆ ಹೀಗಾಗ್ಬಿಟ್ಟಿರ್ತಾರೆ. ಆಗಲಿ 1 ವರ್ಷಕ್ಕೇನೆ ಇಷ್ಟಪ್ಪ ಆಗ್ಬಿಡ್ತಾರೆ. ಯಾತಕ್ಕೆ? ಓದಿ ನಿಮಗೆ ತುಂಬಾ ತರ ಹೇಳಿದ್ದೇನೆ ಈಗಾಗಲೇ. ಅದಕ್ಕಿಂತ ಎಕ್ಸರ್ಸೈಸ್ ಇನ್ನೊಂದಿಲ್ಲ. ನೀವು ಎಷ್ಟೇ ಓಡಾಡಿ ಏನೇನೇ ಮಾಡಿ ಅದು ಫಿಸಿಕಲ್ ವ್ಯಾಯಾಮ ಪೂರ್ತಿ ಆಗೋದಿಲ್ಲ. ಸುಮ್ಮನೆ ಪುಸ್ತಕ ಓದ್ತೀರಿ ನೀವೀಗ, ಸೀರಿಯಸ್ ಆಗಿ ಓದಿ. ಎಂಟೈರ್ ಬಾಡಿ, ಬುದ್ಧಿ ಯಾವಾಗ ಆಗುತ್ತಲ್ಲ ಎಂಟೈರ್ ಬಾಡಿ ಸರಿ ಹೋಗಿ. ತುಂಬಾ ಜನ ಗೊತ್ತಿಲ್ಲ, ಪುಸ್ತಕ ಓದೋದು ಒಳ್ಳೆ ಅಭ್ಯಾಸ. ಎಷ್ಟೋ ರೋಗವಾಸಿ ಆಗುತ್ತೆ ಸಾಮಾನ್ಯ ಪುಸ್ತಕ ಓದಿದ್ರು ಕೂಡ. ಶಾಸ್ತ್ರ ಓದಿದ್ರು ಅಂತ ಇಹಪರ ಎರಡೂ ಆಗಿಬಿಡುತ್ತೆ. ಅದಕ್ಕಿಂತ ಒಳ್ಳೆ ವ್ಯಾಯಾಮ ಇಲ್ಲ. ಅದಕ್ಕೆ ಜನ ಬೆಳಿಗ್ಗೆ ಜಾಗಿಂಗೋ ವಾಕಿಂಗೋ ಹೋಗ್ತಿರೋದು. ಏನ್ ಮಾಡ್ತಿದ್ರು ಅವರು? ಜಪ ಮಾಡ್ತಾ ಕೂತ್ಬಿಡ್ತಿದ್ರು. ಜಪ ಮಾಡ್ಬೇಕಾದ್ರೆ ಫುಲ್ ಪ್ರಾಣಾಯಾಮ ಮಾಡ್ಬೇಕು, ಇದೆಲ್ಲ ಮಾಡ್ಬೇಕು, ಕಾನ್ಸಂಟ್ರೇಷನ್ ಕೂತ್ಬಿಟ್ಟಿರ್ತಾರೆ. ಅದೇ ಒಂದು ವ್ಯಾಯಾಮ. ಫಸ್ಟ್ ಸರಿಯಾಗಿ ಕೂಡೋದು ಸಾಮಾನ್ಯ ಅಲ್ಲ. ಇಲ್ಲೆಲ್ಲ ವ್ಯಾಯಾಮ ಮಾಡೋದು ಟೇಬಲ್ ಬಿಸಾಗಿ ಕೂಡೋದು. ಏನು ಉಪಯೋಗ ಅದರಿಂದ? ನಮ್ಮ ಜನ ಯಾತಕ್ಕೆ ಮಾಡಿ ಕೂಟ್ ಹೇಳೋದೇ ಒಂದು ವ್ಯಾಯಾಮ. ಕೂಡ್ತಾನೆ ಹೇಳ್ತಾನೆ ಎಲ್ಲ ಎಷ್ಟೊತ್ತಿರ್ತೀವಿ, ಭಾರಿ ರೇಗ್ತಿರ್ತಾರೆ. ಸೊ ಕೂಡು ಅಂತ ಹೇಳ್ತಾರೆ, ಕೂಡ್ತಾರೆ. ಕೂತ್ ಏನಾಗ್ತಾರೆ, ಸ್ವಲ್ಪ ಕಾಬಾಗ ಕುಡಿಸ್ಬಿಟ್ರೆ ಇನ್ನೂ ಕಾಬಾಗ್ಬಿಡ್ತಾರೆ. ಮನುಷ್ಯನ ಪದ್ಧತಿ ಅದು. ಕೂಡೋದ್ರಲ್ಲಿ ಕೂತ್ ಮಾತಾಡೋಣ, ಒಂದ್ ಮಾತು ಕೂತ್ ಮಾತಾಡೋಣ. ಏನರ್ಥ ಅದಕ್ಕೆ? ಯಾವ್ದೇ ಉದ್ವೇಗ ಇಲ್ಲದೆ ಮಾತಾಡೋಣ ಅಂತ. ಉದ್ವೇಗ ಬಿಟ್ಬಿಟ್ಟು ನಿಧಾನ ಮಾತಾಡೋಣ. ಜನಕ್ಕೆ ಅದೆಲ್ಲ ಅರ್ಥ ಆಗದೇನೆ. ಪ್ರವಚನ ಅಷ್ಟೇ, ಏನಕ್ಕೆ ಅರ್ಥ ಆಗ್ಲಿಲ್ಲ ಅವನಿಗೆ. ಕೂತಿದ್ದ ನೋಡ್ರಿ, ಒಂದ್ ಗಂಟೆ ಸುಮ್ಮನೆ ಕೂತಿದ್ದಲ್ಲ, ಎಷ್ಟು ಉಪಯೋಗ ಆಯ್ತು ಅದರಿಂದ. ಆ ರೀತಿ ಕೂಡ ಸುಮ್ಮನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಒಂದು ಆಸನ. ಈ ರೀತಿ ಕೊಡ್ತಿರ್ತಾರೆ, ಆಸನದಲ್ಲಿ ಕೊಡ್ತಾರಲ್ಲ, ಅದು ಯೋಗದ ಫಸ್ಟ್ ಸ್ಟೆಪ್ ಅದೇನೆ. ಮುಂದೆ ಬರ್ತಾ ಕಲಿಬಹುದು. ಇವತ್ತು ಅದೆಲ್ಲ ಅದು ತಪ್ಪಿಸ್ಕೊಂಡ್ಬಿಟ್ಟಾಗ ಹೋಗ್ಬಿಡುತ್ತೆ. ಅದು ಪಾಠ ಪ್ರವಚನ ಪ್ರತಿ ಸ್ಟೇಜು ಏನು ಉಪಯೋಗ ಆಗುತ್ತೆ ನಮಗೆ? ಫಿಸಿಕಲಿ, ಇಂಟೆಲೆಕ್ಚುಯಲಿ, ಸ್ಪಿರಿಚುಯಲಿ ಹೆಲ್ಪ್ ಆಗೇ ಆಗುತ್ತೆ. ಆ ದೃಷ್ಟಿಯಿಂದನೇ ಹೇಳಿದ್ದು ಬಹಳ ಸಾರ್ಥಕ. ಯಾವ್ದು ಕೂತ್ ಕೇಳೋದು ಅಂತ ಹೇಳಿದ್ನಲ್ಲ, ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಆ ದೃಷ್ಟಿಯಲ್ಲಿ ಯಾವಾಗಲೂ ಕೂಡ ಸರಿಯಾಗಿದ್ರೆ ಬ್ರಾಹ್ಮಣನ ದೇಹ ಇರೋದೇ ಜ್ಞಾನಾರ್ಜನೆಗೆ. ಆದ್ರಿಂದ ತಪ್ಪ ಇರೋ ಚಾನ್ಸ್ ಇಲ್ಲ. ಅವರು ವೆರಿ ರೇರ್. ಅದು ಕೃಷತರ ತಪಸ್ವ ಇನ್ನೂ ಮಾಡಿಬಿಟ್ಟಾಗ ಏನಾಯ್ತು? ಅಲ್ಲಿ ಬಂತು ಮಧುರೊಳಗೆ ಭೋಗಾನ್ ಲಘೂನಪಿ ಪುನರ್ಲಘಯಾಂಚಕಾರ ಸ್ವಚ್ಛಂಚ ದೇಹಮಧಿಕಂ ವಿಮಲೀಚಕಾರ. ಇನ್ನೂ ಇದಾಗ್ತಾ ಬಂದ್ರು. ಪಾಪ ಆ ರೀತಿ ಇದ್ದವ್ರ ಕಂಡಕ್ರೆ ಏನ್ ಮಾಡ್ಬೇಕು? ಇವತ್ತು ಅಂತೂ ಬೇಕಾಡ್ಸೇನೆ ಸಿಗ್ತಾರೆ.
ಶಾಪ ಕೊಡಬೇಕಾಗಿಲ್ಲ, ಅವರೇ ಹಾಳಾಗಿ ಹೋಗ್ತಾರೆ. ತೈ ಪ್ರಾಪಿತ ಸಪತಿಸೋ ಅಜಗರತ್ವಮೇವ ಮತ್ತೋ ನಿಜ. ಇವತ್ತು ಎಲ್ಲ ನದಿಗೆಲ್ಲ ಹೋಗಿರ್ತೀರಿ, ಯಾರೋ ಬಟ್ಟೆಗಿಟ್ಟೆ ಒಗಿತಾ ಇರ್ತಾರೆ, ನೀವು ಹೋಗಿ ಯಾವುದೋ ಇಬ್ಬರವರು ನೋಡ್ತಾರೆ, ಇದ್ದಕ್ಕಿದ್ದ ದೂರ ಹೋಗ್ಬಿಡ್ತಾರೆ. ಕೆಲವರು ಅಲ್ಲೇ ಬಂದು ಹೋಗಿರ್ತಾರೆ, ಅದು ಗೆದ್ದವ್ರು ಇರ್ತಾರೆ. ಅಂಥವ್ರು ಅಲ್ಲೂ ತಾಮಸ ದಾಸ ಇದ್ದಿದ್ದೇನೆ. ತುಂಬಾ ಜನ ಏನ್ ಮಾಡ್ತಾರೆ, ಜನರಲ್ಲಿ ಗೌರವ ಕೊಡ್ತಾರೆ, ನಿಲ್ಲಿಸ್ಬಿಟ್ಟು ಇನ್ನು ಆಯ್ತಾರು ಹೋಗ್ಬೋದು ಅಷ್ಟು ನಮಗೇನು ಪರಿಚಯ ಏನು ಇರೋದೇ ಇಲ್ಲ ಅದರಲ್ಲಿ. ಆ ಥರದ ಗೌರವ, ಒಳ್ಳೆ ಕೆಲಸ ಮಾಡ್ತಾರೆ, ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಅದೆಲ್ಲ ಕಲಿಬೇಕು. ಡಿಸ್ಟರ್ಬ್ ಮಾಡ್ತಾರೆ ಅಂದರೆ ನಮ್ಮವರೇ ಸಾಮಾನ್ಯ. ನಾನು ಸ್ನಾನ ಮಾಡಿದ್ದೀನಿ ಅಂತಾರೆ, ನಾನು ಮಡಿ ಅಂತ ಕೇಳಿದ್ರೆ ಏನು ಹೇಳಿದ್ರೆ ನಾನು ಮಡಿ, ನಾನು ಸ್ನಾನ ಮಾಡ್ತೀನಿ, ನಾನು ಮಾಡ್ತೇನೆ, ನಾನು ನೀವೇನು ಮಹಾಭಾರತಿ ಮಾತಾಡ್ತಾರೆ. ತಪ್ಪದು. ಎಷ್ಟೇ ಮಾಡಿದ್ರೆ ಮೊದಲೇ ಹೇಳಿದ್ದೇನೆ, ಇವು ಎಲ್ಲರ ಮಡಿ ಡಿಫರ್ ಆಗುತ್ತೆ. ಶೌಚದ ಎಷ್ಟು ಪದ್ಧತಿ ಇದೆ ಗೊತ್ತಾ? ಕೈಗೆ ಎಷ್ಟು ತೊಳಿಬೇಕು, ಮಣ್ಣು ಎಷ್ಟೆತ್ತು ಹಾಕ್ಕೋಬೇಕು, ಒಂದಲ್ಲ ಅದು. ಸ್ವಲ್ಪ ಹೆಚ್ಚು ಬ್ರಹ್ಮಚಾರಿ ಹೀಗೆ, ಗೃಹಸ್ಥ ಹೀಗೆ, ಯತಿಗಡಿ ಎಲ್ಲ ಬೇರೆ ಬೇರೆ ಇದೆ. ಆ ರೀತಿ ಮಾಡಿದ್ರೆ ಈಕ್ವಲ್ ಆಗೋದಿಲ್ಲ ಅವನಾಗ. ಹೆಸರಿಗೆ ಸ್ನಾನ ಮಾಡಿರ್ಬೋದು ಅಷ್ಟೇ, ಮಂತ್ರ ಗೊತ್ತಿಲ್ಲ, ಅವಗಾನ ಗೊತ್ತ, ಋತಂಚೇತ್ ಸೂಕ್ತ, ಅಗವರ್ಷ ಸೂಕ್ತನೂ ಗೊತ್ತಿಲ್ಲ. ಅವ್ರ ಸ್ಥಾನಕ್ಕೆ ಹೇಗೆ ಕಂಪೇರ್ ಮಾಡ್ತಾನೆ ಇವನೀಗ? ತಪ್ಪದು. ಇದೆಲ್ಲ ಜನ ಒಂದು ದುರಹಂಕಾರಕ್ಕೆ ಒಳಗಾಗ್ಬಿಡುತ್ತೆ. ಬಿಡೋದು ಒಂದಾದ್ರೆ ಮಾಡಿ ಅಹಂಕಾರ ಪಡೋದು ಒಂದು, ಎರಡೂ ಒಳ್ಳೇದಲ್ಲ. ಅದಕ್ಕೆ ಇದೆಲ್ಲ ಶಾಪ ಕೊಡ್ತಾರೆ ಅಂತ ಅರ್ಥ. ಕ್ರಿಯಾ ವಿರೂಪ ತೈ ಪ್ರಾಪಿತ ಸಪದಿ, ಇನ್ಸ್ಟೆಂಟ್, ಆಗ್ಲೇ ಅಜಗರ ಆಗೇ ಬಿಟ್ಟ, ಟ್ರಾನ್ಸ್ಫರ್ಡ್ ವಿತ್ ಇಮಿಡಿಯೇಟ್ ಎಫೆಕ್ಟ್ ಅಂತಾರಲ್ಲ ಹಾಗೆ, ರಿಪೋರ್ಟಿಂಗ್ ಟೈಮ್ ಕೂಡ ಇಲ್ಲ. ಆ ಥರ ಆಯ್ತು. ಅಜಗರತ್ವಮೇವ ಮತ್ತಃ ನಿಜಾಂ ತನುವಾಪ್ಯ ಜಗಾದಾನಂದಂ. ಅವನ ಶಾಪ ಪರಿಹಾರ ಯಾವಾಗಾಯ್ತು? ಇದು ಬಹಳ ಇಂಪಾರ್ಟೆಂಟ್, ತುಂಬಾ ಜನ ಗೊತ್ತಿಲ್ಲ. ಯಾವುದೋ ಪಾಪ ಮಾಡಿರ್ತಾರೆ, ಯಾವುದೋ ಶಾಂತಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಇದೆ. ಪ್ರತಿಯೊಂದು ಪಾಪಕ್ಕೊಂದು ಪದ್ಧತಿ ಇರುತ್ತೆ, ಪ್ರಾಯಶ್ಚಿತ್ತ ಅಂತ ಇರ್ತದೆ. ಆದರೆ ಅತಿ ದೊಡ್ಡ ಪ್ರಾಯಶ್ಚಿತ್ತ ಯಾವುದು ಅಂತ ಕೇಳಿದರೆ ನಾಮಸ್ಮರಣೆ ಅಲ್ಲ, ಭಗವಂತನ ಚಿಂತನೆ, ಪಾಠ ಪ್ರವಚನ ಅತಿ ದೊಡ್ಡದು ಅದು ಒಂದು. ಅದ್ರಲ್ಲಿ ನಾಮಸ್ಮರಣೆ ಬಂದೇ ಬರುತ್ತೆ, ಗೊತ್ತಾಯ್ತಿಲ್ಲ. ಅದರಲ್ಲಿ ನಾಮಸ್ಮರಣೆ ಮೆಕ್ಯಾನಿಕಲ್ ಆಗಬಹುದು, ಮೆಕ್ಯಾನಿಕಲ್ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಎಷ್ಟೇ ನೀವು ಪಾಪ ಮಾಡಿರಿ, ಎಲ್ಲಾ ಪಾಪ ಕಡೆ ಶಕ್ತಿ ಯಾವ ವ್ರತಕ್ಕೂ ಇಲ್ಲ, ಯಾವ ತಪಸ್ಸಿಗೂ ಇಲ್ಲ, ಯಾವ ತೀರ್ಥಯಾತ್ರೆಗೂ ಇಲ್ಲ. ಇರೋದು ಯಾವುದಕ್ಕೆ? ಜ್ಞಾನಕ್ಕೊಂದೇ. ಸರ್ವ ಪಾಪಾನಿ ಭಸ್ಮಸಾತ್ ಕುರುತೆ ತಥಾ ಜ್ಞಾನಾಗ್ನಿ ಸರ್ವ ಪಾಪಾನಿ. ಅದಕ್ಕೆ ಇವ್ರು ಪಾಪ ಎಲ್ಲೇ ಹೋಗಬೇಡಿ, ನೀವು ಪಾಠ ಪ್ರವಚನ ಹೊರಗೆಲ್ಲ ಹೋಗ್ತಿರೋದಲ್ಲ, ಅದೇ ದೊಡ್ಡ ಪ್ರಾಯಶ್ಚಿತ್ತ ಮಾಡ್ಕೊಂಡಾಗ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬಾರ್ದಷ್ಟೇ, ಪಾಪಕ್ಕೆ ಹೋಗಿದ್ದೆ ಅಂತ ಮಾಡ್ಕೊಡೋದ್ರೆ ಆಯ್ತು ಅಷ್ಟೇ. ಅದೇ ಸ್ಥಿತಿ ಬಂದಿದೆ ಅನೇಕರಿಗೆ. ಹಾಗಾಗಿ ಅದನ್ನ ಹೈಲೈಟ್ ಮಾಡ್ಬೇಕು ಯಾವಾಗ. ನಿಮ್ಮ 1000 ಅದು ಬಿಟ್ಬಿಡು, ಫಸ್ಟ್ ಇದು ಮಾಡಿ ಕೆಲಸನ, ಅವ ನೋಡಿ ಎಷ್ಟು ಎಫೆಕ್ಟ್ ರೇಟ್ ಆಗುತ್ತೆ, ಒಳ್ಳೆ ಇದು ಬರುತ್ತೆ. ಅದನ್ನ ಸೆಕೆಂಡರಿ ಮಾಡಿಬಿಡ್ತಾರೆ, ಅದು ಬರಬಾರ್ದು. ನಾವು ಬುಡ್ದವ್ರು ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ ಅನ್ಬೋದು, ಅದು ನಾವು ಹಾಗೆ ಮಾಡಬಾರ್ದು. ಆಚಾರ್ಯ ಜ್ಞಾನಕ್ಕಿರೋ ಕಂಪೇರ್ ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ ಅಂತ ಹೇಳಿದ ಮೇಲೆ ಅದು ಸುಮ್ಮನೆ ಕೃಷ್ಣ ಹೇಳಿದ ಮಾತು ಹೋಯ್ತು, ಆಚಾರ್ಯ ಮಾತು ಹೋಯ್ತು, ಇವ್ರದ್ದು ಯಾರ್ದೋ ಮಾತು ಕಟ್ಕೊಂಡ್ಬಿಟ್ರೆ ತಪ್ಪಾಗಿ. ಸರಿಯಾಗಿ ಹೇಳಬೇಕದು. 1000 ಕೆಲಸ ಇದೊಂದು ಮಾಡಿ ನೀವು ಅಂತ ಹೇಳಿದರೆ ಸರಿ ಹೋಗಿ. ಅಡಿಗೆ ಮಾಡೋರು ವಾಯುಸ್ತುತಿ ದ್ವಾಸ್ತವರು ಅಡಿಗೆ ಮಾಡೋರು ಇದ್ದಾರೆ, ಅಡಿಗೆಯವ್ರ ಹೆಸರಿಗೆ ಗೊತ್ತಾಯ್ತು. ಇವ್ರು ದೊಡ್ಡ ಇವರಾಯ್ತು ಏನೋ ತಿಂತಿರ್ತಾರಲ್ಲ, ಪಾನಿಪುರಿ ತಿನ್ಕೊಂಡು ಓಡಾಡ್ತಿರ್ತಾರೆ, ಉಲ್ಟಾ ಪಲ್ಟಾ ಆಗಿತ್ತು. ಅವ್ರು ದೊಡ್ಡ ಸಾಧನೆ ಮಾಡ್ತಾನೆ. ಅಡಿಗೆ ಕೆಲಸ ಕೆಟ್ಟ ಕೆಲಸ ಅಲ್ಲ ಅದು, ಗೊತ್ತಾಯ್ತಾ. ಯಾವುದೋ ಒಂದು ಜನ್ಮದ ಯೋಗ, ಅದು ಯಾರಿಗೆ ಮಾಡ್ತಾನೆ, ದೇವ್ರ ನೈವೇದ್ಯ ಆಗತ್ತಾ ಮಾಡಿದ ಅಡಿಗೆ ಅಂತ, ಅದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಅವನಿಗೆ? ಯಾರೋ ತಿಂದು ಹೋಗ್ತಾರೆ ಅಲ್ಲ, ಅನುಸಂಧಾನ ಮುಖ್ಯ ಆಗುತ್ತೆ. ಅದಕ್ಕೇನೆ ಅದು ಹೈಲೈಟ್ ಮಾಡ್ಬೇಕಾದ್ರೆ ಇವೆಲ್ಲ ಹೇಳ್ತಾರೆ. ತನುಮಮಾಪ್ಯ ಜಗಾದಾನಂದಂ. ಏನ ಅಜ ಮೇಡ? ಹಾ, ಅದು ಯಾಕೆ ಅಷ್ಟು ಸೌಂಡ್ ಜಾಸ್ತಿ ಬರುತ್ತೆ? ಹಾ ಏನಾಯ್ತು? ಅದು ಮತ್ತೆ ಹೇಳಿದೆ, ಮೊದ್ಲೇ ಜ್ಞಾನಿ ಆತ, ಮತ್ತೆ ಜ್ಞಾನಿ ಆಗಿದ್ರೆ ನೆನಪಿ ಬಂತಷ್ಟೇ. ಎಲ್ರಿಗೂ ಹಾಗೆಲ್ಲ ಬರೋದಿಲ್ಲ, ಮರ್ತವ್ರಿಗೆ ಜ್ಞಾಪಕ ಬರುತ್ತೆ, ಅದು ಗೊತ್ತೇ ಇಲ್ಲ. ಯಾರೋ ಬರ್ತಾರೆ, ನೆನಪಾಯ್ತಾನೆ, ನಾನು ಯಾರು ಗೊತ್ತಿದೆ ನೋಡೇ ಇಲ್ಲ, ಹೇಗೆ ಗೊತ್ತಾಗುತ್ತೆ ನೆನಪಾಗ್ಲಿಕ್ಕೆ? ಅವತ್ತು ಏನೋ ಹೇಳ್ತಾನೆ, ಅಲ್ಲ ತಪ್ಪು, ನಾನು ಅಲ್ಲೇನೆ ನೋಡಿದ್ದು, ನಾನು ನೋಡೇ ಇಲ್ಲ, ನೆನಪಾಗೋ ಚಾನ್ಸೇ ಇಲ್ಲ. ಸರಿಯಾಗಿ ಹೇಳಿದ, ನೆನಪಾಯ್ತು ಅಂತ ಹೇಳ್ತು, ಗೊತ್ತಾಯ್ತಾ. ಯಾವಾಗಲೂ ಕೂಡ ಓದಿದ ದೊಡ್ಡ ಜ್ಞಾನಿ ಆತ, ಅದು ನೆಪ ಬಂತು ಆಯ್ತು ಅಷ್ಟೇ. ಎಲ್ರಿಗೂ ಹಾಗೆಲ್ಲ ಆಗೋದಿಲ್ಲ. ಆ ಮೂರ್ಛೆ ಮೈ ಮೇಲೆ ಎಚ್ಚರ ಇರೋದಿಲ್ಲ, ಆಗ ಏನು ಸ್ಮರಣೆ ಮಾಡ್ತಾನೆ. ಮತ್ತೆ ನಾಯಂ ನರೋ ಹರಿಹಿ ಏನಂತ ಹೇಳಿದ ಗೊತ್ತಾ ವಿದ್ಯಾಧರ? ನಾಯಂ ನರೋ ಹರಿಹಿ ಅಯಂ ಪರಮಃ ಪರೇಭ್ಯೋ ವಿಶ್ವೇಶ್ವರ ಸಕಲ ಕಾರಣ ಆತ್ಮತಂತ್ರ ವಿಜ್ಞಾಯ ಚೈನಂ ಉಪಸಂಸೃತಿತೋ ವಿಮುಕ್ತ ಯಾಂತ್ಯಸ್ಯ ಪಾದಯುಗಲಂ ಮುನಯೋ ವಿರಾಗಾಹ. ನೋಡಿ, ನಾನು ನೋಡಿದ್ರಲ್ಲ ಈಗ ಏನಾಯ್ತು ಅಂತ ಕೇಳ್ತಾ, ನೋಡಿದ್ರ ನಾನು ಹೇಗೆ ಉದ್ಧಾರ ಅದೇ ಈಗ? ಈ ಕೃಷ್ಣ ಯಾರು ಗೊತ್ತಾ? ನಾ ಅಯಂ ನರಹ, ಇವನು ನರ ಅಲ್ಲ, ನಾರಾಯಣ. ಹರಿಹಿ ಅಯಂ, ಇವನು ಸಾಕ್ಷಾತ್ ಶ್ರೀಹರಿ. ಪರಮಃ ಪರೇಭ್ಯ, ಪರಮಃ ಪರೇಭ್ಯ, ಉತ್ತಮರಿಗೆ ಸರ್ವೋತ್ತಮ. ಯಾರಿಗಿಂತ? ವಿಶ್ವೇಶ್ವರ, ವಿಶ್ವಕ್ಕೆ ಅಧಿಪತಿಯಾದವನು. ಸಕಲ ಕಾರಣ, ಎಲ್ಲದಕ್ಕೂ ಕಾರಣ, ಕಾರಣ ಪೂರ್ಣವರೇಣ್ಯ. ಸಕಾರಣ ಕಾರಣ ತಸ್ತತೋಪಿ ದಶ್ಯಾಪಿ ಹೇತು
ಪರಹೇತು ಹೇತು. ಆತ್ಮತಂತ್ರ ಸ್ವತಂತ್ರ ಇವನು. ವಿಜ್ಞಾಯ ಚೈನಂ ಗುರು ಸಂಸ್ಕೃತಿತಃ ವಿಮುಕ್ತ. ನಾನೀಗ ಪಾದಸ್ಪರ್ಶದಿಂದ ಆ ರೂಪ ಕಳ್ಕೊಂಡು ನಾನು ಜೀವಾದ ರೂಪ ಪಡ್ಕೊಂಡೆ. ಎಲ್ಲರೂ ಇದು ಸರಿಯಾಗಿ ಮಾಡಿದರೆ ಈ ಸಂಸಾರ ಬಂಧನೇ ಕಳ್ಕೊಂಡ್ಬಿಡ್ತೀರಿ. ಶಾಪದ ಬಂಧನ ಹೋಯಿತು, ನಿಮಗೆ ಸಂಸಾರ ಬಂಧನನೇ ಹೋಗುತ್ತೆ ಒಟ್ಟಾಗಿ. ವಿಜ್ಞಾಯ ಚ ಏನಂ ಗುರು ಸಂಸ್ಕೃತಿತಃ ವಿಮುಕ್ತಾ ಯಾಂತಿ ಅಸ್ಯ ಪಾದಯುಗಲಂ. ಪಾದಸ್ಪರ್ಶ ಮಾಡಿ ನಾವು ಉದ್ಧಾರ ಆದರೆ ನೀವು ಪಾದದ ಹತ್ರನೇ ಹೋಗ್ತೀರಿ. ಆಯ್ತಾ? ಸಾರಸ್ಯ ಶಾಸ್ತ್ರ ಪದ ಓದ್ತಾ 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 ಎಲ್ಲಿಗೆ ಹೋಗ್ತಾನೆ ಅವನು? ದೇವರ ಪಾದದ ಹತ್ರ ಹೋಗ್ತಾರೆ. ಪದ ಪಾದ ಗೊತ್ತಾಯ್ತಾ? ಪದ ಪಾದ ಯಾವಾಗಲೂ ಪಾದ ಹಿಡಿಯೋದು. ದೇವ್ರ ಪಾದ ಡೈರೆಕ್ಟ್ ಹಿಡಿಬೇಕು ಅಂದರೆ ಪಾಠ ಪ್ರವಚನ ಡೈರೆಕ್ಟ್, ನಮಗೆ ಇಂಡೈರೆಕ್ಟ್ ಅಲ್ಲ, ಡೈರೆಕ್ಟ್. ಪ್ರತಿಯೊಂದು ಪದ ಪ್ರತ್ಯಕ್ಷರಂ ಪ್ರತಿಪದಂ ಅಂತ ಹೇಳಲಿಲ್ಲ, ಅಟ್ ಹತ್ರ. ಇದು ಎಂದೂ ಮರಿಬಾರದು. ಯಾವ ಕಾರಣಕ್ಕೂ ಪ್ರಿಫರೆನ್ಸ್ ಪ್ರಯಾರಿಟಿ ಇದಕ್ಕೆ ಕೊಡಬೇಕು ಹೊರತು ಅರ್ಥ ಆಗಲಿ ಬಿಡಲಿ. ಗುಳ್ಳಿ ಎಲ್ಲ ಅರ್ಥ ಆಗಿ ಏನೋ ಕೆಲಸ ಮಾಡ್ತಾನೆ, ಅರ್ಥ ಆಗದೆ ಪಾಠ ಪ್ರವಚನಕ್ಕೆ ಹೋಗ್ತಾನೆ. ಅರ್ಥ ಆಗಿ ಎಷ್ಟೇ ಬೇರೆ ಕೆಲಸ ಮಾಡೋದಕ್ಕಿಂತ ಅರ್ಥವಾಗದ ಪಾಠ ಕೇಳೋದೇ ವಾಸಿ. ಯಾಕೆ? ಆ ಫೀಲ್ಡಲ್ಲಿ ಇದ್ದಾನೋ ಅವನಿಗೆ, ಟ್ರ್ಯಾಂಕಲ್ಲಿ ಸೇರಿಬಿಟ್ಟಿದ್ದಾನೆ ಈಗಾಗಲೇ. ಅದು ಡೈರೆಕ್ಟ್. ಉಳಿದೆಲ್ಲ ಕನೆಕ್ಷನ್ ಕೊಡಬೇಕಿದಕ್ಕಷ್ಟೇ. ದಾನತೀರ್ಥ ತಪೋಯಜ್ಞ ಪೂರ್ವ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಮ್ ಭಕ್ತಿ ಸ್ವೇಕಾ ವಿಮುಕ್ತಿ. ಅವೆಲ್ಲ ಸೆಕೆಂಡರಿ, ಪ್ರೈಮರಿ ಇದು ಒಂದೇ. ಆದ್ದರಿಂದ ಅದನ್ನು ಮಾಡಿ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಕಾರಣ ಉಪಾದಾನ ಕಾರಣ ಅಂತ ಅರ್ಥ ಅಲ್ಲ. ಉಪಾದಾನ ಕಾರಣ ಉಪಾದಾನವಾಗ್ಲಿಕ್ಕೂ ದೇವರ ಅನುಗ್ರಹ ಬೇಕು ಅಷ್ಟೇ. ಆ ರೀತಿ ಗೊತ್ತಾಯ್ತು. ಮೇಷ್ಟು ಪಾಠ ಮಾಡಿ ಥರ್ಡ್ ಕ್ಲಾಸ್ ಬಂದಿದ್ದು ಅನುಗ್ರಹ, ಫಸ್ಟ್ ಕ್ಲಾಸ್ ಬಂದವರಿಗೂ ಅನುಗ್ರಹ. ಇಷ್ಟಾದ್ರೂ ಸ್ಟೂಡೆಂಟ್ ಅಲ್ಲ, ಮೇಷ್ಟ್ರೆ. ಉಪಾದಾನ ಕಾರಣ ಆಗಿಲ್ಲ ಆತ. ಉಪಾದಾನ ಕಾರಣ ಇದೆ, ಗಡಿಗೆ ಆಗ್ಬೇಕೀಗ. ಆದ್ರೆ ಗಡಿಗೆ ಆಗ್ಲಿಕ್ಕೆ ಯಾರು ಬೇಕೀಗ? ಕುಂಬಾರ. ಅಂತ ಕಾರಣ ಕುಂಬಾರ ನಿಮಿತ್ತ ಕಾರಣ. ಉಪಾದಾನ ಕಾರಣ ಯಾವಾಗಲೂ ಜಡ ಪದಾರ್ಥ. ಗೊತ್ತಾಯ್ತು? ಆದ್ರಿಂದ ಏನ್ ಬೇಕು ಅದಕ್ಕೆ? ಚೇತನ ಬೇಕೇ ಬೇಕು. ಅದಕ್ಕೆ ಕಾರಣಕ್ಕೆ ಕಾರಣ. ಆ ರೀತಿ ಕಾರಣನೇ ಹೊರತು ಉಪಾದಾನ ಕಾರಣನೇ ಹೌದು ಅಂತ ಇವರು ಅರ್ಥ ಮಾಡಬಾರ್ದು. ಮತ್ತೆ ಮಾಡಬಾರ್ದು. ಅದು ನಡೀತಿರೋದು ಅದೇ ತಾನೇ, ಈಗ ನಡೀತಿರೋದು ಅದೇ. ಹೌದೌದು, ಅಲ್ಲೇ ನನ್ನ ಪಾಲಕ್ಕೆ ಆಚಾರ್ಯ ಹೇಳಿಸಿರೋದು. ವಿಜ್ಞಾಯ ಚೈನಂ ಉರು ಸಂಸ್ಕೃತಿ. ಏನ್ ಪ್ರಯೋಜನ ಕೇಳ್ತಾರೆ. ಏನಪ್ಪ ಪ್ರಯೋಜನ? ಶಾಸ್ತ್ರವಾದ ಏನು ಪ್ರಯೋಜನ ಅಂತ ಬೈಕೋತೋಡಿ. ಶಾಸ್ತ್ರವಾದ ಏನ್ ಪ್ರಯೋಜನ ಅಂತ ಕೇಳ್ತಾರೆ. ಸಂಸಾರ ಬಿಡುಗಡೆ ಅಂತಾರೆ, ಅದು ಅರ್ಥ ಆಗಿಲ್ಲ ನನಗೆ ಅಂತ ಹೇಳ್ತಾರೆ. ಟೆಕ್ಸ್ಟ್ ಬುಕ್ ಓದಿದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ, ಶಾಸ್ತ್ರ ಓದಿದ್ರೆ ಸಂಸಾರದಿಂದ ದಾಟಿ ಬಿಡ್ತಾನೆ. ಇವ್ರು ಹೇಳಕ್ ಬರೋದಿಲ್ಲ ಪಾಪ. ಹೌದಲ್ಲ ಪಾಪ, ಹೌದು ಹಾಗೆ ಹೇಳ್ತಾರೆ. ನಾನು ನಾಳೆಯಿಂದ ಓದಿದ್ರೆ ಆಯ್ತು ಅನ್ಕೊಂಡ್ಬಿಡ್ತಾರೆ. ಹಾಗಲ್ಲ, ಗೊತ್ತಿರ್ಬೇಕಾದ್ರೆ ಶಾಸ್ತ್ರ ಪಾಠ ಪ್ರವಚನದ ಉದ್ದೇಶ ಏನಿದೆ? ಈಗ ಜ್ಞಾನದ ಉದ್ದೇಶ ಏನು? ಪ್ರಸಾದ ಫಲ ಏನು? ಮೋಕ್ಷ. ಸೊ ಸಂಸಾರದ ಬಿಡುಗಡೆ ಆಗ್ಲಿಕ್ಕೆ ನಾವು ಹೋಗ್ತಿದ್ದೇವೆ. ನೀವು ಸಿಕ್ಕೊಡ್ತಿದ್ದೀರಿ, ಬಿಡುಗಡೆ ಆಗ್ತಿದ್ದೇವೆ, ಅದು ದೊಡ್ಡದು. ಪಾದಯುಗಲಂ ಮುನಯೋ ವಿರಾಗಾಹ ವಿಜ್ಞಾಯ ಚೈನಂ ಉರು ಸಂಸ್ಕೃತಿ. ಎಂಥ ಸಂಸಾರ! ಉರು ಸಂಸ್ಕೃತ, ದೊಡ್ಡ ಸಂಸಾರ. ವಿಮುಕ್ತಾ ಯಾಂತ್ಯಸ್ಯ ಪಾದಯುಗಲಂ ಮುನಯೋ ವಿರಾಗಾಹ. ಕೇಳ್ತಾ ಹೋದಂತೆ ಬೇರೆ ಕಡೆ ವೈರಾಗ್ಯ ಜಾಸ್ತಿ ಆಗುತ್ತೆ, ದೇವರಲ್ಲಿ ಭಕ್ತಿ ಒಟ್ಟು ಸೈಮಿಲ್ಟೇನಿಯಸ್. ಅದು ನಮ್ಗೆ ಅರ್ಥ ಆಗ್ತಾ ಹೋದಂತೆ ವೈರಾಗ್ಯ ಸಹಜವಾಗಿ ಜಾಸ್ತಿ ಆಗುತ್ತೆ, ಜ್ಞಾನ ಜಾಸ್ತಿ ಆಗುತ್ತೆ, ಭಕ್ತಿನೂ ಜಾಸ್ತಿ ಆಗುತ್ತೆ. ಒಂದೊಂದಲ್ಲ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಎಲ್ಲ ಕೂಡ. ವಿಜ್ಞಾಯ ಚೈನ ಮುರು ಸಂಸ್ಕೃತಿತೋ ವಿಮುಕ್ತಾ ಯಾಂತಿ ನಂದಂ ಯದಾಚ ಜಗೃಹೆ. ಆ ರೀತಿ ಮುನಿಯೋ ಮುನಿಗಳಾಗ್ತೀರಿ, ವಿರಾಗರಾಗ್ತೀರಿ. ಗೊತ್ತಾಯ್ತಾ? ಮತ್ತೆ ಯಾವ ಋಣಿಗಳು ದೇವ್ರ ಪಾದಕ್ಕೆ ಸೇರ್ತಾರೋ ನೀವು ಅಲ್ಲಿಗೆ ಸೇರ್ತೀರಿ. ಮತ್ತೆ ಅದು ತಪಸ್ಸಿನ ಫಲ, ವೈರಾಗ್ಯದ ಫಲ ಎಲ್ಲ ಇರೋದೆಲ್ಲಿ? ಮೋಕ್ಷದಲ್ಲಿ. ಜ್ಞಾನ ದೇವರನ್ನು ತಿಳಿಯೋದು ಮೋಕ್ಷಕ್ಕೆ ಸಾಧನ. ನಂದಂ ಯದಾಚ ಜಗೃಹೆ ವರುಣಸ್ಯ ದೂತಃ ತತ್ರಾಪಿ ಮಾಂ ಜಲಪತೇರ್ಗೃಹಮಾಶು ಯಾಂತಂ ಸಂಪೂಜ್ಯ ವಾರಿಪತಿರಾಹ ವಿಮುಚ್ಯ ನಂದಂ ನಾಯಂ ಸುತಸ್ತವ ಪುಮಾನ್ ಪರಮಸ್ಸ ಏಷಃ. ಇನ್ನೊಂದು ಇನ್ಸಿಡೆಂಟ್ ಹೇಳ್ತಾರೆ. ನಂದನನ್ನ ಇಲ್ಲಿ ಹೆಬ್ಬಾವ ಹಿಡಿತು. ಇನ್ನೊಂದ್ಸರಿ ವರ್ಣನ ದೂತರ ಹಿಡಿದು ಸಾಧನೆ ಜಾಸ್ತಿ ಬಂದಿತ್ತು. ಆತಿನ್ನೂ ಕೂಡ ಸಾಧನೆ ಹೊತ್ತು ಬಂದಿರಲಿಲ್ಲ. ಆಗ ಸ್ನಾನಕ್ಕೆ ಹೊರಟ್ಬಿಟ್ಟ ಯಮುನಾ ನದಿಗೆ. ಅಲ್ಲಿ ಒಂದು ಏನ್ ಮಾಡ್ದ, ವರ್ಣನ ದೂತ ಹಿಡ್ಕೊಂಡು ಯಾವ ವರ್ಣ ಲೋಕಕ್ಕೆ ಹೋಗಿಬಿಟ್ಟ ನಡಿಯಲ್ಲಿ. ನಂದ 2 ಸತಿ ಸಿಗ್ತಾನೆ, 2 ಸತಿ ಕೃಷ್ಣ ಬಿಡುಗಡೆ ಮಾಡ್ತಾನೆ. ನಂದಂ ಯದಾಚ ಜಗೃಹೇ ವರುಣಸ್ಯ ದೂತಃ ತತ್ರಾಪಿ ಮಾಂ ಜಲಪತೇ ಗೃಹಮಾಶು ಯಾಂತಂ. ಆಗ ನಾನು ಹೋದೆ, ನಾನು ಅಲ್ಲಿಗೆ ಹೋದೆ ಬಿಡಿಸ್ಕೊಂಡು ಬರ್ಲಿಕ್ಕೋಸ್ಕರ. ಆ ಗುರುಪುತ್ರನ ತರಲಿಕ್ಕೋಸ್ಕರ ಯಮಲೋಕಕ್ಕೆ ಹೋಗಿರ್ತಾನೆ ಕೃಷ್ಣ, ಈ ವರ್ಣಲೋಕಕ್ಕೆ ಹೋಗ್ತಾನೆ. ಎಲ್ಲರೂ ಹೋದಾಗೆಲ್ಲ ಯಾಕೆ ಬಂದೆ, ನಾವೇ ಬರ್ತಿದ್ದಾರೆ ಹೇಳಿ ಕಳಿಸಿದ್ರೆ ಅಂತ ಹೇಳ್ತಾರೆ ಪಾಪ. ಸಂಪೂಜ್ಯ ವಾರಿಪತಿ ರಾಹ ವಿಮುಚ್ಯ ನಂದಂ ನಾಯಂ ಸುತಸ್ತವ ಪುಮಾನ್ ಪರಮಸ್ಸ ಏಷಃ. ಸಂಪೂಜ್ಯ ವಾರಿಪತಿ ಆಹ. ಕೃಷ್ಣನ ಚೆನ್ನಾಗಿ ಪೂಜೆ ಮಾಡಿದ. ಏನು ಸಂಪೂರ್ಣ ಪೂಜೆ ಮಾಡಿಬಿಟ್ಟು ನಂದನಿಗೆ ಹೇಳಿದ, ಕೃಷ್ಣನ್ ನನ್ನ ಮಗ ಅಂತ ತಿಳ್ಕೊಬೇಡ, ನಾರಾಯಣ ಗೊತ್ತಾ ಅಂತ ಹೇಳಿ ಕಳಿಸ್ದ. ಗೊತ್ತಾಯ್ತು? ಅದು ನೆನಪಿದ್ಯಾ ನಿಮಗೆಲ್ಲ ಅಂತ ಕೇಳ್ತಾನೆ. ಸುತಸ್ತವ ಪುಮಾನ್ ಪರಮಃ ಸ ಏಷಃ. ಇನ್ಫ್ಯಾಕ್ಟ್ ಅದೇನೆ ಯಾಕೆ ಹೇಳ್ಕೊಂಡವ್ರ ಆತ ಅಂದ್ರೆ,
ಕೃಷ್ಣ ನನ್ನ ಮಗ ಅಂತ ಹೇಳಿ ಓಡಾಡ್ತಿದ್ದೆ ಎಲ್ಲ ಕಡೆಗೆ, ಕೃಷ್ಣ ನನ್ನ ಮಗ ಅಂತ. ಅದಕ್ಕೆ ಹಿಡ್ಕೊಂಡು ಬುದ್ಧಿ ಕಲಿಸಿ ಮಗ ಅಲ್ಲ ತಿಳ್ಕೊ ಅಂತ ಹೇಳಿದ್ರು ಅಂತ ಹೇಳಿದ್ರು. ಅದಕ್ಕೆ ಮೆಸೇಜ್ ಅದೇ, ನಾಯಂ ಸುತಸ್ತವ ಪುಮಾನ್ ಪರಮಹಾಸ ಏಷಃ ಸಂದರ್ಶಿತೋ ನನು ಮಯೈವ ವಿಕುಂಠ ಲೋಕೋ ಗೋಜೀವಿನಾಂ ಸ್ಥಿತಿರಪಿ ಪ್ರವರಾಮದೀಯ ಮಾನುಷ್ಯ ಬುದ್ಧಿಮಪನೇತು ಮಜೆ ಮಯಿ ಸ್ಮ ತಸ್ಮಾನ್ ಮಯಿ ಸ್ಥಿತಿ ಮವಾಪ್ಯ ಶಮಂ ಪ್ರಯಾಂತು. ಸಂದರ್ಶಿತಃ ನನು ಮಯಾ ಏವ ವಿಕುಂಠಲೋಕಃ ಗೋಜೀವಿನಾಂ ಸ್ಥಿತಿಃ ಅಪಿ ಪ್ರವರಾ ಮದೀಯಾ ಮಾನುಷ್ಯ ಬುದ್ಧಿಂ ಅಪನೇತುಂ ಅಜೇ ಮಯಿ ಸ್ಮ ತಸ್ಮಾತ್ ಮಯಿ ಸ್ಥಿತಿಂ ಅವಾಪ್ಯ ಶಮಂ ಪ್ರಯಾಂತು. ನಾನು ನಿಮಗೆಲ್ಲ ವೈಕುಂಠ ಲೋಕವನ್ನೇ ತೋರಿಸಿದ್ದೆ ಗೊತ್ತಾ ಗೋಜೀವಿಗಳಿಗೆ. ಮತ್ತು ವ್ಯೋಮಾಸುರನ ಪ್ರಸಂಗ ಬಂದಾಗ ತೋರಿಸಿರ್ತಾರೆ. ಸ್ಥಿತಿರಪಿ ಪ್ರವರಾಮದೀಯ, ನನ್ನ ಸ್ಥಿತಿ ಬಹಳ ಶ್ರೇಷ್ಠವಾದ. ಮಾನುಷ್ಯ ಬುದ್ಧಿಂ ಅಪನೇತುಂ ಅಜೇ ಮಯಿ ಸ್ಮ ತಸ್ಮಾತ್, ಯಾಕೆ ತೋರಿಸ್ದೆ? ಅವ್ರು ನನ್ನ ಮನುಷ್ಯ ಅಂತ ತಪ್ಪು ತಿಳ್ಕೊಬಾರ್ದು ಅಂತ ಹೇಳೋದಕ್ಕೆ ಹಾಗೆ ತೋರಿಸ್ದೆ ನಾನು. ತಸ್ಮಾನ್ ಮೈ, ಅರ್ಜುನ ವಿಶ್ವರೂಪ ಯಾತಕ್ಕೆ ತೋರಿಸ್ದೆ? ಅದ್ರ ಜ್ಞಾನ ದೃಢವಾಗ್ಲಿಕ್ಕೋಸ್ಕರ. ಸ್ಥಿತಿ ಮಮಾಪ್ಯ ಶಮಂ ಪ್ರಯಾಂತು. ಆದ್ರೆ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಅದು ಯೋಚನೆ ಮಾಡೋದು ಬಿಟ್ಬಿಡಿ, ಕೃಷ್ಣನ ಯೋಚನೆ ಮಾಡೋದು ಬಿಡಬೇಡಿ, ಮತ್ತೆ ದುಃಖ ಪಡೋದು ಬಿಟ್ಬಿಡಿ. ಕೃಷ್ಣ ನಮ್ಮ ಜೊತೆಗಿಲ್ಲ ಅನ್ನೋ ಭಾವನೆ ಬರಬಾರ್ದು. ಯಾವಾಗಲೂ ಜೊತೆಗಿದ್ದಾನೆ ಅಂತ ತಿಳ್ಕೊಂಡು ಈ ದುಃಖವನ್ನು ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್. ಸ್ಥಿತಿ ಮವಾಪ್ಯ ಶಮಂ ಪ್ರಯಾಂತು ಶ್ರುತೋದ್ಧವೋ ನಿಗದಿತಂ ಪರಮಸ್ಯ ಪುಂಸೋ ವೃಂದಾವನಂ ಪ್ರತಿ ಯಯೌ ವಚನೈಶ್ಚ ತಸ್ಯ ದುಃಖಂ ವ್ಯಪೋಹ್ಯ ನಿಖಿಲಂ ಪಶುಜೀವಿನಾಂ ಆಯಾತ್ ಪುನಶ್ಚರಣ ಸನ್ನಿಧಿಮೇವ ವಿಷ್ಣೋ. ಇಷ್ಟು ಕೃಷ್ಣ ಉದ್ಧವನಿಗೆ ಹೇಳಿದ ಮಾತು. ಇದನ್ನಿಷ್ಟು ಅವ್ರಿಗೆ ಹೇಳ್ತಾನೆ ಹೋಗ್ಬಿಟ್ಟ. ಅದನ್ನ ಹೇಳೋದಕ್ಕೆ ಶ್ರುತ್ವಾ ಉದ್ಧವ ನಿಗದಿತಂ ಪರಮಸ್ಯ ಪುಂಸಃ ನಿಗದಿತಂ ಉದ್ಧವ ಶ್ರುತ್ವ. ಕೃಷ್ಣ ಹೇಳಿದ ಮಾತನ್ನ ಉದ್ಧವ ಕೇಳಿಕೊಂಡು ವೃಂದಾವನಂ ಪ್ರತಿ ಯಯೌ, ವೃಂದಾವನಕ್ಕೆ ಹೋದ. ವಚನೈಶ್ಚ ತಸ್ಯ, ಕೃಷ್ಣ ಹೇಳಿದ ಮಾತುಗಳನ್ನ ಹಾಗೆ ಹೇಳಿದ. ಕೆಲವು ಹೇಳೋದೊಂದು ಅವ್ರು ಹೇಳೋದೊಂದು, ಏನೋ ಆವಾಸ ಮಾಡಾಕ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಅದು ಯಥಾವತ್ತಾಗ ಪಾಠ ಪ್ರವಚನ ಹೇಗಿರಬೇಕು ಅಂದ್ರೆ ಅದೇ ರೀತಿ ಇರಬೇಕೆ ಹೊರತು ಅನ್ಯಥಾ ಹೇಳಬಾರ್ದು. ಆ ರೀತಿ ಮಾಡಿದ್ದಕ್ಕೆ ಕೆಟ್ಟ ಭಾಷೆಗಳು ಬಂದಿತ್ತು. ಭಾಷ್ಯ ಅಂದ್ರೆ ಏನಂತ ಸೂತ್ರದ ಅರ್ಥ ಹೇಳಬೇಕೆ ಹೊರತು ಏನ್ ಮಾಡಬಾರ್ದು. ಅವ್ರೀಗ ವೆದರ್ ಹಿ ಲೈಕ್ಸ್ ಇಟ್ ಆರ್ ನಾಟ್ ಹೇಳ್ಬೇಕು, ಅದನ್ನೇ ಹೇಳ್ಬೇಕು. ಪಾಠ ಮಾಡ್ಬೇಕಾಗಿದೆ. ಈಗ ಶುಕ್ರಾಚಾರ್ಯ ಮಾಡ್ತಿದ್ದಾರೆ ಪಾಠ, ಪಾಪ ಅವ್ರಿಗೆ ಇಷ್ಟ ಇಲ್ಲ ಅದರಲ್ಲಿ. ಅವ್ರು ಹೇಳ್ಬೇಕು, ಕೆಟ್ಟದ್ದು ಹೇಳ್ಬೇಕಾಗಿದೆ ದೈತ್ಯರಿಗೆ. ಬಟ್ ಏನದು ಸ್ವಧರ್ಮ, ಅದು ಹೇಳಲೇಬೇಕು, ಬೇರೆ ದಾರಿ ಇಲ್ಲ. ಅದೇ ರೀತಿ ಒಳ್ಳೇದು ಹೇಳ್ಬೇಕಾದ್ರೆ ಇನ್ವಾಲ್ವ್ಮೆಂಟ್ ಇಂದ ಹೇಳಬೇಕು. ಇದನ್ನು ಸತ್ಯ ಹೇಳಬೇಕು, ಇನ್ವಾಲ್ವ್ಮೆಂಟ್ ಇರಬಾರ್ದು. ಒಬ್ಬ ನಾಸ್ತಿಕ ಪಾಠ ಮಾಡಿದ್ರು ಕೂಡ ತಾತ್ಪರ್ಯನೇ ಹೇಳ್ತಾನೆ ಅಂತ ತಿಳ್ಕೊಂಬಾರ್ದು. ಸಂಸ್ಕೃತ ಬರುತ್ತೆ ಹೇಳ್ತಾನೆ, ಇರೋದನ್ನ ಹೇಳ್ಬೇಕು, ಇಲ್ಲ ಅಂತ ಹೇಳಿ ಹೋಗ್ಬಾರ್ದು, ತಪ್ಪಾಗತ್ತ. ಪಾಠ ಅಂದ್ರೆ ಯಥಾರ್ಥವಾಗಿ ಮಾಡ್ಬೇಕಷ್ಟೇ. ಅದಕ್ಕೇನೆ ಹೇಳಿದ್ದನ್ನು ಹಾಗೆ ಹೇಳ್ತಾನೆ ಉದ್ಧವ. ಅದು ಭಾರಿ ಇಂಪಾರ್ಟೆಂಟ್. ಮ್ಯಾನಿಪುಲೇಟ್ ಮಾಡಿದ್ರೆ ತಪ್ಪಾಗ್ತಿತ್ತು. ಆದ್ರಿಂದ ಅದಕ್ಕೆ ಅನರ್ಥಗಳಾಗುತ್ತೆ. ಮಾನಿಷ್ಟ್ಯ ಶುದ್ಧ ಉದಗದೆ ಪರಮಸ್ಯ ಬೃಂದಾವನಂ ಪ್ರತಿಯೇವು ವಚನೈಶ್ಚ ತಸ್ಯ. ಕೃಷ್ಣನ ಮಾತುಗಳಿಂದಾನೇ ದುಃಖಂ ವ್ಯಪೋಹ್ಯ, ಎಲ್ಲ ದುಃಖವನ್ನು ಕಳ್ಕೊಂಡು. ಉದ್ಧವ ಬಂದಾಗ ಭಾರಿ ಖುಷಿ ಆಯ್ತು. ಕೃಷ್ಣ ಬಂದಷ್ಟು ಆನಂದವಾಯ್ತು ಅಂತ. ಏನ ಕೃಷ್ಣ ಬಂದಷ್ಟು ಆನಂದ ಆಯ್ತು ಜನಗಳಿಗೆಲ್ಲ. ಯಾಕೆ? ಆತ ನೋಡ್ಲಿಕ್ಕೆ ಇವರಿಗಿಂತ ಮೇಲಿರೋದ್ರಿಂದ ಪ್ರತಿಬಿಂಬ ಆದ್ರಿಂದ ಆಕರ್ಷಕವಾಗಿದ್ದ. ಮತ್ತೆ ಅವರ ಕಡೆಯವ್ರು ಬಂದಿದ್ದಾರೆ. ಇವರಿಗೆ ಗೌರವ ಅಲ್ಲ, ಯಾರಿಗೆ ಗೌರವ? ಅವ್ರ ಕಡೆಯವ್ರು ಅವ್ರು ನೋಡ್ಕೊಂಡು ಗೌರವ ಕೊಡ್ತಾರೆ. ಆದ್ರೆ ಕೃಷ್ಣನ ಕಡೆಯಿಂದ ಬಂದವನು ಅನ್ನೋ ಕಾರಣಕ್ಕೇನೆ ಭಾರಿ ಗೌರವ ಬಂತು. ಪರಮಂ ಪುಂಸ ಬೃಂದಾವನಂ ಪ್ರತಿ ಜಯೋ ವಚನೈಶ್ಚ ತಸ್ಯ. ವೃಂದಾವನಕ್ಕೆ ವಾಪಸ್ ಹೊರಟ್ಬಿಟ್ಟ. ವೃಂದಾವನಕ್ಕೆ ಬಂದು ಹೇಳಿ ಹೊರಟ. ದುಃಖಂ ವ್ಯಪೋಹ್ಯ ನಿಖಿಲಂ, ಎಲ್ಲಾ ದುಃಖನೂ ಕಳೆದ ಅವರಿಗೆ. ಪಶುಜೀವಿನಾಂ, ಅವರೆಲ್ಲ ಗೋಪಾಲಕರು, ಅವರ ದುಃಖವನ್ನು ಕಳೆದು ಆಯಾತ್ ಪುನಶ್ಚರಣ ಸನ್ನಿಧಿಮೇವ ವಿಷ್ಣೋ. ಕೃಷ್ಣ ಹತ್ರ ವಾಪಸ್ ಬಂದಿಟ್ಟ. ಮತ್ತೆ ಮಧುರೆಗೆ ಬಂದು ಕೃಷ್ಣನಿಗೆ ರಿಪೋರ್ಟ್ ಕೊಟ್ಟ, ಕೆಲಸ ಆಯ್ತು ಅಂತ. ಕೆಲಸ ಮಾಡಿದವರು ಏನು ಒಪ್ಪಿಸ್ಬೇಕು ಯಾವಾಗಲೂ? ಆಮೇಲೆ ಆಡ್ಬೇಕು. ಅದಕ್ಕೇನೆ ಪ್ರಾತಃ ಸಂಧ್ಯಾ ಉಪವಾಸಿಷೆ, ಪ್ರಾತಃ ಸಂಧ್ಯಾವನೆಯನ್ನ ಮಾಡಿದ್ಮೇಲೆ ಉಪಸಂಹಾರ ಮಾಡ್ಬೇಕು. ಏನು ಶುರು ಮಾಡಿರ್ತಾರೋ ಅದನ್ನ ಮುಗಿಸ್ಬೇಕ. ಅದಕ್ಕೆ ರಿಪೋರ್ಟ್ ಕೊಟ್ಟು ಕೃಷ್ಣಾರ್ಪಣ ಅಂತ ಹೇಳಿಬಿಟ್ಟ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಉದ್ಧವ ಪ್ರತಿಯಾನಂ ನಾಮ ಚತುರ್ದಶೋ ಅಧ್ಯಾಯ. ಮುಂದೆ ಕೃಷ್ಣಾರ್ಪಣೆ ಪ್ರತಿ ಕ್ಷಣ ಹೇಳಬೇಕು. ಪಂಚದಶೋ ಅಧ್ಯಾಯ, 5ನೇ ಅಧ್ಯಾಯ ಅಸ್ತ್ರಲಾಭ. ನಾಳೆ ಅದು ಕಂಟಿನ್ಯೂ, ಅದು ಮುಗಿಸ್ಬೇಕಿತ್ತು, ಅದಕ್ಕೆ ಹೇಳಿ.